ನಾನು ಅಜಿತ್ ಹನುಮಕ್ಕನವರು. ಇವತ್ತು ಕೇಂದ್ರ ಬಜೆಟ್ ದಿನ. ಪ್ರಧಾನಿ ನರೇಂದ್ರ ಮೋದಿ ಅವರ 2ನೇ ಅವಧಿಯ ಕೊನೆಯ ಬಜೆಟ್ ಇನ್ನು 1 ಗಂಟೆಯಲ್ಲಿ ಮಂಡನೆಯಾಗುತ್ತೆ. ಇದು ಲೇಖಾನುದಾನ, ಚುನಾವಣೆಗೆ ಮುಂಚೆ ಮಂಡನೆಯಾಗ್ತಾ ಇರುವ ಬಜೆಟ್. ಇದು ಪೂರ್ಣ ಪ್ರಮಾಣದ ಬಜೆಟ್ ಆಗಿರೋದಿಲ್ಲ, ಲೇಖಾನುದಾನ. ಕೇಂದ್ರ ಸರ್ಕಾರ ಇದನ್ನು ಇಂಟರಿಮ್ ಬಜೆಟ್ ಅಂತ ಕರೀತಾ ಇದೆ, ಮಧ್ಯಂತರ ಬಜೆಟ್ ಅಂತ ಕರೀತಾ ಇದೆ. ಸಚಿವ ಸಂಪುಟ ಸಭೆ ಆರಂಭಗೊಂಡಿದೆ. ಸಚಿವ ಸಂಪುಟ ಸಭೆಯಲ್ಲಿ ಬಜೆಟ್ ಅನ್ನು ಇಟ್ಟು ಅನುಮೋದನೆಯನ್ನು ಪಡೀತಾರೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ನಿರ್ಮಲಾ ಸೀತಾರಾಮನ್ ಅವರ 6ನೇ ಬಜೆಟ್ ಇದು. ಬಜೆಟ್ ಕಾಪಿಗಳು ಸಂಸತ್ ಭವನವನ್ನು ತಲುಪಿವೆ. 11 ಗಂಟೆಗೆ ಸರಿಯಾಗಿ ಬಜೆಟ್ ಭಾಷಣ ಆರಂಭಗೊಳ್ಳಲಿದೆ. ಕೇಂದ್ರ ಸರ್ಕಾರ ಕರೆದಿರುವಂತೆ ಇದೊಂದು ಇಂಟರಿಮ್ ಬಜೆಟ್. ಹಲವು ಅತಿಥಿಗಳು ಸ್ಟುಡಿಯೋದಲ್ಲಿದ್ದಾರೆ. ಇಂಡಿಯನ್ ಎಕನಾಮಿಯ ರೋಸಿ ಪಿಕ್ಚರ್ ಏನು ಅನ್ನೋದನ್ನು ವಿಶ್ವನಾಥ್ ಭಟ್ರು ಹೇಳಿದ್ದಾರೆ, ಗ್ಲೂಮಿ ಪಿಕ್ಚರ್ ಏನು ಅನ್ನೋದನ್ನು ಅನಿಲ್ ತಡ್ಕಲ್ ಹೇಳಿದ್ದಾರೆ. ನಾವಿರುವಂಥದ್ದು ಸತ್ಯ ಏನು ಅನ್ನೋದನ್ನು ಚರ್ಚೆ ಮಾಡೋದಕ್ಕೆ. ಎಸ್ ಮಹೇಶ್ ಅವರು, ಏನು ಇವತ್ತು ಬಜೆಟ್ ನಡೀತಾ ಇದೆ, ಇಡೀ ದೇಶನೇ ಮತ್ತು ಪ್ರಪಂಚನೇ ಭಾರತದತ್ತ ಕಣ್ಬಿಟ್ಕೊಂಡು ನೋಡೋದಂತೂ ಸತ್ಯ. ಜೈ ಶ್ರೀರಾಮ್ ಘೋಷಣೆಯೊಂದಿಗೆ ಹೊಸ ಸಂಸತ್ ಭವನದಲ್ಲಿ ಸನ್ಮಾನ್ಯ ಪೂಜ್ಯನೀಯ ರಾಷ್ಟ್ರಪತಿಯವರ ಒಂದು ಭಾಷಣದೊಂದಿಗೆ ಇಡೀ ಭಾರತ ದೇಶದ ಬಜೆಟ್ ಮಂಡನೆಗೆ ಕ್ಷಣಗಣನೆ ಆರಂಭವಾಗಿದೆ, ಎಲ್ಲರಿಗೂ ಗೊತ್ತಿದೆ. ಅಜಿತ್ ಒಂದು ಮಾತನ್ನು ಹೇಳ್ತಾನೆ, ಇವತ್ತೇನು ಬಜೆಟ್ ನಡೀತಾ ಇದೆ ಇಲ್ಲಿವರೆಗೂ ಎಕನಾಮಿಕಲ್ ಸರ್ವೆ ಆಗುತ್ತೆ, ಆದರೆ ಇವತ್ತಿನ ಬಜೆಟ್ಗೆ ಇದುವರೆಗೂ ಎಕನಾಮಿಕಲ್ ಸರ್ವೆ ಆಗಿಲ್ಲ. ಆ ಎಕನಾಮಿಕಲ್ ಸರ್ವೆ ಆಗಿದ್ರೆ ಬಜೆಟ್ ಯಾವ ಆಧಾರದ ಮೇಲೆ ಇಡೀ ದೇಶವನ್ನು ಪ್ರತಿನಿಧಿಸುತ್ತೆ ಅನ್ನೋದು ಎಲ್ಲರಿಗೂ ಒಂದು ಯಕ್ಷ ಪ್ರಶ್ನೆ ಆಗಿರ್ತಾ ಇತ್ತು. ಬಟ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನಾನು ಮಾತನಾಡಲೇಬೇಕು, ಯಾಕೆಂದ್ರೆ ನಾನು ಒಬ್ಬ ಪ್ರಾದೇಶಿಕ ಪಕ್ಷದ ವಕ್ತಾರ. ಕರ್ನಾಟಕದಲ್ಲಿ ಈಗಾಗಲೇ ಬರಗಾಲ ಆಗಿರೋದ್ರಿಂದ ಬೋಸ್ ರಾಜು ಮಾತನಾಡ್ತಾ ಇದ್ರು ಸಾಲ ಮನ್ನಾವನ್ನ ಮಾಡಬೇಕು ಅಂತ. ಮೋದಿಯವರ ಗೌರ್ಮೆಂಟ್ ನಲ್ಲಿ ಇಷ್ಟು ವರ್ಷಗಳ ಕಾಲ ಸಾಲ ಮನ್ನಾವನ್ನ ಮಾಡೋದೇ ಇಲ್ಲ, ಮಾಡೋದೂ ಇಲ್ಲ ಅಂತ ಇಡೀ ದೇಶಕ್ಕೆ ಗೊತ್ತಿದೆ. ಆದ್ರಿಂದ ಕರ್ನಾಟಕದಲ್ಲಿ ರೈತರು ಏನನ್ನ ಕಾಣ್ಬೋದು ಅಂತ ಹೇಳಿದ್ರೆ, ಈ ಬಾರಿ ನಾವು ನೋಡಿದಿವೆ ಮೋದಿ ಪಂಚರಾಜ್ಯ ಚುನಾವಣೆಗಳಲ್ಲಿ ಯಾವ ಘೋಷಣೆಯನ್ನು ಮಾಡುವ ಮುಖಾಂತರ ಪಂಚರಾಜ್ಯ ಚುನಾವಣೆಯನ್ನು ಗೆದ್ರು ಅಂತ. ಈ ಬಾರಿ ಮೋದಿಯ ಅಜೆಂಡಾ ಒಂದೇ, ಸ್ತ್ರೀ ಸಾಮಾನ್ಯರಾಗಿರ್ಬೋದು, ರೈತಾಪಿ ವರ್ಗ ಆಗಿರ್ಬೋದು, ಅಥವಾ ಯುವಕರಾಗಿರ್ಬೋದು, ಅಥವಾ ಬಡವರಾಗಿರ್ಬೋದು. ಮೋದಿ ಅವರಿಗೆ ತುಂಬಾನೇ ಇಷ್ಟ ಅಂತ ಹೇಳಿದ್ರೆ ಸ್ಮಾಲ್ ಸ್ಕೇಲ್ ಏನು ಸ್ಮಾಲ್ ಟ್ಯಾಕ್ಸ್ ಪೇಯರ್ ಇದ್ದಾರೆ ಅವರು ಅಂತ ಹೇಳಿದ್ರೆ ಮೋದಿಗೆ ಪ್ರಿಯ. ಯಾಕೆ ಅಂತ ಹೇಳಿದ್ರೆ ಅವ್ರು ಯಾವಾಗ್ಲೂ ಮೋದಿ ಅವ್ರ ಮೇಲೆ ತುಂಬಾ ಅಚ್ಚುಕಟ್ಟಾಗಿ ಪ್ರೀತಿ ವಿಶ್ವಾಸದಿಂದ ನೋಡ್ತಾರೆ. ಈ ಸಾರಿ ಸ್ಮಾಲ್ ಟ್ಯಾಕ್ಸ್ ಪೇಯರ್ ಏನು ಎಕ್ಸ್ಪೆಕ್ಟೇಷನ್ ಅಂದ್ರೆ 5.5 ವರೆಗೆ 5.5 ಲಕ್ಷದವರೆಗೆ ನಮ್ಗೆ ಉಚಿತವಾಗಿ ಅಲ್ಲಿವರೆಗೂ ನೀವು ಸಹಾಯವನ್ನ ಮಾಡಿ ಅಂತ ಅವ್ರ ತಲೆಯಲ್ಲಿರ್ತದೆ ಒಂದು ಕಡೆ. ಒಟ್ ನಮ್ಮ ಕರ್ನಾಟಕದ ಬಗ್ಗೆ ಹೇಳ್ತೀನಿ ಅಜಿತ್ ಅವರೇ, ಕಾಫಿ ಬೆಳೆಗಾರರ ಬಗ್ಗೆ ಏನು, ಮತ್ತೆ ಕೊಬ್ಬರಿ ಬೆಳೆಗಾರರ ಬಗ್ಗೆ, ಮತ್ತೆ ತೊಗರಿ ಬೆಳೆಗಾರರ ಬಗ್ಗೆ, ಇದ್ರ ಬಗ್ಗೆನೂ ಸಹ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ನೊಳಗಡೆ ಹೆಚ್ಚಿನ ಅನುದಾನ ಇದೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಅನ್ನ ಮಾಡ್ತೇನೆ. ಜೊತೆಗೆ ಮೋದಿಜಿ ಅವರು ಹೇಳಿದ್ರು ನಿರುದ್ಯೋಗವನ್ನು ಹೋಗಲಾಡಿಸೋದಕ್ಕೆ ಈ ಬಾರಿ ಇಡೀ ಭಾರತ ದೇಶದಲ್ಲಿ ಅತ್ಯಮೂಲ್ಯವಾಗಿ ಟೂರಿಸಂ ಅನ್ನು ನಾನು ಡೆವಲಪ್ಮೆಂಟ್ ಮಾಡ್ತೀನಿ ಅಂತ ನಾನು ಸಹ ಹೇಳ್ಕೊಳ್ತೀನಿ. ಮೋದಿ ಸಾಹೇಬರು ಮತ್ತೆ ಅವರ ಬಜೆಟ್ನೊಳಗಡೆ ಕರ್ನಾಟಕದಲ್ಲೂ ಸಹ ಟೂರಿಸಂಗೆ ಹೆಚ್ಚಿನದಾದಂತ ಆದ್ಯತೆಯನ್ನ ಕೊಡ್ತಾರೆ ಅಂತ ಹೇಳಿ. ನಿರೀಕ್ಷೆಗಳು ಆಕಾಂಕ್ಷೆಗಳು ಏನೇ ಇರಲಿ, ಬಜೆಟ್ಗೆ ಮುಂಚಿನ ಸ್ಯಾಂಕ್ಟಿಟಿ ಉಳ್ಕೊಂಡಿಲ್ಲ. ಏನೋ ದೊಡ್ಡ ಯೋಜನೆಗಳೆಲ್ಲ ಬಜೆಟ್ ಒಳಗಡೆ ಘೋಷಣೆ ಆಗಬೇಕು ಹಂಗಿಲ್ಲ. ಮಧ್ಯೆ ಯಾವಾಗ ಬೇಕೋ ಅವಾಗ ಘೋಷಣೆ ಮಾಡ್ಕೋತಾರೆ. ಈಗ ಜನವರಿ 22 ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆಯ ದಿವಸ 1 ಕೋಟಿ ಮನೆಗಳ ಮೇಲೆ ಸೋಲಾರ್ ದೀಪಗಳನ್ನು ಅಳವಡಿಕೆ, ದೊಡ್ಡ ಘೋಷಣೆ ಅದು. ಅದಕ್ಕೋಸ್ಕರ ಬಜೆಟ್ ತನಕ ಏನು ಕಾಯ್ಲಿಲ್ಲ. ಮತ್ತೆ ಜೊತೆಗೆ ಅಜಿತ್ ಸರ್, ಬಜೆಟ್ ತನಕ ಕಾಯ್ಲೇಬೇಕು ಅಂತಿಲ್ಲ, ಅಲ್ಲ ಆ ತರದೇನಿಲ್ಲ. ಮತ್ತೆ ರೈಲ್ವೆ ಯೋಜನೆಗಳು, ಕರ್ನಾಟಕದಲ್ಲಿ ರೈಲ್ವೆ ಯೋಜನೆಗಳು ಖಂಡಿತ ಬೇಕಾಗಿದೆ. ಯಾಕೆ ಬೇಕಾಗಿದೆ ಅಂತ ಹೇಳಿದ್ರೆ ನಮಗೆ ಒಂದೇ ಮಾತರಂ ರೈಲ್ ಎಕ್ಸ್ಟೆಂಡ್ ಆಗಬೇಕಾಗಿದೆ. ಇದೊಂದು ವೆರಿ ಇಂಪಾರ್ಟೆಂಟ್ ನನಗೆ. ರೈತರ ಕಲ್ಯಾಣದ ಜೊತೆಗೆ ಒಂದು ಅಮೃತ ಯೋಜನೆ ಆಗಿರ್ಬೋದು, ಇಟ್ಸ್ ಗುಡ್ ಪ್ಲಾನಿಂಗ್ ಅಟ್ ದಟ್ ಲಾಸ್ಟ್ ಬಜೆಟ್. ಅಮೃತ ಯೋಜನೆ ಪ್ಲಾನಿಂಗ್ ಇಟ್ಸ್ ವೆರಿ ಬ್ಯೂಟಿಫುಲ್. ಮತ್ತೆ ಪೆರಿಫೆರಲ್ ರಿಂಗ್ ರಸ್ತೆ, ಇವತ್ತಿಗೂ ಸಹ ಬೆಂಗಳೂರು ಅಂತ ದೊಡ್ಡ ನಗರಗಳು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಬೆಳಿಬೇಕಾಗಿದೆ. ಅದಕ್ಕೆ ಇಂಥದ್ದೊಂದು ಯೋಜನೆ ಎಕ್ಸ್ಪೆಕ್ಟೇಷನ್ ಅನ್ನ ಮಾಡ್ತೀನಿ. ಜೊತೆಗೆ PM ಕಿಸಾನ್ ನಿಧಿ ಯೋಜನೆ, ಈ ಸಾರಿ ಕರ್ನಾಟಕದಲ್ಲಿ ಬಡವರು ತುಂಬಾ ಕಷ್ಟ ಅನುಭವಿಸಿದ್ದಾರೆ. ಅದಕ್ಕೆ ಮೋದಿ ಸಾಹೇಬರ ಬಜೆಟ್ ನಲ್ಲಿ 6,000 ರೂಪಾಯಿ ಉಚಿತವಾಗಿ ಏನ್ ಕೊಡ್ತಾ ಇದ್ದಾರೆ, 9,000 ರೂಪಾಯಿಗೆ ಇನ್ಕ್ರೀಸ್ ಆಗಬಹುದೇನೋ ಅನ್ನೋದು ನನ್ನ ಪಕ್ಷದ ಅಭಿಪ್ರಾಯ. ಜೊತೆಗೆ ಈ ಒಂದು ಆಯುಷ್ಮಾನ್ ಭಾರತದ ಅಡಿಯಲ್ಲಿ 5 ಲಕ್ಷ ರೂಪಾಯಿಗಳನ್ನು ಉಚಿತ ಆರೋಗ್ಯಕ್ಕೆ ಕೊಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ ದೊಡ್ಡ ರೋಗಗಳಾದಂತ ಕ್ಯಾನ್ಸರ್ ಆಗಿರ್ಬೋದು, ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಯೋಜನೆಗಳಿಗೆ ಇಂಥದ್ದ ಒಂದು ಪ್ರಯೋಜನ ಪಡೆಯೋದಕ್ಕೆ 10 ಲಕ್ಷ ರೂಪಾಯಿವರೆಗೆ ಮೋದಿ ಸಾಹೇಬರು ಕೊಡಬಹುದೇನೋ ಅನ್ನೋದು ಒಂದು ನಂಬಿಕೆ ಇದೆ. ಜೊತೆಗೆ ರೈತರು ತುಂಬಾ ಕಷ್ಟದಲ್ಲಿರೋದ್ರಿಂದ ಟ್ರಾಕ್ಟರ್ಗಳಿಗೆ ಸಬ್ಸಿಡಿ ಬೇಕಾಗುತ್ತೆ. ಎಲ್ಲಿ ಕರ್ನಾಟಕದಂತ ರಾಜ್ಯಗಳಲ್ಲಿ ಇಂಥ ಟ್ರಾಕ್ಟರ್ಗಳಿಗೆ ಸಬ್ಸಿಡಿಯನ್ನು ಕೊಡಬೇಕಾಗುತ್ತೆ. ಮಧ್ಯಮ ವರ್ಗ ನಮ್ಮಂತವ್ರು, ನಮ್ಮ ಪ್ರಶಾಂತ್ ಸಾಹೇಬ್ರಂತವ್ರು, ನಿಮ್ಮಂತವ್ರು ಎಲ್ಲರೂ ಸಹ ಒಂದು ಕಾರ್ ತಗೋಬೇಕು ಅಂತ ಕ್ರೇಜ್ ಇರ್ತದೆ. ಸಣ್ಣ ಪುಟಾಣಿ ಕಾರ್ಗಳ ಮೇಲೆ ದಯಮಾಡಿ ಟ್ಯಾಕ್ಸ್ ಪೇ ಅನ್ನ ಕಡಿಮೆ ಮಾಡಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ವಂಡರ್ಫುಲ್ ವಿಶ್ವನಾಥ್ ಸರ್,
ಹೌ ಈಸ್ ಎಕನಾಮಿ ಡೂಯಿಂಗ್ ಪ್ರಶ್ನೆ ಬಂದಾಗ ಎಕ್ಸ್ಟ್ರೀಮ್ಲಿ ವೆಲ್ ಸರ್. ಎಕ್ಸ್ಟ್ರೀಮ್ಲಿ ನಾನು ಹೇಳ್ತಿರೋದು ಅಭಿವೃದ್ಧಿ ಎಲ್ಲ ಕಡೆ ಬರುತ್ತೆ. ಓಕೆ, ನೀವು ಯೋಚನೆ ಮಾಡಿ ಜಗತ್ತಿನ ಈಗ ಹೌ ಈಸ್ ಎಕನಾಮಿ ಡೂಯಿಂಗ್ ಅನ್ನೋದನ್ನು ನಾನು 4 ಮಾನದಂಡಗಳನ್ನು ಇಟ್ಕೊಳ್ತೀನಿ. ಒಂದು, ಹೌ ಈಸ್ ಗೌರ್ಮೆಂಟ್ ಸ್ಪೆಂಡಿಂಗ್ ಅನ್ನುವಂಥದ್ದು, ಎಕ್ಸ್ಪೋರ್ಟ್ ಹೆಂಗಾಗ್ತಾ ಇದೆ, ರಫ್ತು ಹೆಂಗಾಗ್ತಾ ಇದೆ ಅನ್ನುವಂಥದ್ದು, ದೇಶದ ಒಳಗಡೆ ಕನ್ಸಂಪ್ಷನ್ ಹೆಂಗಿದೆ ಮತ್ತು FDI ಹೆಂಗಿದೆ ಅಂತ 4 ಮಾನದಂಡಗಳು ನನಗೆ ಬೇಸಿಕಲಿ ಇರುವಂಥದ್ದು. ನಾನಿಲ್ಲಿ ಒಪ್ಕೋತೀನಿ, ಗೌರ್ಮೆಂಟ್ ಸ್ಪೆಂಡಿಂಗ್ ಈಸ್ ವಂಡರ್ಫುಲ್, ಗೌರ್ಮೆಂಟ್ ಸ್ಪೆಂಡಿಂಗ್ ಆನ್ ಇನ್ಫ್ರಾಸ್ಟ್ರಕ್ಚರ್ ಈಸ್ ವಂಡರ್ಫುಲ್. ಬಟ್ FDI ಅಂತ ಬಂದರೆ 16 ವರ್ಷದ ಲೋ ಅಲ್ಲಿದೆ ಅಂತ ಹೇಳ್ತಿದ್ದಾರೆ. 16 ವರ್ಷದಲ್ಲಿ ಅತ್ಯಂತ ಕಡಿಮೆ FDI ಬರ್ತಾ ಇದೆ. ಕನ್ಸಂಪ್ಷನ್, ದೊಡ್ಡ ಏನು ಕಂಪನಿಗಳು, FMCG ಗೂಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಪ್ರಾಫಿಟ್ ಕಡಿಮೆ ಆಗ್ತಿದೆ ಅಂತಿದ್ದಾರೆ. ರಫ್ತು ಅಂದುಕೊಂಡ ರೀತಿಯಲ್ಲಿ ಬೆಳೀತಿಲ್ಲ. ಅಲ್ಲಿಗೆ ಎಕನಾಮಿಯ 4 ಮಾನದಂಡಗಳ ಪೈಕಿ 3 ಮಾನದಂಡಗಳಲ್ಲಿ ಸಮಸ್ಯೆ ಕಾಣಿಸ್ತಿದೆ. ಒಂದು ಮಾನದಂಡ ಐ ಅಕ್ಸೆಪ್ಟ್. ಅಜಿತ್ ಅಲಾಂಗ್ ವಿತ್ ದಟ್ ಇದ್ರ ಜೊತೆ ಇನ್ನೊಂದು ಪ್ರಶ್ನೆ ಸೇರಿಸ್ಬಿಡ್ತೀನಿ. ನೀವು 4 ಮಾನದಂಡಗಳು ಹೇಳಿದ್ರಲ್ಲ, ನಾರ್ಮಲಿ 2 ಮಾನದಂಡಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ರೆವಿನ್ಯೂ ರಿಸಿಟ್ಸ್, ಒಂದು ಕ್ಯಾಪಿಟಲ್ ರಿಸಿಟ್ಸ್. ರೆವಿನ್ಯೂ ರಿಸಿಟ್ಸ್ ಅಂದ್ರೆ ನನಗೆ ಬರುವಂತ ಇನ್ಕಮ್, ಕ್ಯಾಪಿಟಲ್ ರಿಸಿಟ್ಸ್ ಅಂದ್ರೆ ನನ್ನ ಹತ್ರ ಇರುವಂತ ಆಸ್ತಿನ ಮಾರಿದ ಮೇಲೆ ಬರುವಂತ ಇನ್ಕಮ್. ಇವೆರಡನ್ನು ಪ್ಲಸ್ ಮೈನಸ್ ಮಾಡಿದ ಮೇಲೆ ಸಿಗುವಂತದ್ದೇ ಫಿಸಿಕಲ್ ಡೆಫಿಸಿಟ್. ಈ ಫಿಸಿಕಲ್ ಡೆಫಿಸಿಟ್ ನ ನಾರ್ಮಲಿ GDP ಅನ್ನೋದನ್ನ ಮೆಜರ್ಮೆಂಟ್ ಅನ್ನ ಇಟ್ಟು ನಾವು ಮೆಜರ್ ಮಾಡ್ತೀವಿ. ಇವತ್ತು ಆಗಿರುವಂತದ್ದೇನು, ಇವತ್ತು ರೆವಿನ್ಯೂ ರಿಸಿಟ್ಸ್ ಎಷ್ಟಿದೆ, ಈಗ ನನ್ನ ಹತ್ರ ಡೈರೆಕ್ಟ್ ಇನ್ಕಮ್ ಎಷ್ಟಿದೆ, ಆಮೇಲೆ ಡೈರೆಕ್ಟ್ ರಿಸಿಪ್ಟ್, ರೆವಿನ್ಯೂ ರಿಸಿಪ್ಟ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. FDI ಇನ್ವೆಸ್ಟ್ಮೆಂಟ್ ದಟ್ ಇಸ್ ಆಲ್ ಕಂಪ್ಲೀಟ್ಲಿ ಅಕ್ಸೆಪ್ಟೆಡ್. ಒಂದು, ಆಮೇಲೆ ಇನ್ನು ಒಂದು ನಿಮಿಷ ಅದಾಗಿದ್ಮೇಲೆ ಇಲ್ಲಿ ಕ್ಯಾಪಿಟಲ್ ರಿಸಿಟ್ಸ್ ಏನಾಗಿದೆ ಅಲ್ಲ, ಎಲ್ಲರಲ್ಲೂ ಒಂದು ಮನವಿ, ಇಲ್ಲಿ ಮುಂದೆ ಮನೇಲಿ ಕೂತ್ಕೊಂಡು ಡ್ರಾಯಿಂಗ್ ರೂಮ್ ಅಲ್ಲಿ ಟಿವಿ ನೋಡ್ತಿರ್ತಾರಲ್ಲ, ದೇ ಆರ್ ನಾಟ್ ಎಕನಾಮಿ ಎಕ್ಸ್ಪರ್ಟ್. ಇಲ್ಲ, ಅದಕ್ಕೆ ಸಿಂಪಲ್ ಭಾಷೆ ಒಳಗೆ ಹೇಳ್ತಿರೋದು. ಸರ್ ಒಂದು ನಿಮಿಷ, ರೆವಿನ್ಯೂ ರಿಸಿಪ್ಟ್ ಅಂದ್ರೆ ನನ್ನ ಹತ್ರ 100 ರೂಪಾಯಿ ಇನ್ಕಮ್ ಬಂದಿದೆ, ಆ 100 ರೂಪಾಯಿ ಒಂದು ನಿಮಿಷ, ನಮ್ಮಮ್ಮ ಕೂತ್ಕೊಂಡು ಟಿವಿ ನೋಡ್ತಾರೆ, ಅವ್ರಿಗೆ ಅವ್ರ ಭಾಷೆ ಅಮ್ಮನಿಗೆ ಹೇಳಂಗೆ ಅರ್ಥ ಮಾಡ್ತಾರೆ, ಅವ್ರ ಭಾಷೆಯಲ್ಲಿ ಮಾತಾಡ್ತಾರೆ. ಯಾಕಂದ್ರೆ ವೆರಿ ಫೇವರೇಟ್ ಸಬ್ಜೆಕ್ಟ್ ಮಾಡಿದೆ. ಅಲ್ಲ ಅಂದ್ರೆ ಅವ್ರ ಜೊತೆಗೆ ಕೇಳಬೇಕಾಗಿತ್ತಲ್ಲ. ಗೌರೀಶ್, ನೀವು ಜನರಲಿ ಏನ್ ಡಿಸ್ಕಸ್ ಮಾಡ್ತಾ ಇದ್ದೀರಾ, ಇಕನಾಮಿಕ್ ಸರ್ವೆ ಅಲ್ಲಿ ಏನ್ ಬರುತ್ತೋ, ಹೌದು, GDP, ಡೆಟ್, ಫಿಸ್ಕಲ್ ಡೆಟ್, ಪರ್ ಕ್ಯಾಪಿಟಾ, ಅದನ್ನ ನೀವು ರೀಪ್ರೊಡ್ಯೂಸ್ ಮಾಡಕ್ಕೆ ಟ್ರೈ ಮಾಡ್ತೀರಾ. ನಾವು ಸಿಂಪಲ್ ಬಜೆಟ್ ಅಲ್ಲಿ ಕಾಮನ್ ಮ್ಯಾನ್ಗೆ ನನ್ನ ಬಜೆಟ್ ಅಂತ ನೋಡೋದಾದ್ರೆ, ಓಕೆ, ಪ್ರತಿ ದೇಶ ಬಾರೋವಿಂಗ್ಸ್ ಮಾಡಲೇಬೇಕು. ಎಲ್ಲಿ ಈವನ್ ಪ್ರಪಂಚದ 200 ಕಂಟ್ರಿಯಲ್ಲಿ ಆಲ್ಮೋಸ್ಟ್ 160 ಕಂಟ್ರಿ ಡೆಟ್ಸ್ ಇದೆ. ಅದನ್ನೆಲ್ಲ ಬಿಟ್ಟು ಈಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ಒಂದು 6 ಮಂತ್ಸ್ ಯಾವ ಸರ್ಕಾರಕ್ಕೂ ಬಜೆಟ್ಗೂ ನಾವು ಕಂಪೇರ್ ಮಾಡೋದಲ್ಲ. ಒಂದು 6 ಮಂತ್ಸ್ಗೆ ಲಾಸ್ಟ್ ಜೂನ್ 2023 ಇಂದ ಟಿಲ್ ಜಾನ್ವರಿ 2024 ವರ್ಲ್ಡ್ ಇಕಾನಮಿ ನೋಡಿ. ನೀವು ವರ್ಲ್ಡ್ ಇಕಾನಮಿ ನೋಡಿದ್ರೆ ಪ್ರತಿದಿನ ನಾರ್ತ್ ಅಮೆರಿಕಾ ಡೆಟ್ ಫಾರ್ ಎಕ್ಸಾಂಪಲ್ ಇನ್ನು ಇನ್ಫ್ಲೇಷನ್ಗೆ ಹೋಯ್ತು, ರಿಸೆಷನ್ ಹೋಯ್ತು, ಲ್ಯಾಟಿನ್ ಅಮೆರಿಕಾ ರಿಸೆಷನ್ ಹೋಯ್ತು, ಲ್ಯಾಟಿನ್ ಅಮೆರಿಕಾ ರಿಸೆಷನ್ ಹೋಯ್ತು. ರಿಸೆಷನ್ ಹೋಗಿದ ತಕ್ಷಣ ಈ ಕಂಟ್ರೀಸ್ಗಳು ಇನ್ವೆಸ್ಟ್ಮೆಂಟ್ ಮಾಡೋದನ್ನ ನಿಲ್ಲಿಸ್ಬಿಡುತ್ತೆ. ಈ ಇನ್ವೆಸ್ಟ್ಮೆಂಟ್ ಅನ್ನ ನಿಂತು ಬಿಡುತ್ತೆ. ಈ ಇನ್ವೆಸ್ಟ್ಮೆಂಟ್ ನಿಂತು ಬಿಡುವುದಾದ್ರೆ ಯಾವ ಮಾರ್ಕೆಟ್ ನೋಡ್ತಾರೆ? ಜನರಲ್ ಇನ್ವೆಸ್ಟ್ ಕಾರಣಗಳಿಗೆ ಹೋಗ್ತಾ ಇದ್ರೆ ನಾನು ಕಾರಣಗಳಿಗೆ ಆಮೇಲೆ ಬರ್ತೀನಿ. ಅಟ್ಲೀಸ್ಟ್ ನಾನು ಹೇಳಿದ 4 ಪಾಯಿಂಟ್ ಕರೆಕ್ಟ್. ಅಲ್ಲೇ ಬರ್ತಾರೆ ಸರ್. ತುಂಬಾ ಸಣ್ಣದೊಂದು ಬ್ರೇಕ್ ಆದ್ಮೇಲೆ ನಾನು ವಿಶ್ವನಾಥ್ ಭಟ್ರೆ ನಾನೊಂದು ಪ್ರಶ್ನೆಯನ್ನು ವಿಶ್ವನಾಥ್ ಭಟ್ರೆ ಕೇಳ್ತಾ ಇದ್ದೆ. 4 ಮಾನದಂಡಗಳು, ಒಂದು ದೇಶದ ಎಕನಾಮಿ ಹೆಂಗೆ ಪರ್ಫಾರ್ಮ್ ಮಾಡ್ತಾ ಇದೆ ಅನ್ನೋದಕ್ಕೆ 4 ಮಾನದಂಡಗಳು. ಒಂದು ಕಾರ್ ಹೆಂಗೆ ಓಡ್ತಾ ಇದೆ ಅನ್ನೋದಕ್ಕೆ 4 ಗಾಲಿಗಳು ಹೆಂಗೆ ಓಡ್ತಾ ಇದ್ದಾವೆ, ಹೆಂಗೆ ಪರ್ಫಾರ್ಮ್ ಮಾಡ್ತಾ ಇದ್ದಾವೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಆಸ್ತಿಯ ಹುಟ್ಟು ಹಾಕುವಲ್ಲಿ ಸರ್ಕಾರ ಹೆಂಗೆ ಸ್ಪೆಂಡ್ ಮಾಡ್ತಿದೆ ಅಂತ. ದಟ್ ಈಸ್ ವಂಡರ್ಫುಲ್. ಅದರ ಬಗ್ಗೆ ಯಾವುದೇ ರೀತಿಯಾದಂಥ ಸಂಶಯಗಳಿಲ್ಲ. ರೋಡ್ಗಳು, ಬ್ರಿಡ್ಜ್ಗಳು, ಟ್ರೇನು, ವಿಮಾನ ನಿಲ್ದಾಣಗಳು ಎಲ್ಲವೂ ಆಗ್ತಾ ಇದೆ. ಆದರೆ ಅದು ಒಂದೇ ಅಲ್ಲ ಮಾನದಂಡ, ಇನ್ನು 3 ಮಾನದಂಡಗಳು ಬರ್ತವೆ. ಕನ್ಸಂಪ್ಷನ್ ಹೆಂಗಾಗ್ತಿದೆ ದೇಶದಲ್ಲಿ, ಜನ ಯಾವ ರೀತಿ ವಸ್ತುಗಳನ್ನು ಖರೀದಿ ಮಾಡ್ತಿದ್ದಾರೆ ಅಂತ. ದೊಡ್ಡ ಕಂಪನಿಗಳ ರಿಪೋರ್ಟ್ ಶೀಟ್ಗಳನ್ನು ನೋಡಿದ್ರೆ ಕನ್ಸಂಪ್ಷನ್ ಕಡಿಮೆ ಆಗ್ತಿದೆ ಅಂತ ಹೇಳ್ತಾ ಇದ್ದಾವೆ ಕಂಪನಿಗಳು. ಅದರ ಜೊತೆಗೆ ಎಕ್ಸ್ಪೋರ್ಟ್ ಹೆಂಗಾಗ್ತಿದೆ, ಎಕ್ಸ್ಪೋರ್ಟ್ ಅಂದುಕೊಂಡ ರೀತಿಯಲ್ಲಿ ಬೆಳೀತಾ ಇಲ್ಲ. ಯಾವ ರೀತಿ ಅಂದುಕೊಳ್ತಾ ಇದ್ವು ಆ ರೀತಿಯಲ್ಲಿ ಬೆಳೀತಾ ಇಲ್ಲ. FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ದೇಶದೊಳಗೆ ಹೆಂಗೆ ಬರ್ತಿದೆ, 16 ವರ್ಷದಲ್ಲಿ ಅತ್ಯಂತ ಕಡಿಮೆ ಈ ವರ್ಷ ಅಂತ ಹೇಳಲಾಗ್ತಾ ಇದೆ. ವಿಶ್ವನಾಥ್ ಭಟ್ರೆ, ಅದರ ಜೊತೆಗೆ ಗೌರೀಶ್ ಅವರು ಹೇಳಿದ್ರು, ಇಟ್ ಈಸ್ ಆಲ್ವೇಸ್ ರಿಲೇಟಿವ್, ಐ ಅಕ್ಸೆಪ್ಟ್ ದ್ಯಾಟ್ ಆಲ್ಸೋ. ಎಕನಾಮಿ, ನಿಮ್ಮ ದೇಶದ ಎಕನಾಮಿ ಹೆಂಗೆ ಪರ್ಫಾರ್ಮ್ ಮಾಡ್ತಾ ಇದೆ ಅನ್ನೋದು ಇಡೀ ಪ್ರಪಂಚದ ಎಕನಾಮಿ ಹೆಂಗೆ ಪರ್ಫಾರ್ಮ್ ಮಾಡ್ತಾ ಇದೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಎಸ್
ಥ್ಯಾಂಕ್ ಯು. ಯಾಕಂದರೆ ನಿಮ್ಮ ಪ್ರಶ್ನೆ ಇದೆಯಲ್ಲ, ಇದು ಚಿಂತನಾ ಲಹರಿಯನ್ನು ಪ್ರಚೋದಿಸುವಂತಹ ಪ್ರಶ್ನೆ. ವಂಡರ್ಫುಲ್ ಕ್ವಶನ್. ನಾವು ಇವತ್ತೇನಾಗಿದೆ, ಐ ಟೇಕ್ ಲಿಟ್ಲ್ ಮೋರ್ ಟೈಮ್. ಜಗತ್ತಿನಾದ್ಯಂತ ಅಭಿವೃದ್ಧಿಯ ಪರ್ವ ಏನಿದೆ, ಸಪೋಸ್ ಇಟ್ ಈಸ್ ಉತ್ತಮವಾಗಿದೆ ಅಂತ ಇಟ್ಕೊಳ್ಳಿ. ಜಗತ್ತಿನ ಅಭಿವೃದ್ಧಿಯ ದರ ಸರಾಸರಿಯಲ್ಲಿ 4.5%, 5% ಇದ್ದಾಗ ಭಾರತ 7.3% ಅಭಿವೃದ್ಧಿಯನ್ನು ಸಾಧಿಸಿದ್ರೆ ಇಟ್ ಈಸ್ ಗುಡ್, ಡೆಫಿನೆಟ್ಲಿ ಗುಡ್. ಬಟ್ ಈಸ್ ಇಟ್ ಎಕ್ಸ್ಟ್ರಾರ್ಡಿನರಿ? ನೋ, ಇಟ್ ಈಸ್ ನಾಟ್ ಎಟ್ ಆಲ್ ಎಕ್ಸ್ಟ್ರಾರ್ಡಿನರಿ. ನಾನು 7.3 ಹೇಳಿದ್ದು ಯಾತಕ್ಕೆ ಅಂದರೆ, ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ನು ಫಸ್ಟ್ ಅಡ್ವಾನ್ಸ್ ಎಸ್ಟಿಮೇಷನ್ ಕೊಟ್ಟಿದೆಯಲ್ಲ, ಅದು ಬೇಸ್ಡ್ ಆನ್ ಪಕ್ಕಾ ಅನಾಲಿಸಿಸ್ 7.3 ಅಂತ ಹೇಳಿದೆ 2023-24ಕ್ಕೆ. ಆ ದೃಷ್ಟಿಯಲ್ಲಿ ಹೇಳಿರೋದು. ಒಂದು ವೇಳೆ ಜಾಗತಿಕ ಅಭಿವೃದ್ಧಿಯ ದರ ಡೋಲಾಯಮಾನ ಪರಿಸ್ಥಿತಿಯಲ್ಲಿತ್ತು ಅಂದಾಗ 7.3%. ಇದನ್ನು ನಾನು ಯಾಕೆ ಹೇಳ್ತಿದ್ದೀನಿ ಗೊತ್ತಾ? ಆವಾಗಷ್ಟೇ ಹೇಳಿದೆ, ಚೈನಾ 4.9%, ಅದು 3ರಿಂದ ಮೇಲೆ ಹೋಗಿಲ್ಲ, 8.7%ಇಂದ ಕೆಳಗೆ ಬಂದಿರುವಂತಹದ್ದು. ಆಸ್ಟ್ರೇಲಿಯಾ ತಗೊಳ್ಳಿ 0.2%, ಸೌತ್ ಕೊರಿಯಾ 0.6%, ಯಾವುದು 1% ಇಲ್ಲ ಅಜಿತ್. 0%ಅಲ್ಲಿ ಬ್ರಿಟನ್, ಇಟಲಿ ಇದೆ. ಜರ್ಮನಿ -0.1%. ನಾನು ಅಮೆರಿಕ ಜಪಾನ್ 1 ನಿಮಿಷ ಈ ಸರ್, ಜಾಗಕ್ಕೆ ಓದಾಡ್ತಿದೆ. ಇಲ್ಲ -0.7. ಸೌತ್ ಕೊರಿಯಾ 9% ಇತ್ತು 2 ವರ್ಷದ ಹಿಂದೆ, ಇವಾಗ -4.4%. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇಡೀ ಜಗತ್ತು ಕ್ರೈಸಿಸಲ್ಲಿದೆ ಸರ್, ಇಡೀ ಜಗತ್ತು. ಎಲ್ಲದಕ್ಕಿಂತಲೂ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಗೊತ್ತಾ? ನಾನು ಆ ಡೇಟಾ ಅವಾಗ ಹೇಳಿದೆ, 2000 ಇಸವಿಯಿಂದ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಜಿತ್, 2000ದಿಂದ 2019 ತನಕ, ಅಂದರೆ ಈ 20 ವರ್ಷಗಳ ಸರಾಸರಿ ತಗೊಂಡ್ರೆ ಜಗತ್ತಿನಲ್ಲಿ ಸರಾಸರಿ ಅಭಿವೃದ್ಧಿಯ ದರ 3.8% ಇದೆ. ಇವತ್ತು ಅದಕ್ಕಿಂತ 5% ಕೆಳಗೆ ಬರೋದು ಬೇರೆ. 25% ಕಮ್ಮಿ ಅಂದರೆ 2024ಕ್ಕೆ IMF ಕೊಟ್ಟಿರೋ ಅಭಿವೃದ್ಧಿಯ ದರ ಎಷ್ಟು ಗೊತ್ತಾ? 2.9%. 25% ಕಮ್ಮಿ ಅಂದರೆ ಜಗತ್ತು ನಿರಂತರವಾಗಿ ಕೆಳಗಡೆ ಹೋಗ್ತಾ ಇರುತ್ತೆ ಅಂತ. ಹಾಗಾಗತ್ತೆ ಅಂತಲ್ಲ, ಇದು ರಿಯಲ್ ಚಾಲೆಂಜ್. ಇಂಥ ಪರಿಸ್ಥಿತಿನಲ್ಲಿ 7.3% ಉಂಟಲ್ಲ, ಇಟ್ ಈಸ್ ನಾಟ್ ಗುಡ್, ಇಟ್ ಈಸ್ ಅನ್ ಎಕ್ಸ್ಟ್ರಾರ್ಡಿನರಿ ಥಿಂಗ್. ನಿಮ್ಮ ಪ್ರಶ್ನೆಗೆ ಈಗ ಉತ್ತರ ನಾನು ಹೇಳ್ತೀನಿ. ಅಂದರೆ ಇದು ಕೇಂದ್ರ ಸರ್ಕಾರ ಹೇಳ್ಕೊಳ್ಳೋದು ಅಥವಾ ಬಿಜೆಪಿ ಪಕ್ಷ ಹೇಳ್ಕೊಳ್ಳೋದಲ್ಲ, IMF ಹೇಳ್ತಾ ಇದೆ 7.3% ಎಕನಾಮಿಕ್ ಗ್ರೋತ್ ಇರುತ್ತೆ ಅಂತ. ಇಡೀ ಪ್ರಪಂಚದಲ್ಲಿ ಇಷ್ಟು ಎಕನಾಮಿಕ್ ಗ್ರೋತ್ ಇನ್ಯಾವ ದೇಶಕ್ಕೂ ಇಲ್ಲ. ಐ ಅಕ್ಸೆಪ್ಟ್. ಆದರೆ ನೀವು ಅಮೆರಿಕದ ಎಕನಾಮಿಕ್ ಗ್ರೋತ್ ಜೊತೆಗೆ ಭಾರತದ ಎಕನಾಮಿಕ್ ಗ್ರೋತ್ ಹೆಂಗೆ ಕಂಪೇರ್ ಮಾಡ್ತೀರಿ? $22 ಟ್ರಿಲಿಯನ್ ಎಕನಾಮಿ ಸರ್. ಬ್ಯೂಟಿಫುಲ್ ಸರ್, ನೀವು ಹೇಳಿದ್ರೆ ನಾನು ನಿಮ್ಮ ಪಾಯಿಂಟಿಗೆ ಬರ್ತಾ ಇದ್ದೀನಿ. ಈಗ ನಾವು ಪ್ರತಿ ವಾರ ನಮ್ಗೆ TRP ಬರುತ್ತಪ್ಪ. ಒಂದು TRP ಇದ್ದ ಚಾನಲ್ 2 TRP ತಗೊಂಡ್ಬಿಟ್ರೆ 50% ಗ್ರೋತ್ ಅಂದ್ಬಿಡ್ತಾರೆ. ಹೌದೌದು, ನೋ ಐ ಅಗ್ರಿ ವಿತ್. ಈಗ ನಮ್ದು ಹಂಗಲ್ಲ, ನಮ್ದು TRP ಜಾಸ್ತಿ ಇದೆ ರೀ. ನಾವು 2 ಜಾಸ್ತಿ ಮಾಡ್ಕೊಂಡು 3 ಜಾಸ್ತಿ ಮಾಡ್ಕೊಂಡ್ರೆ ನಮ್ಮ ಗ್ರೋತ್ ಪರ್ಸೆಂಟೇಜ್ ಕಡಿಮೆ ಇರುತ್ತೆ. ಅಲ್ಲ, ನಾವು ವಿ ಆರ್ ನೋ ಲಾಂಗರ್ ಇನ್ ಲೆಸ್ ದ್ಯಾನ್ ಇದು. ವಿ ಆರ್ ಇನ್ $3.7 ಟ್ರಿಲಿಯನ್ ಇದ್ದೀವಿ. 22 ಅಲ್ಲ, ಬಟ್ ನಾವು ಒನ್ ಅಮಾಂಗ್ ಟಾಪ್ 5 ಅಲ್ಲಿ ಇದ್ದೀವಿ. ಆಕ್ಚುಲಿ ಆ ಲೆವೆಲ್ಗೆ ಬಂದಿದೆ. ಲೆಟ್ ಮೀ ಟ್ಯಾಕಲ್ ಯುವರ್ ಕ್ವಶನ್ಸ್. ಈಗ ಎಕ್ಸ್ಪೋರ್ಟ್ಸ್ ನೀವು ಟಾಪಿಕ್ ಹೇಳಿದ್ರಿ. ಹೋದ ವರ್ಷ ಮರ್ಚೆಂಡೈಸ್ ಎಕ್ಸ್ಪೋರ್ಟ್ಸು, ಸರ್ವಿಸು, ಟ್ರೇಡು ಎಲ್ಲ ತೊಗೊಂಡ್ರು $770 ಬಿಲಿಯನ್ ಆಗಿತ್ತು. ಈ ವರ್ಷ ಎಷ್ಟು ಗೊತ್ತಾ? ಅಷ್ಟೇ ಬರುತ್ತೆ, ಜಾಸ್ತಿ ಬರೋದಿಲ್ಲ. ದಿಸ್ ಈಸ್ ನಂಬರ್ 1. ಜಾಗತಿಕವಾಗಿ ಹೇಳೋದಾದರೆ ನಿಮಗೆ ಮಾನಿಟರಿ ಟೈಟ್ನೆಸ್ ಇದೆ. ಅಮೇರಿಕದಲ್ಲಿ 0.25%ಇಂದ ಇವತ್ತು 5.5% ಇದೆ. ಅದರಿಂದ ಅವ್ರು ಇಂಪೋರ್ಟ್ ಮಾಡ್ಕೊಳ್ಳೋದು ಕಮ್ಮಿ ಆಗ್ತಾ ಇದೆ. ಒಪ್ಕೋತೀರಾ? ಈ ಸವಾಲುಗಳ ನಡುವೆ, ಈ ಎಲ್ಲ ಸವಾಲುಗಳ ನಡುವೆ ಭಾರತ, ಐ ಆಮ್ ಪುಟಿಂಗ್ ಇಟ್ ಇನ್ ಮೈ ಡಿಫರೆಂಟ್ ಲಾಜಿಕ್. ಇಫ್ ಐ ಆಮ್ ರಾಂಗ್, ಕೈಂಡ್ಲಿ ರೆಕ್ಟಿಫೈ ಮಿ. ಈ ಎಲ್ಲ ಸವಾಲುಗಳ ನಡುವೆ, ಜಾಗತಿಕ ಎಲ್ಲ ಸವಾಲುಗಳ ನಡುವೆ ಇಂಪೋರ್ಟ್ ಮಾಡ್ಕೊಳ್ಳೋದು ಅಂದರೆ ನಮ್ಮ ಎಕ್ಸ್ಪೋರ್ಟ್ ಕಮ್ಮಿ ಆಗಿದೆ. ಜೊತೆಯಲ್ಲಿ ಮಾನಿಟರಿ ಟೈಟನಿಂಗ್ ಇದೆ. ವಿದೇಶದಿಂದ ಬಂಡವಾಳ ಹೂಡಿಕೆ ಸದ್ಯಕ್ಕೆ ಮುಂದಿನ ವರ್ಷದಿಂದಲ್ಲ, ಈ 4 ತಿಂಗಳಲ್ಲಿ ಇಟ್ ವಿಲ್ ಸ್ಟಾರ್ಟ್ ಕಮಿಂಗ್ ಫ್ಲಡ್ ರೂಪದಲ್ಲಿ ಭಾರತ ದೇಶಕ್ಕೆ ಬರುತ್ತೆ. ದಟ್ ಈಸ್ ಡಿಫರೆಂಟ್. ಈಗ ರೈಟ್ ನಾವು FDI ಕಮ್ಮಿ ಆಗಿದೆ ಈ ಕಾರಣಕ್ಕೆ. ಯಾಕೆ ಹೇಳಿ? 0.25% ಇರುವಂತಹದ್ದು ಇವತ್ತು 5.5%ಗೆ ಹೋಗಿದೆ ರೆಪೋ ರೇಟ್. ಯಾರು ಹೂಡಿಕೆ ಮಾಡ್ತಾರೆ ಈ ದೇಶದಲ್ಲಿ? ಅವ್ರ ಹಣವನ್ನು ಅಲ್ಲೇ ಹೂಡಿಕೆ ಮಾಡ್ತಾರಲ್ವಾ? ದಿಸ್ ಈಸ್ ಒನ್. FDI ಯಾಕೆ ಬಂದಿಲ್ಲ ಅಂತ. ಎರಡನೇದಾಗಿ ಎಕ್ಸ್ಪೋರ್ಟ್ಸ್ ಅನ್ನೋದು ಅಲ್ಲಿ ಆರ್ಥಿಕತೆ ಕುಸಿತ ಇದ್ದಾಗ $50 ಖರ್ಚು ಮಾಡೋನು $30 ಖರ್ಚು ಮಾಡ್ತಾನೆ ಸರ್. ಭಾರತ ದೇಶದ ಸವಾಲುಗಳು ಏನಂದರೆ ಇಂಟರ್ನಲ್ ಅಲ್ಲ, ಭಾರತ ದೇಶದ ಸವಾಲುಗಳು ಎಕ್ಸ್ಟರ್ನಲ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ವಿದೇಶದ ಸಮಸ್ಯೆಗಳು ಭಾರತಕ್ಕೆ ಸಮಸ್ಯೆಗಳಾಗಿದೆ. ನಮ್ಮ ಎಕ್ಸ್ಪೋರ್ಟ್ ಈ ಕಾರಣಕ್ಕೆ ಆಗ್ತಿಲ್ಲ, ನಮಗೆ FDI ಈ ಕಾರಣಕ್ಕೆ ಬರ್ತಿಲ್ಲ. ಡಿಸ್ಪೈಟ್ ದಟ್, ಈ ಎಲ್ಲ ಸವಾಲುಗಳ ನಡುವೆ ಭಾರತ 7.3% ಅಭಿವೃದ್ಧಿಯನ್ನು ಸಾಧಿಸಿದೆ ಅಂತ ಹೇಳಿದ್ರೆ ಭಾರತದ ಇಂಟರ್ನಲ್ ಸ್ಟ್ರೆಂತ್ ಈಸ್ ವೆರಿ ಸ್ಟ್ರಾಂಗ್. ಒಪ್ಕೋತೀರಾ?
ಸರ್ ಇಲ್ಲ ಈ ಎಲ್- ಒಪ್ಕೊಳ್ಳಲ್ಲ. ಒಂದ್ ನಿಮಿಷ ಸರ್, ಒಂದ್ ಕಡೆಯಿಂದ ನೀವೇ ಹೇಳ್ತೀರಿ. ನೀವು counter ಅಲ್ಲ, ಅಲ್ಲ, counter ಎಷ್ಟೊತ್ತು? ಅಲ್ಲ, ಒಂದ್ ನಿಮಿಷ ಕೇಳಿ. counter ಅವ್ರು ಹೇಳ್ತಾರೆ ಕೊಡ್ತೀನಿ. ನಮ್ಮ ದೇಶ it is ಅನಿಲ್, from ಅನಿಲ್, external, ಅನಿಲ್, not ಅನಿಲ್, from internal ಅನಿಲ್, ಅಂತ. ಅನಿಲ್. ಒಂದ್ ಕಡೆಯಿಂದ ಹೇಳ್ತಾರೆ 140 ಕೋಟಿ ಜನಸಂಖ್ಯೆ ಅನಿಲ್, ಅಂತ ಹೇಳಿ. ಅನಿಲ್, You ಅನಿಲ್. have your own stand, one ಒಂದು proper ನಿಮಿಷ stand. ಹೇಳಿ. ನಾನು ನಿಮಗೆ question ಅಲ್ಲ, ಕೇಳಕ್ಕೆ- ಅನಿಲ್, ಅದು ಅನಿಲ್, ಚೆನ್ನಾಗಿದೆ. ಅನಿಲ್, ಅನಿಲ್, ಅನಿಲ್. Even ಅವ್ರು I have ಹೇಳ್ತಾರೆ, he is questions. ready to- he is ಅನಿಲ್. ready to consider in ಅನಿಲ್. case if there is error. Even I have questions. ಪ್ರಶ್ನೆ ನನಗೂ ಇದೆ. ಒಂದೇ ನಿಮಿಷ ಇರಿ, ಒಂದೇ ನಿಮಿಷ ಇರಿ, ಒಂದೇ ನಿಮಿಷ ಇರಿ. ಮ್ಯಾಕ್ರೋ ಹೇಳಿದ್ರು, ಮೈಕ್ರೋ ಕೆಲವೊಂದು ಒಂದ್ ಕಡೆಯಿಂದ ನಮ್ಮನ್ನ ಕುಂದಿಸ್ಕೊಂಡು ಮಾತಾಡ್ತಾ ಇದ್ದು ಸುಳ್ಳು 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 ಅನಿಲ್. ಸುಳ್ಳು. ಅಲ್ಲ, ಎಲ್ಲ ಹೇಳ್ತಿರೋದೆಲ್ಲ ಸುಳ್ಳೆ ಅವರು. ಅನಿಲ್. ಹೇಳ್ತಿರೋದೆಲ್ಲ ಸುಳ್ಳು. I am challenging him. He can file a case, defamation case against me. I am openly challenging. Why is he not filing a case against ಇರ್ರಿ, me? ಒಂದ್ ನಿಮಿಷ ಇರ್ರಿ. ಕೇಳಿ, ನಾನು ಹೇಳ್ತೀನಿ. ಈಗ ಟಿವಿ ಡಿಬೇಟ್ ಗಳಲ್ಲಿ ಮಂಡನೆಯಾದ ವಿಷಯದ ಮೇಲೆ ಡಿಫಾಮೇಶನ್ ಕೇಸ್ ಹೌದ್ರಿ, ಹೌದು. We are here to give the right information to the ಅನಿಲ್, public. ಅನಿಲ್, ಅನಿಲ್, ಸುಮ್ ಸುಮ್ನೆ ನೀವು ಬಂದು ಟೈಮ್ ಬಂದಾಗ ಏನೋ ಮಾತಾಡ್ರಿ, ಹೇಳ್ಕೊಂಡು ನೀವು ಕೂತ್ಕೊಳ್ಳೋದಲ್ಲ. ಟೈಮ್ ಬಂದಾಗ ಮಾತಾಡ್ರಿ, ಮತ್ತೆ ಟೈಮ್ ಕೊಡ್ತೀನಿ ನಾನು. ಎಸ್ ನೋಡಿ ಸರ್, ಇವತ್ತಿನ ದಿನ ಯಾವುದೇ ಆ ಎಲ್ಲ ಸವಾಲುಗಳ ನಡುವೆ 7.3% ಅಭಿವೃದ್ಧಿ ದರ ಬಂದಾಗ ಒಂದು ರಿವೈವ್ ಆಯಿತು ಅಂತ ಹೇಳಿದಾಗ ಆ ಎಲ್ಲ ದೇಶಗಳು ಇವತ್ತು ವರ್ಸ್ಟ್ ಸಿಚುವೇಶನ್ನಿಂದ ವರ್ಸ್ಟಿಂದ ಬ್ಯಾಡಿಗೆ ಬಂದರು, ಗುಡ್ ಬೇಡ ನಾರ್ಮಲ್ ಸಿಚುವೇಶನ್ಗೆ ಬಂದರು. ನಮ್ಮ ಅಭಿವೃದ್ಧಿ ದರ 7.3ರಿಂದ 8ಕ್ಕೆ ಹೋಗುತ್ತಾ ಇಲ್ವಾ? ದಿಸ್ ಈಸ್ ಮೈ ಪ್ರೆಸೆಂಟೇಷನ್. ಈ ಎಲ್ಲ ಸವಾಲುಗಳ ನಡುವೆ ಭಾರತ 7.3%, ದಟ್ ಈಸ್ ಇಟ್ ಈಸ್ ಬೇಸ್ಡ್ ಆನ್ ಇಂಟರ್ನಲ್ ಗ್ರೋತ್. ನೋಡಿ. ಮ್ಯಾಸಿವ್ ಜಾಬ್ ಕ್ರಿಯೇಷನ್ ಮಾಡಿದ್ದೀವಿ ನಾವು. ಜಾಬ್ ಕ್ರಿಯೇಷನ್, ಟ್ಯಾಕ್ಸ್ ಕಲೆಕ್ಷನ್ ಬೆಸ್ಟ್ ಸರ್. 20% ಡೈರೆಕ್ಟ್ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಕಲೆಕ್ಷನ್ 28% ಹೋಗಿದೆ. ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ 20% ಜಾಸ್ತಿ ಆಗಿದೆ. ಯು ಟೇಕ್ ಎನಿಥಿಂಗ್, ಎವ್ರಿ ವೇ ದರ್ ಇಸ್ ಗ್ರೋತ್. ಯು ಟೇಕ್ ಎನಿ ಸೆಕ್ಟರ್, ಯಾವ ಸೆಕ್ಟರ್ ತೆಗೆದುಕೊಳ್ಳಿ. ಒಂದು ಸರ್ವೆ ನೋಡ್ತಾ, ಒಂದು ನಿಮಿಷ, ಒಂದು ನಿಮಿಷ, ನಾನು ಬರ್ತೀನಿ ರೀ, ಬರ್ತೀನಿ ರೀ. ಅನಿಲ್, ನೀವು ಮರ್ಯಾದಲ್ರಿ, ನನ್ನ ಪ್ರಶ್ನೆಗಳನ್ನ ನನ್ನ ಹತ್ರ ಉಳ್ಕತಾವಿರಿ. ಗೌರೀಶ್ ಅವರೇ, ಒಂದು ಸರ್ವೆ ನೋಡ್ತಾ ಇದ್ದೆ ನಾನು. 45% ಆಫ್ ಇಂಡಿಯನ್ಸ್ ಆರ್ ಫೀಲಿಂಗ್ ದಟ್ ಅವ್ರದ್ದು ಇನ್ಕಮ್ ಗ್ರೋ ಆಗಿಲ್ಲ, ಬಟ್ ಖರ್ಚುಗಳು ಜಾಸ್ತಿ ಆಗಿದಾವೆ. ಇನ್ಕಮ್ ಗ್ರೋ ಆಗಿಲ್ಲ, ಖರ್ಚು ಜಾಸ್ತಿ ಆಗಿದೆ. 45% ಅಂದ್ರೆ ಇದನ್ನ ನಾನು ಏನಕ್ಕೆ ರಿಲೇಟ್ ಮಾಡಬಹುದು? ಪರ್ ಕ್ಯಾಪಿಟಾಗೆ. ಬೇಸಿಕಲಿ ಪರ್ ಕ್ಯಾಪಿಟದ ಒಂದು ಕ್ವಶನ್ ಬಂತು, ಸೇಮ್ ಕ್ವಶನ್. ಈ ಪರ್ ಕ್ಯಾಪಿಟ ಇನ್ಕಮ್ ನಾವು 140ನೇ ಪೊಸಿಷನ್ ಅಲ್ಲಿ ಇದ್ದೀವಿ, 150ನೇ ಪೊಸಿಷನ್ ಅಲ್ಲಿ ಇದ್ರೆ, ಅಂದ್ರೆ ಇಂಡಿವಿಜುವಲ್ ಇನ್ಕಮ್ ಇಲ್ಲ ಅಂತಂದ್ರೆ ಪರ್ ಕ್ಯಾಪಿಟ ಇನ್ಕಮ್ ದ ಫಾರ್ಮ್ಯುಲಾ ಹಾಗೆ ನ್ಯಾಷನಲ್ ಇನ್ಕಮ್. ನೀವು ನ್ಯಾಷನಲ್ ರಿಸಿಟ್ ನ ತಗೊಳ್ಳೋದಿಲ್ಲ. ಈ ದೇಶದ ಇನ್ಕಮ್ ಏನಿದೆಯೋ ಅದನ್ನ ನಾನು ಜನಸಂಖ್ಯೆಯಲ್ಲಿ ಡಿವೈಡ್ ಮಾಡ್ಬೋದು. ಸೊ ಅದು ಬರುತ್ತೆ. ಫಾರ್ ಎಕ್ಸಾಂಪಲ್ 2.5 ಲಕ್ಷ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಭಾರತ ಈಗ ವಿಶ್ವದ 5ನೇ ಅತಿ ದೊಡ್ಡ ಆರ್ಥಿಕತೆ ಆಗಿದೆ, 3ನೇ ಅತಿ ದೊಡ್ಡ ಆರ್ಥಿಕತೆ ಇನ್ನು 5 ವರ್ಷ ಆಗುತ್ತೆ. ಹಂಗೆಲ್ಲ ಆದ ಮೇಲೆ ಪರ್ ಕ್ಯಾಪಿಟಾ ಇನ್ಕಮ್ ಕೂಡ ಅಷ್ಟೇ ಮಟ್ಟದಲ್ಲಿ ಜಾಸ್ತಿ ಆಗುತ್ತೆ ಅಂದ್ರೆ ಆಗೋದಿಲ್ಲ. 100 ಬರಲಿ, ಅಲ್ಲ ಅವ್ರು ಹೇಳ್ತಾರೆ ವಿದಿನ್ 3 years ಅಲ್ಲಿ ಟಾಪ್ 5 economies ಅಲ್ಲಿ ಬರ್ತದೆ, 2047 ಅಲ್ಲಿ ಡೆವಲಪ್ಡ್ ಕಂಟ್ರಿಯಲ್ಲಿ ಬರ್ತೇನೆ. ಪರ್ ಕ್ಯಾಪಿಟಲ್ ಇನ್ಕಮ್ ಬಗ್ಗೆ ಮಾತಾಡೋದೇ ಇಲ್ಲ. ನಾನು ಹೇಳಿದ ಈಗ ಜಗತ್ತ ಅತಿ ಬಡವರಿರುವ ದೇಶ ಅಂದ್ರೆ ಇಂಡಿಯಾ, ಅತ್ಯಂತ ಜಾಸ್ತಿ ಬಡವರು. ಪರ್ ಕ್ಯಾಪಿಟಲ್ ಇನ್ಕಮ್ ಅಲ್ಲಿ ನೀವು ಒಂದು ಪಾಯಿಂಟ್ ಅನಿಲ್, ಒಂದ್ ನಿಮಿಷ, ನಾನು ಇಬ್ರು ಎಕನಾಮಿಕ್ಸ್ ಪ್ಯಾನಲ್ ಅಲ್ಲಿ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಇದ್ದೀನಿ. ಕೇಳಿಸ್ಕೊಡ್ರಿ, ನಾನು ಈ ಪ್ಯಾನಲ್ ನಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಸಮಯ ಕೊಟ್ಟೆ, ಸರಿಯಾದ ಸಮಯ ಸಿಗ್ತಾ ಅದಲ್ಲ ನನ್ನ ಕನ್ಸರ್ನ್. ನನ್ನ ಚಾನಲ್ ನೋಡ್ತಾ ಇರೋನಿಗೆ ಏನ್ ಸಿಗ್ತಾ ಇದೆ ಅನ್ನೋದಷ್ಟೇ ನನ್ನ ಗೌರೀಶ್ ಅವರು ಒಂದು ರೆಲೆವೆಂಟ್ ಕ್ವಶನ್ ಅನ್ನು ರೇಸ್ ಮಾಡಿದ್ರು. ಅದಕ್ಕೆ ಶಂಕರ್ ಶೆಟ್ರು ವ್ಯಾಲ್ಯೂ ಅಡಿಷನ್ ಮಾಡಿದ್ದಾರೆ. ಈಗ ಪರ್ ಕ್ಯಾಪಿಟಾ ಇನ್ಕಮ್, ಪರ್ ಕ್ಯಾಪಿಟಾ ಇನ್ಕಮ್ ಅಂದ್ರೆ ಒಂದು ದೇಶದಲ್ಲಿ ಪ್ರತಿ ವ್ಯಕ್ತಿ ಒಂದು ವರ್ಷಕ್ಕೆ ಎಷ್ಟು ಗಳಿಸ್ತಾ ಇದ್ದಾನೆ ಅಂತ. ಪರ್ ಕ್ಯಾಪಿಟಾ ಇನ್ಕಮ್ ನಲ್ಲಿ 120ನೇ ಸ್ಥಾನದಲ್ಲಿ ಇದೀವಿ, 143ನೇ ಸ್ಥಾನದಲ್ಲಿ ಇದೀವಿ. ಈ ಪ್ರಪಂಚದ 5ನೇ ದೊಡ್ಡ ಎಕಾನಮಿ.
ಕಾರಣ ಏನು ಅಂದ್ರೆ ಅದು ರಾಕೆಟ್ ಸೈನ್ಸ್ ಅಲ್ಲ, ದೇಶದ ಜನಸಂಖ್ಯೆ ಅಷ್ಟಿದೆ, 140 ಕೋಟಿ ಜನ. ಆ ನಂತರ ಅದರಲ್ಲಿ ಅಲ್ಲ ಪರ್ ಕ್ಯಾಪಿಟಲ್ ಒಂದು ಆಡ್ ಮಾಡ್ಬಿಡ್ತೀನಿ. ನಾನು ಕೇಳ್ತೀನಿ ಚೈನಾದಲ್ಲಿ ಯಾಕಿಲ್ಲ ಅನ್ನೋ ಪ್ರಶ್ನೆಯನ್ನ ಒಂದು ವ್ಯಾಲ್ಯೂ ಎಡಿಷನ್ ಅನ್ನ ಕಾಂಗ್ರೆಸ್ ವಕ್ತಾರ ಅನಿಲ್ ತಡ್ಕಲ್ ಅವರು ಮಾಡಿದ್ದಾರೆ. 1990s, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, 1990 ಭಾರತ ಗ್ಲೋಬಲೈಸೇಷನ್ಗೆ ತೆರೆದುಕೊಂತು, ಪ್ರೈವೇಟೈಸೇಷನ್ಗೆ, ಲಿಬರಲೈಸೇಷನ್ಗೆ ತೆರೆದುಕೊಂತು. ಆವಾಗ ಚೀನಾದ ಎಕನಾಮಿ ಏನಿತ್ತು, ಭಾರತದ ಎಕನಾಮಿ ಏನಿತ್ತು? ಚೀನಾ ಭಾರತ ಈಕ್ವಲ್ ಆಗಿದ್ವು ಆಲ್ಮೋಸ್ಟ್. ಎಷ್ಟು ಮುಂದಿತ್ರಿ ಚೀನಾ ಭಾರತಕ್ಕಿಂತ 1990ರಲ್ಲಿ? ನೋ ವೇಸ್. ಇವತ್ತು ಚೀನಾ, ಒಂದು ನಿಮಿಷ, ಚೀನಾ $18 ಟ್ರಿಲಿಯನ್ ಎಕನಾಮಿ, $18 ಟ್ರಿಲಿಯನ್ ಎಕನಾಮಿ. ಭಾರತ 5 ಟ್ರಿಲಿಯನ್ ಆಗಬೇಕು ಅನ್ನೋ ಕನಸು ಕಾಣ್ತಾ ಇರುವ ಎಕನಾಮಿ. 1990ರಲ್ಲಿ ಆಲ್ಮೋಸ್ಟ್ ಈಕ್ವಲ್, ಬಹಳ ಜಾಸ್ತಿ ಇರಲಿಲ್ಲ, ವ್ಯತ್ಯಾಸ ಅಷ್ಟೇ, ಬಹಳ ಜಾಸ್ತಿ ಇರಲಿಲ್ಲ. 1990ರಿಂದ 2023 ತನಕ ಏನಾಯಿತು? ಅನಿಲ್ ತಡ್ಕಲ್ ಅವ್ರು ಕೇಳ್ತಾರೆ ಚೀನಾದಲ್ಲಿ ಯಾಕೆ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಇದೆ ಅಂತ. ಯಾಕೆ ಜಾಸ್ತಿ ಇದೆ ಅಂತ ಅವರು ಹೇಳಬೇಕು. 1990 ಅವಕಾಶ ಕೊಟ್ಟರೆ ಅನಿಲ್. ಓಕೆ ಸರ್, ಈಗ ನಮ್ಮ ಸ್ನೇಹಿತರು ಮಾತಾಡ್ತಾ ಇರ್ಬೇಕಾದ್ರೆ ಹೇಳ್ತಾ ಇದ್ರು, ಒಂದು ಇಂಡಿಯಾ ಈಸ್ ಆಕ್ಚುಲಿ ಎಕ್ಸ್ಪೋರ್ಟಿಂಗ್ ನಾವು ಯಾಕೆ ಕಮ್ಮಿ ಮಾಡ್ತೀವಿ ಅಂತಂದ್ರೆ ಇಡೀ ಪ್ರಪಂಚದಲ್ಲಿ ರಿಸೆಷನ್ ನಡೀತಾ ಇದೆ, ಸ್ಪೆಂಡಿಂಗ್ ಕೆಪಾಸಿಟಿ ಇಲ್ಲ. ಹಂಗಾಗಿ ಒಂದ್ ನಿಮಿಷ ಇಂಟರಪ್ಟ್ ಮಾಡ್ಬಿಡಿ ದಯವಿಟ್ಟು. ಅವ್ರಿಗೆ ಹೆಂಗೆ ಸಮಯ ಅವಕಾಶ ಕೊಟ್ರೆ ನನಗೆ ಅನ್ಕೊಡಿ. ಅವ್ರು ಹೇಳಿದ್ದು ಹೊರಗಡೆ ಪ್ರಪಂಚದಲ್ಲಿ ಎಲ್ಲ ಕಡೆ ರಿಸೆಷನ್ ನಡೀತಾ ಇದೆ, ಹಂಗಾಗಿ ನಮ್ಗೆ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಅಂದ್ರೆ ಅವರು ನಮಗೆ ಕೇಳ್ತಾ ಇಲ್ಲ, ಆರ್ಡರ್ ಕೇಳ್ತಾ ಇಲ್ಲ, ನಾವು ಕೊಡ್ತಾ ಇಲ್ಲ ಅಂತ ಹೇಳಿದ್ರು ಒಂದು ಕಡೆ. ಇನ್ನೊಂದು ಕಡೆ ಹೇಳ್ತಾರೆ, ಮೋಹನ್ ಅವರು ಹೇಳ್ತಾರೆ, ಆಮೇಲೆ ಅದನ್ನು ಅವ್ರು ಸಮರ್ಥನೆ ಮಾಡ್ಕೊಳ್ತಾರೆ, ರೀ ನಮ್ಮ ಹತ್ರ ಇಷ್ಟು ಪ್ರಾಬ್ಲಮ್ ಇದೆ ಅಂತಂದ್ರೆ 140 ಕೋಟಿ ಜನಸಂಖ್ಯೆ, ನಮ್ಮ ಹತ್ರ ಕನ್ಸಂಪ್ಷನ್ ಇಷ್ಟಿರ್ಬೇಕಾದ್ರೆ ನಾವು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಆಪ್ಷನ್ ಇಲ್ಲ ಅಂತ. ಅಂದರೆ ದೇ ಹ್ಯಾವ್ ಅ ಡ್ಯೂಲ್ ಸ್ಟ್ಯಾಂಡ್. ಇವತ್ತು ನಾನು ಹೇಳ್ತೀನಿ ಕೇಳಿ, ಎಕ್ಸ್ಪೋರ್ಟ್ ಯಾವುದ್ರಲ್ಲಿ ಆಗ್ತಾ ಇದೆ? ಎಕ್ಸ್ಪೋರ್ಟ್ ಇಸ್ ಹ್ಯಾಪನಿಂಗ್ ಇನ್ ದ ಸಾಫ್ಟ್ವೇರ್, ಎಕ್ಸ್ಪೋರ್ಟ್ ಇಸ್ ಹ್ಯಾಪನಿಂಗ್ ಇನ್ ದ ಬೀಫ್, ಎಕ್ಸ್ಪೋರ್ಟ್ ಇಸ್ ಹ್ಯಾಪನಿಂಗ್ ಇನ್ ಸರ್ಟನ್ ಟ್ರೇಡ್ ಆಫ್ ಕಾಟನ್. ದೇರ್ ಆರ್ ಸರ್ಟನ್ ಎಕ್ಸ್ಪೋರ್ಟ್ಸ್ ವಿಚ್ ಆರ್ ಬೀನ್ ವೆರಿ ಹೈ. ಇವತ್ತಲ್ಲ, 1947ರಿಂದ ಸಹ ಇಲ್ಲಿವರೆಗೂ ಅದೇ ಇರುವಂಥದ್ದು. ಈಗ ಮಾತಿರುವಂಥದ್ದು ಎಲ್ಲಿ ಅಂತಂದ್ರೆ, ಇವತ್ತು ಬಜೆಟ್ ಏನು ಘೋಷಣೆ ಮಾಡ್ತಾ ಇದ್ದಾರೆ, ಇಂಟ್ರೀಮ್ ಬಜೆಟ್ ಒಳಗಡೆ ಇವ್ಯಾವುದ್ರ ಬಗ್ಗೆನೂ ಡಿಸ್ಕಷನ್ ಆಗೋದಿಲ್ಲ. ಆಮೇಲೆ ಇವತ್ತಿನವರೆಗೂ ಅವ್ರು ಏನು ಡೇಟಾ ಕೊಟ್ಟಿದ್ದಾರಲ್ಲ, ಅಬ್ಸಲ್ಯೂಟ್ಲಿ ಮೋಸ್ಟ್ ಆಫ್ ದ ಡೇಟಾ ಇಸ್ ರಾಂಗ್. ಯಾಕೆ ಅಂತ ಹೇಳ್ತೀನಿ ನಾನು. ಅವ್ರು ಕೊಟ್ಟಿರುವಂತ ಡೇಟಾ ನಥಿಂಗ್ ಕ್ಯಾನ್ ಬಿ ಕಂಪೇರ್ಡ್ ವಿತ್ ಎನಿವೇರ್. ಒಂದು ಅಲ್ಲ, ಅವ್ರು ಕೊಟ್ಟಿರೋ ಉಳಿದ ಡೇಟಾದ ಬಗ್ಗೆ ನಾವು ಚರ್ಚೆ ಮಾಡೋಣಂತೆ. ಎರಡು ಡೇಟಾ ಬಗ್ಗೆ ಕರೆಕ್ಟ್ ಅಲ್ಲ, ನಿಮ್ಮನ್ನೇ ಕೇಳಿ. ಒಂದು, ಭಾರತದ ಮುಂದಿನ ವರ್ಷದ ಎಕನಾಮಿಕ್ ಗ್ರೋತ್ 7.3% ಇರುತ್ತೆ. ಇದು ಪ್ರಪಂಚದಲ್ಲಿ ಲಾಸ್ಟ್ ಬಜೆಟ್ ಅಲ್ಲಿ ನಿರ್ಮಲಾ ಸೀತಾರಾಮನ್ ಹೇಳಿದ್ರು ಗೊತ್ತಾ, ಫಿಸಿಕಲ್ ಡೆಪಾಸಿಟ್ ಫಾರ್ ದ ಇಯರ್ 2022 ವಾಸ್ ಅಬೌಟ್ 16.61 lakh crore. Just for the comparison of physical deficit measured to be percentage of GDP for 6.4% ಅಂತ ಹೇಳಿದ್ದು. ಐ ಆಮ್ ಟಾಕಿಂಗ್ ಅಬೌಟ್ ಲಾಸ್ಟ್ ಬಜೆಟ್ ಅಲ್ಲಿ ಮೇಡಮ್ ಹೇಳಿದ್ದು. ಅದಾಗಿದ್ಮೇಲೆ ಅವ್ರೇನು ಹೇಳಿದ್ರು, ಫೈನಾನ್ಸ್ ಮಿನಿಸ್ಟರ್ ಕ್ಲೈಮ್ಸ್ ದಟ್ ದ 23-24 ಗವರ್ಮೆಂಟ್ ಇಸ್ ಟಾರ್ಗೆಟಿಂಗ್ ದ the GDP is going to be 5.9%, has he rightly said. According to the finance minister, 25 and 26 the GDP is going to, ನಾನು ಹೇಳಿಲ್ಲ ಇದು, ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅಲ್ಲಿ ಹೇಳಿರುವಂತದ್ದು 4.5 to 4.6 GDP ಆಗುತ್ತೆ ಅಂತ. ಆಮೇಲೆ ಈ ಡೇಟಾ ಕೊಟ್ಟಿರೋದು ಯಾರು? ಇವ್ರು ಹೇಳ್ತಾ ಇದಾರಲ್ಲ, ನಾನು ಹೇಳ್ತಾ ಇರೋದು CGA ರಿಪೋರ್ಟ್. ನನ್ನ ಸ್ನೇಹಿತರು ಹೇಳ್ತಿದ್ರು, ಪಪ್ಪು ವಾಟ್ಸ್ಆಪ್ ಗ್ರೂಪ್, ಪಪ್ಪು ವಾಟ್ಸ್ಆಪ್ ಇಂದ ತರುವಂತ ನಾಲೆಡ್ಜ್ ನನಗಿಲ್ಲ. ಈ ದೇಶ 7.3 ಗ್ರೋತ್ ರೇಟ್ ಇಲ್ಲ ಈ ದೇಶ. ಒಂದ್ ನಿಮಿಷ ಕೇಳಿ. ಅಲ್ಲ, ಹೌದಲ್ಲ ಹೇಳ್ರಿ, ಏನು ಈಗ ಅವ್ರು ಹೇಳಿ 7.3 ಇಸ್ ದ ಗ್ರೋತ್ ರೇಟ್ ಅಂಡ್ ದಟ್ ಇಸ್ ಹೈಯೆಸ್ಟ್ ಇನ್ ದ ವರ್ಲ್ಡ್ ಅಂತ ಹೇಳಿದ್ರು. ಸರಿನಾ ತಪ್ಪು ಅಷ್ಟು ಹೇಳ್ಬಿಡಿ. ಸರಿ, ಅಲ್ಲಿ ಹೇಳ್ತೀನಿ. ಯಾಕೆ ಅಂತ ಹೇಳ್ತೀನಿ ಕೇಳಿ, ಯಾಕೆ ಅಂತ ಕೇಳ್ತೀನಿ. ಈಗ ನಾರ್ಮಲಿ ಹೌ ಡು ಯು ಮೆಜರ್ ಅ ಕಂಟ್ರಿ? ಒಂದು ದೇಶವನ್ನ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೆಂಗ್ ಮೆಜರ್? ಬೇಡ, ದೇಶ ಬಿಟ್ಬಿಡೋಣ. ಈಗ ಅನಿಲ್ ಅಭಿವೃದ್ಧಿ ಆಗ್ತಾ ಇದ್ದಾನೆ. ಫಾರ್ ಎಕ್ಸಾಂಪಲ್, ನಾನು ಲಾಸ್ಟ್ ಇಯರ್ 15 lakh rupees ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಮಾಡಿದ್ದೀನಿ. ಆಫ್ಟರ್ ಡೂಯಿಂಗ್ ಆಲ್ ದ ಎಕ್ಸ್ಪೆಂಡಿಚರ್, ದೇರ್ ಇಸ್ ಸರ್ಟನ್ ಪರ್ಸೆಂಟೇಜ್ ವಿಚ್ ಇಸ್ ಮೇಕಿಂಗ್ ಮಿ ಆಸ್ ಅ ಪ್ರಾಫಿಟ್. ಇವತ್ತು ದೇಶದಲ್ಲಿ ರೆವಿನ್ಯೂ ರಿಸಿಟ್ ಎಷ್ಟಾಗಿದೆ ಅನ್ನೋದು ನನ್ನ ಮೂಲಭೂತ ಪ್ರಶ್ನೆ. ರೆವಿನ್ಯೂ ರಿಸಿಟ್ಸ್ ಲಾಸ್ಟ್ ಇಯರ್ ಕಿಂತ ಅದರೋದಕ್ಕಿಂತ ರೆವಿನ್ಯೂ ರಿಸಿಟ್ಸ್ ಇನ್ಕ್ರೀಸ್ ಆಗಿದೆಯಾ? ಇಲ್ಲ. ಕ್ಯಾಪಿಟಲ್ ರಿಸಿಟ್ಸ್ ಅಂದ್ರೆ ಫಸ್ಟ್ ಬೇಸಿಕ್ ನಾನು ನಿಮ್ಮ ವ್ಯೂ ಪಾಯಿಂಟ್ ನ ರೆಸ್ಪೆಕ್ಟ್
ರೆಸ್ಪೆಕ್ಟ್ ಮಾಡ್ತಾ ಒಂದು ಮಾತನ್ನ ಹೇಳ್ತೀನಿ. ನಂದು- ಒಂದಷ್ಟು ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಅಂತ ಇರ್ತಾವ್ರಿ. ಸರ್, ಒಂದ್ ನಿಮಿಷ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಅಂತ ಇರ್ತವೆ. ಗ್ಲೋಬಲ್ ಸರ್, ನಂಗೆ 10 second ಕೊಡ್ಬೇಕು ಸರ್ ಈಗ ನೀವು. ನನ್ನ ಮನೆ ಒಂದ್ ನಿಮಿಷ ನನ್ನ ಮನೆ ಹೆಂಗೆ ನಡೀತಾ ಇದೆ ಅನ್ನೋದಕ್ಕೆ ಮನೆಯ ಒಬ್ಬೊಬ್ಬ ಸದಸ್ಯನು ಒಂದೊಂದು ಮಾನದಂಡಗಳನ್ನು ಇಟ್ಕೊಂಡು ಮುಂದೆ ಹೋಗ್ತೀನಿ ಅಂದ್ರೆ ಆಗೋದಿಲ್ಲ. ಒಂದು ಗ್ಲೋಬಲ್ ಸ್ಟ್ಯಾಂಡರ್ಡ್ ಅವ್ರದಾದ್ಮೇಲೆ ನಾನು ಅನಿಲ್ ಅವ್ರಿಗೆ ಕೇಳ್ತಾ ಇರೋದು 7.3 ನಾ ಹೇಳ್ತಿರೋದು ಏನ್ ಗೊತ್ತಾ, ದಟ್ ಈಸ್ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಇಂಪ್ಲಿಮೆಂಟೇಷನ್ ಪ್ರೋಗ್ರಾಮ್ನವರು 9 ತಿಂಗಳು ಆದ ನಂತರ, ಒಂದು ವರ್ಷದ 9 ತಿಂಗಳು ಆದ ನಂತರದಲ್ಲಿ ಅಂದರೆ ಜನವರಿ ತಿಂಗಳಲ್ಲಿ ಫಸ್ಟ್ ಅಡ್ವಾನ್ಸ್ ಎಸ್ಟಿಮೇಷನ್ ಅಂತ ಕೊಡ್ತಾರೆ. ಇಟ್ ಈಸ್ ಮೋಸ್ಟ್ ಅಥೆಂಟಿಕ್ ಇರುವಂತದ್ದು. ಅದು ನಮ್ದಲ್ಲ, ರಿಸರ್ವ್ ಬ್ಯಾಂಕ್ ಅಲ್ಲ, ಯಾರದ್ದು ಅಲ್ಲ. 7.3 ಅಂತ ಕೊಟ್ಟಿದ್ದಾರೆ. ನಾನು ಅದನ್ನು ಹೇಳಿರೋ ಸರ್. ಈಗ ನನಗೆ ಕರೆಂಟ್ ಇಯರಿಗೆ ನೆಕ್ಸ್ಟ್ ಇಯರ್ ಅಲ್ಲ. ನಾವು ಡೀಟೇಲ್ಸ್ಗೆ ಹೋಗೋಣ. ನನಗೆ 2 ಸ್ಟಾಟಿಸ್ಟಿಕ್ಸ್ಗಳ ಕರೆಕ್ಟಾ ಸುಳ್ಳ ಅನ್ನೋದು ನಿರ್ಧಾರ. ಒಂದು ಗ್ರೋತ್ ರೇಟ್ 7.3 ಅಂತ ಕೊಟ್ಟಿರೋದು. ವರ್ಲ್ಡ್ ಎಕನಾಮಿಗೆ ಭಾರತದ ಕಾಂಟ್ರಿಬ್ಯೂಷನ್ 16% ಅಂತ ಹೇಳ್ತೀವಿ. ಹೌದು ಹೌದು 16% ಇಸ್ ದ ಇಂಡಿಯನ್ ಕಾಂಟ್ರಿಬ್ಯೂಷನ್ ಟು ವರ್ಲ್ಡ್ ಎಕನಾಮಿ. ಎಸ್ ಅನಿಲ್ ಕರೆಕ್ಟ್ ಸುಳ್ಳ? ಇಟ್ ಮೇ ಬಿ ಹಾಗೆ ಆಗುತ್ತೆ. ಯಾಕೆ ಅಂತ ಕೇಳಿ, ಬಿಕಾಸ್ ವಿ ಆರ್ ಅಂಡರ್ ಟಾಪ್ 5 ಎಕನಾಮಿಕ್ ಕಂಟ್ರೀಸ್ ಇನ್ ದ ವರ್ಲ್ಡ್. ಹಾಗೆ ಆಗ್ತದೆ. ಆಮೇಲೆ ಈಗ ಒಂದ್ ನಿಮಿಷ ಕೇಳಿ, ಇದ್ರಲ್ಲಿ ನಗುವಂತದ್ದೇನಿಲ್ಲ. ನಾನಲ್ಲ, ಈವನ್ ಅಜಿತ್ ಹನುಮಕ್ಕನವರ್ ಪ್ರೈಮ್ ಮಿನಿಸ್ಟರ್ ಆದ್ರೂ ಸಹ ಈ ದೇಶ ಹಿಂಗೆ ನಡೀತದೆ. ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆದ್ರೆ ಬೇಕಾಗಿಲ್ಲ, ಪ್ರಶಾಂತ್ ನಾಥ್ ಅವ್ರ ಯಾಕೆ ಅಂದ್ರೆ ದ ಬೇಸಿಕ್ಸ್ ಪ್ರಶಾಂತ್ ಒಂದು ಬ್ರೇಕ್. ಎಲೆಕ್ಷನ್ ಬಜೆಟ್ 2024 ಬಜೆಟ್ ವಿಶೇಷ ಕಾರ್ಯಕ್ರಮಕ್ಕೆ ನಾವು ಕೊಟ್ಟಿರುವಂತಹ ಹೆಸರು ಅದು ಸುಮ್ಮನೆ ಕೊಟ್ಟಿದ್ದೀವಿ ಅಷ್ಟೇ. ಎಲೆಕ್ಷನ್ ಬರ್ತಾ ಇದೆ ಅನ್ನೋ ಕಾರಣಕ್ಕೆ ಎರ್ರಾಬಿರ್ರಿ ಫ್ರೀ ಬೀಸ್ ಆಗಲಿ, ಜನಪ್ರಿಯ ಘೋಷಣೆಗಳಾಗಲಿ ಇರುವ ಸಾಧ್ಯತೆಗಳು ಇಲ್ಲ ಈ ಬಜೆಟ್ನಲ್ಲಿ. ನಿರ್ಮಲಾ ಸೀತಾರಾಮನ್ 3 ಸಲ ಇಲ್ಲ 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 ಅಂತ ಹೇಳಿದ್ದಾರೆ. ಅಕೌಂಟ್ಗೆ ಅಂದರೆ ಸಾರಾ ಸಗಟಾಗಿ ಹೋಲ್ಸೇಲ್ ಆಗಿ ಅಕೌಂಟ್ಗೆ ಇಷ್ಟು ಹಾಕ್ಬಿಡ್ತೀವಿ, ಅಥವಾ ಅವ್ರಿಗಿಷ್ಟು ಕೊಡ್ತೀವಿ, ಇವ್ರಿಗಿಷ್ಟು ಕೊಡ್ತೀವಿ, ಆ ರೀತಿಯ ಜನಪ್ರಿಯ ಘೋಷಣೆಗಳಿರುವ ಸಾಧ್ಯತೆ ಇಲ್ಲ. ಮೇಲ್ಗಡೆ ಕೂತ್ಕೊಂಡಿರೋದು ಮೋದಿ. ಗೌರೀಶ್ ಅವರು, ಆಮ್ ಐ ರೈಟ್? ಈಗ ಕಾಂಗ್ರೆಸ್ ಅವ್ರದ್ದು, BJP ಅವ್ರದ್ದು ಇಬ್ಬರು ಕ್ವಶನ್ಗೂ ಒಂದು ಕೌಂಟರ್ ಕ್ವಶನ್ ನನಗೆ. GDP 7.5% ಇದೆಯೋ ಇಲ್ವೋ ಅನ್ನೋದಕ್ಕಿಂತ GDPನ ಕ್ಯಾಲ್ಕುಲೇಟ್ ಮಾಡುವಂಥ ಫಾರ್ಮ್ಯುಲಾ ಸಿಂಪಲ್ ಮ್ಯಾಥಮ್ಯಾಟಿಕಲ್ ಫಾರ್ಮ್ಯುಲಾ. ಕನ್ಸ್ಯೂಮರ್ ಸ್ಪೆಂಡಿಂಗು ಪ್ಲಸ್ ನೆಟ್ ಆಫ್ ಎಕ್ಸ್ಪೋರ್ಟ್ಸ್ ಮೈನಸ್ ಇಂಪೋರ್ಟ್ಸ್, ಆ ನಂತರ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್. ಸೊ ಇದನ್ನ ಲಾಸ್ಟ್ ಇಯರು 31 ಮಾರ್ಚ್ 2024ಗೆ ಬ್ಯಾಲೆನ್ಸ್ ಶೀಟ್ ಮಾಡಿ ಅಥವಾ ಫೈನಾನ್ಷಿಯಲ್ ರಿಪೋರ್ಟ್ಸ್ ಮಾಡಿ, ಫೈನಾನ್ಷಿಯಲ್ ರಿಪೋರ್ಟ್ ನಂಬರನ್ನು, ಆ್ಯಕ್ಚುವಲ್ ನಂಬರನ್ನು ತಗೊಂಡು ಅದರ ಮೇಲೆ ಫೋರ್ಕಾಸ್ಟನ್ನು ಹಾಕಿ ಪರ್ಸೆಂಟೇಜು 16% ಗ್ರೋತ್ ವರ್ಲ್ಡ್ ಎಕಾನಮಿ ಕಂಪೇರ್ ಮಾಡಿದ್ರೆ ಅದರ ಮೇಲೆ ಕೊಡುವಂಥದ್ದು. ಕಾಂಟ್ರಿಬ್ಯೂಷನ್ ಅಂದ್ರೆ ಕರೆಸ್ಪಾಂಡಿಂಗ್ ಗ್ರೋತ್ ರೇಟ್ ಅನ್ನು ತಗೊಳ್ತಾರೆ ಅವರು. ಲೈಬರ್ ಪ್ಲಸ್ 2% 4% ಆ ರೇಟ್ ಎಲ್ಲ ತಗೊಳ್ತಾರೆ ಅವರು. ಸೊ ಅದರಲ್ಲಿ 7.2 7.3% ಅಂತಂದ್ರೆ ಆ ನಂಬರ್ ಕಂಪ್ಲೀಟ್ ಫೇಕ್ ಅನ್ನಕ್ಕಾಗೋದಿಲ್ಲ. ಮೇ ಬಿ ದ ಪ್ರೆಸೆಂಪ್ಷನ್ ಏನಿದೆಯೋ ಆ 16% ಪ್ರೆಸೆಂಪ್ಷನ್ ತಗೊಂಡಿದ್ದಾರೆ, 10% ಪ್ರೆಸೆಂಟ್ ಅಲ್ಲಿ ವೇರಿಯೇಷನ್ ಆಗಬಹುದೇ ಒಟ್ಟೆ. ಫಾರ್ ಎಕ್ಸಾಂಪಲ್ ಬಜೆಟ್ ಆಗಿದ ತಕ್ಷಣ ಈ ಫಸ್ಟ್ ಕ್ವಾರ್ಟರಲ್ಲೇ ಫೈನಾನ್ಸ್ ಮಿನಿಸ್ಟರ್ ಬಂದು ಹೇಳ್ತಾರೆ, ನಾವು 7% ಗ್ರೋತ್ ಅನ್ನು ಎಕ್ಸ್ಪೆಕ್ಟ್ ಮಾಡಿದೀವಿ, ಗ್ರೋತ್ ಅಷ್ಟು ಫಾಸ್ಟ್ ಆಗ್ತಾ ಇಲ್ಲ, ಸ್ವಲ್ಪ ಸ್ಲೋ ಆಗ್ತಾ ಇದೆ ಅಂತ. ಅದರಲ್ಲಿ ಎಕ್ಸ್ಪೋರ್ಟ್ಸು ಕವರ್ ಆಗಿದೆ, ಇಂಪೋರ್ಟ್ಸು ಕವರ್ ಆಗಿದೆ. ಸೆಕ್ಟೋರಲ್ ಎಕ್ಸ್ಪೋರ್ಟ್ಸ್ ಮೇ ಬಿ ಸ್ವಲ್ಪ ಕಡಿಮೆ ಆಗಿರ್ಬೋದು. ಈಗ ಲಾಸ್ಟ್ ಇಯರ್ ಬಜೆಟ್ ಅಲ್ಲೇ 2% 3% ಎಗ್ರಿಕಲ್ಚರಲ್ ಎಕ್ಸ್ಪೋರ್ಟ್ ಮಾಡ್ತೀವಿ, ಅಷ್ಟು ಅದಾಗಲಿಲ್ಲ. ಎಗ್ರಿಕಲ್ಚರಲ್ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ಸ್ ಆಗ್ತಾನೆ ಇದೆ, ಅದ್ರ ಬಗ್ಗೆ ಡಿಫರೆನ್ಸಸ್ ಇಲ್ಲ. ಬಟ್ ಮೇಬಿ ಸೆಕ್ಟೋರಲ್ ಎಕ್ಸ್ಪೋರ್ಟ್ ನಲ್ಲಿ ಎಕ್ಸ್ಪೋರ್ಟ್ ಎಷ್ಟಾಗ್ತಾ ಇದೆ ಅನ್ನೋದ್ರಷ್ಟೇ ಇಂಪಾರ್ಟೆಂಟ್, ಏನಾಗ್ತಾ ಇದೆ ಅನ್ನೋದು ಕೂಡ. ಎಕ್ಸಾಕ್ಟ್ಲಿ ದಟ್ ಇಸ್ ವಾಟ್ ಸಾಫ್ಟ್ವೇರ್ ಎಕ್ಸ್ಪೋರ್ಟ್, ಟ್ರೇಡಿಂಗ್, ಕನ್ವೆನ್ಷನಲ್ ಎನರ್ಜಿ, ಕೆಮಿಕಲ್. ಭಾರತದಲ್ಲಿ ಹಿಸ್ಟಾರಿಕಲಿ 50% ಎಕ್ಸ್ಪೋರ್ಟ್ MSME ಇಂದ ಆಗುತ್ತೆ. ಮೀಡಿಯಂ ಅಂಡ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ 50%. ಸಾಫ್ಟ್ವೇರ್ ಹೈಯೆಸ್ಟ್ ಡಾಮಿನೇಟಿಂಗ್. ಅಲ್ಲ 50%, ಅಲ್ಲ ಅರ್ಧ MSME ಇಂದ ಅದರ ಪೋರ್ಷನ್ 4% ಕಡಿಮೆ ಆಗಿದೆ, 46% ಬಂದಿದೆ ಅಂತ. ದಟ್ ಈಸ್ ದ ಫ್ಯಾಕ್ಟರ್ ಆಫ್ ವರಿ. ಯಾಕಂದ್ರೆ MSME ಸೆಕ್ಟರ್ಗಳು ತುಂಬಾ ಚೆನ್ನಾಗಿ ಮಾಡ್ತಾ ಇದೆ ಅಂದ್ರೆ ಅದರ ಅರ್ಥ ಏನು? ಮಧ್ಯಮ ವರ್ಗಕ್ಕೆ ದುಡ್ಡು ಸಿಗ್ತಾ ಇದೆ, ಅಂದ್ರೆ ಕೆಲಸ ಸಿಗ್ತಾ ಇದೆ, ನೌಕರಿ ಸಿಗ್ತಾ ಇದೆ ಅಂತ. ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಆಫ್ ಕೋರ್ಸ್ ದೇಶಕ್ಕೆ ಆದಾಯ ತರುತ್ತದು, ಇಲ್ಲ ಅಂತಲ್ಲ. ಮಧ್ಯಮ ವರ್ಗಕ್ಕೆ ಇಲ್ಲಿ ಒಂದಿದೆ ಸರ್. ಯಾರಾದ್ರೂ ತಪ್ಪು ತಿಳ್ಕೊಬಾರ್ದು ಈ ಪ್ರೆಸೆಂಟೇಷನ್ನಲ್ಲಿ.
ಜಗತ್ತಿನ GDP-ಯ 16% ಭಾರತ ಅಲ್ಲ, No. ಜಗತ್ತಿನ ಅಭಿವೃದ್ಧಿಯ ದರ ಏನು ಅಭಿವೃದ್ಧಿ ಇದೆಯಲ್ಲ ಹೌದು, ಆ ಅದರಲ್ಲಿ- ಗ್ರೋತಿನ Yes, 16%. yes, Yes, it is yes. true, very much. ನೀವು 16% ಅಂದ್ರೆ ಸೂಪರ್ ಪವರ್ ಭಾರತ. I wanted to make that very clear. ಯಾರು ತಪ್ಪು ಆನಂತರ- ತಿಳ್ಕೊಬಾರ್ದು. ಪಾಪ್ಯುಲೇಷನ್ ಉಂಟು ನಮ್ದು ಅಷ್ಟೇ. ಪಾಪ್ಯುಲೇಷನ್ ವರ್ಲ್ಡ್ 16% FDIs ಗವರ್ಮೆಂಟ್ ಗೆ ಬಂದಿರುವ ಸೆಕ್ಟರ್ಸ್ ಅಲ್ಲಿ ಕಡಿಮೆ. FDIs ಓವರಾಲ್ FDIs ಬರ್ತದೆ, ಓವರಾಲ್ FDIs ಬರ್ತದೆ. ಮೋಹನ್ ವಿಶ್ವ ಅವರು ಹೇಳ್ದಂಗೆ ಓವರಾಲ್ FDIs ಬರುತ್ತೆ, ಅದು ಗವರ್ಮೆಂಟ್ ಬಜೆಟ್ ಗೆ ಸಂಬಂಧಪಟ್ಟಂತದ್ದಲ್ಲ. ಬಟ್ ಗವರ್ಮೆಂಟ್ ಗೆ ಬರುವ FDIs ಅಂದ್ರೆ ಲಿಬರಲೈಸೇಷನ್. ನೀವು ಗವರ್ಮೆಂಟ್ ಗೆ FDI, ಫಾರ್ ಎಕ್ಸಾಂಪಲ್ ರೈಲ್ವೆಗೆ ನೀವು FDI ತಂದ್ರೆ ಅಷ್ಟು ಪ್ರೈವೇಟೈಸೇಷನ್ ಮಾಡಬೇಕು ನೀವು. ಈ ಪ್ರೈವೇಟೈಸೇಷನ್ ಮಾಡಬೇಕು ಅನ್ನೋರು ಒಂದು ಪಾರ್ಟಿ, ಪ್ರೈವೇಟೈಸೇಷನ್ ಮಾಡಬಾರ್ದು ಅನ್ನುವಂತ ಒಂದು ಪಾರ್ಟಿ, ಎಲ್ಲಿ FDI ಬರುತ್ತೆ? So this is the decision point. ಪಾಲಿಸಿ ಮ್ಯಾಟರ್ಸ್, ಪಾಲಿಸಿ ಮ್ಯಾಟರ್ಸ್. ಸೊ ಅದು ಸ್ವಲ್ಪ ತಕ್ಕ ಮಟ್ಟಿಗೆ ಅದು ರೆಡ್ಯೂಸ್ ಆಗಿದೆ. ಅದು ಆ FDI ರೆಡ್ಯೂಸ್ ಆಗಿದೆ. ಆನಂದ್ ಇಂಡಸ್ಟ್ರಿಯಲ್ ಸೆಕ್ಟರ್ಗೆ FDI ರೆಡ್ಯೂಸ್ ಆಗಿದೆಯಾ ಅಂತಂದ್ರೆ ಪ್ರಾಬ್ಲಿ ಓಕೆ, ಲಾಸ್ಟ್ 2-3 ಇಯರ್ಸ್ಗೆ ಕಂಪೇರ್ ಮಾಡುವ ನೋಡಿದ್ರೆ ಕಡಿಮೆ ಆಗಿದೆ. ಆದ್ರೂ ನಾವು ಇಂಡಿಯಾ ಗ್ರೋಯಿಂಗ್ ಎಟ್ ಅರೌಂಡ್ 7 to 10% ಮಾರ್ಕೆಟಲ್ಲಿ ಗ್ರೋತ್ ರೇಟ್ ನೋಡಿದ್ರೆ ಇನ್ವೆಸ್ಟ್ಮೆಂಟ್ಸ್ ಆಸ್ ಇಟ್ ಈಸ್ ಬರ್ತಾ ಇದೆ. ಮೇ ಬಿ ಈಸಿ ಆಫ್ ಬಿಸ್ನೆಸ್ ಡೂಯಿಂಗು ಅದರಲ್ಲೂ ಬರ್ತಾ ಇದೆ. ತಕ್ಕ ಮಟ್ಟಿಗೆ ಅದನ್ನೇನು ತುಂಬಾ ಡೆವಲಪ್ಮೆಂಟ್ ಆಗಲಿಲ್ಲ, ಬಟ್ ಮುಂಚೆಗಿಂತ ಬಿಸ್ನೆಸ್ ಮಾಡೋದು ಅಥವಾ ಪ್ರಾಬಬ್ಲಿ ನೀವು ಕಂಪ್ನಿ ರಿಜಿಸ್ಟ್ರೇಷನ್ ಮಾಡೋದು ಅಥವಾ ಆ ಪಾಲಿಸೀಸು ಸ್ವಲ್ಪ ತಕ್ಕ ಮಟ್ಟಿಗೆ ಹೌದು. ಭಾರತದ ಅಂದ್ರೆ ಯಾವುದೇ ದೇಶದ ಎಕನಾಮಿ ಹೆಂಗ್ ವರ್ಕ್ ಮಾಡ್ತಾ ಇದೆ ಅನ್ನೋದಕ್ಕೆ ಒನ್ ಆಫ್ ದ ಮಾನದಂಡ ಏನಂದ್ರೆ FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಹೆಂಗ್ ಬರ್ತಾ ಇದೆ ಅಂತ. ಈಗ ಇನ್ನು ಭಾರತಕ್ಕೆ ತಗೊಂಡೋಗಿ ಇನ್ವೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರೋನು ಅವನೇನು ಭಾರತದಲ್ಲಿ ಮೋದಿ ಸರ್ಕಾರ ಇದೆ ಅಥವಾ ಏನೋ ಭಾರತದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ, ಅದು ಯಾವುದು ಅವನಿಗೆ ಮ್ಯಾಟರ್ ಆಗೋದಿಲ್ಲ. ಲಾಭ ಎಷ್ಟು ಬರುತ್ತೆ ಅನ್ನೋದಷ್ಟೇ ಅವನಿಗೆ ಮ್ಯಾಟರ್. ತಂದು ದುಡ್ಡು ಹಾಕೋನಿಗೆ ಲಾಭ ಎಷ್ಟು ಬರುತ್ತೆ, ಭಾರತದಲ್ಲಿ ಹಾಕಿದ್ರೆ ಎಷ್ಟು ಬರುತ್ತೆ, ಅವನಿಗೆ ಭಾರತಕ್ಕಿಂತ ಪಾಕಿಸ್ತಾನದಲ್ಲಿ ಹಾಕಿದ್ರೆ ಜಾಸ್ತಿ ಲಾಭ ಬರುತ್ತೆ ಅಂದ್ರೆ ಪಾಕಿಸ್ತಾನಕ್ಕೆ ಹೋಗ್ತಾನೆ ಅವನಷ್ಟೇ. ಆಸ್ ಸಿಂಪಲ್ ಆಸ್ ದಟ್. ಈಗ ಅಮೆರಿಕದ ಅವರದೇ ಆದ ಇಂಟರ್ನಲ್ ಕಾರಣಗಳಿಗಾಗಿ ಅವರು ಬಡ್ಡಿ ಜಾಸ್ತಿ ಕೊಡಕ್ಕೆ ಶುರು ಮಾಡಿದ್ದಾರೆ. There is one more thing. One more important thing ಈಗ ಒಂದು ಸೆಂಟೆನ್ಸ್ ಹೇಳ್ತೀನಿ ಸರ್. ಅಲ್ಲಿ ಈಗ ಏನಂತಾರೆ ಕ್ವಾಂಟಿಟೇಟಿವ್ ಟೈಟನಿಂಗ್ ನಡೀತಿದೆ ಸರ್. ಪ್ರತಿ ತಿಂಗಳು $100 ಬಿಲಿಯನ್ ಹಿಂದೆ ಕ್ವಾಂಟಿಟೇಟಿವ್ ಈಸಿಂಗ್ ಅಂತ ಮಾಡ್ತಿದ್ರು, ತಮಗೆ ಗೊತ್ತಿದೆ. ಈಗ ಕ್ವಾಂಟಿಟೇಟಿವ್ ಟೈಟನಿಂಗ್ $100 ಬಿಲಿಯನ್ ಪ್ರತಿ ತಿಂಗಳು ಅಬ್ಸರ್ವ್ ಮಾಡ್ತಿದ್ದಾರೆ ಸರ್. ಯಾವುದೇ ದೇಶಕ್ಕೆ ಇವಾಗ ದುಡ್ಡು ಹೋಗ್ತಿಲ್ಲ. ಇದು ಬಹುಶಃ ಮೇ ಆರ್ ಜೂನಲ್ಲಿ ಯಾವಾಗ ಕ್ವಾಂಟಿಟೇಟಿವ್ ಈಸಿಂಗ್ ಶುರುವಾಗುತ್ತೆ, ದೆನ್ ಮನಿ ವಿಲ್ ನಾಟ್ ಕಮ್ ಟು ಇಂಡಿಯಾ, ಮನಿ ವಿಲ್ ಫ್ಲಡ್ ಇಂಡಿಯಾ. ಟೇಕ್ ಮೈ ವರ್ಡ್ಸ್. ಅಜಿತ್, ನಾನು ಮಾತಾಡಬೇಕು ನೋಡಿ ಅಜಿತ್. ಒಂದು 3-4 ಪಾಯಿಂಟ್ ಬಂತು. ಒಂದು ಬಡತನದ ಬಗ್ಗೆ ಬಂತು. ನಾನು ಯಾವುದೋ ಯೂನಿವರ್ಸಿಟಿ ಅಲ್ಲ, ನೀತಿ ಆಯೋಗ ಇಶ್ಯೂ ಮಾಡಿರುವಂತ ಪೇಪರ್, ಕಳೆದ 9 ವರ್ಷಗಳಲ್ಲಿ ಭಾರತದಲ್ಲಿ 24,80,00,000 ಜನ ಬಡತನದಿಂದ ಹೊರಬಂದಿದ್ದಾರೆ. ಮಲ್ಟಿ ಡೈಮೆನ್ಷನಲ್ ಇದು ಸರ್ವೆ ಮಾಡಿರೋದು. ಅಂದ್ರೆ ಶಿಕ್ಷಣ, ಉದ್ಯೋಗ, ಹೆಲ್ತ್ ಕೇರು, ಹೌಸಿಂಗು ಎಲ್ಲ ಡೈಮೆನ್ಷನ್ ನೋಡಿ 9 ವರ್ಷಗಳಲ್ಲಿ ಹೊರಬಂದಿದ್ದಾರೆ. ಹೇಗೆ ಹೊರಬಂತು ಅಂದ್ರೆ ನಾವು ತಂದಂತ ಯೋಜನೆಗಳಾಗಬಹುದು. ಶಿಕ್ಷಣದ ವಿಚಾರದಲ್ಲಿ ಬೇಟಿ ಪಡಾವ್, ಬೇಟಿ ಬಚಾವ್ ಅಂತ ಯೋಜನೆಗಳನ್ನ ತಂದಿರೋದಾಗ್ಬೋದು, ಸೀನಿಯರ್ ಸಿಟಿಸನ್ಸ್ ವಿಚಾರದಲ್ಲಿ ಆಗ್ಬೋದು, ಪೋಷಣ ಅಭಿಯಾನ ಮಕ್ಕಳ ವಿಚಾರದಲ್ಲಿ ಆಗ್ಬೋದು, ಗರ್ಭಿಣಿಯರ ವಿಚಾರದಲ್ಲಿ ಆಗ್ಬೋದು. ತಿರ್ಗಾ ಇಡೀ ಜಗತ್ನಲ್ಲೇ ಹೈಯೆಸ್ಟ್ ಒಂದು ಸೋಷಿಯಲ್ ವೆಲ್ಫೇರ್ ಸ್ಕೀಮ್ 80 ಕೋಟಿ ಜನಕ್ಕೆ ಕೋವಿಡ್ ಸಮಯದಲ್ಲಿ ಕೊಟ್ಟಂತ ಒಂದು ಫುಡ್ ಗ್ರೈನ್ಸ್ ಆಗಬಹುದು. ಸೊ ಇದನ್ನ ಯಾವ ದೇಶನ ಜಗತ್ನಲ್ಲಿ ಮಾಡಿಲ್ಲ. ಇದರಿಂದ ಬಡತನದಿಂದ ಹೊರಗಡೆ ಬಂದಿದ್ದಾರೆ. ಇದು ಬಡತನಕ್ಕೆ ನೀವು ಹೇಳೋದಕ್ಕೆ ಎಕ್ಸ್ಟ್ರೀಮ್ ಪಾವರ್ಟಿ ಹೋಗಿದೆ. ಅದರಿಂದ IMF ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಅದು. ಇದು ಒಂದು ಪಾಯಿಂಟ್. ಎರಡನೇದು ಅಜಿತ್, ನಾವು ಆಗ್ಲಿಂದ ಬರೀ ಎಕ್ಸ್ಪೋರ್ಟ್ ಬಗ್ಗೆ ಮಾತಾಡ್ತಾ ಇದೀವಿ. ವೈ ಆರ್ ವಿ ನಾಟ್ ಟಾಕಿಂಗ್ ಅಬೌಟ್ ಇಂಪೋರ್ಟ್ ರಿಡಕ್ಷನ್? ಎಷ್ಟು ಇಂಪೋರ್ಟ್ ಕಡಿಮೆ ಆಗಿದೆ ಕಳೆದ 9 ವರ್ಷಗಳಲ್ಲಿ. ಮೊಬೈಲ್ ಇಂಪೋರ್ಟ್ ಹತ್ತತ್ರ 3 ಲಕ್ಷ ಕೋಟಿ ವರ್ಷ ಇತ್ತು, ಅಷ್ಟು ಕಡಿಮೆ ಆಗಿದೆ. ಹೋಗಿ ನೋಡಿ, ಇದೆ ನರಸಾಪುರದಲ್ಲಿ ಫ್ಯಾಕ್ಸಾನ್ ಫ್ಯಾಕ್ಟರಿ ಇದೆ, ವೈಜಾಗ್ ಹೋಗಿ ನಿಮ್ಗೆ ಶೋಮಿ ಫ್ಯಾಕ್ಟರಿ ಇದೆ, ನಾಯ್ಡಾಗ್ ಹೋಗಿ ಸ್ಯಾಮ್ಸಂಗ್ ಫ್ಯಾಕ್ಟರಿ ಇದೆ. ನಿಮ್ಗೆ ತಿರ್ಗಾ ಕಾರ್ಗಳು ತಗೊಳ್ಳಿ, ಕಿಯಾ ಫ್ಯಾಕ್ಟರಿ ಇಲ್ಲೇ ಸಿಗುತ್ತೆ. ಮಂತ್ರಾಲಯಕ್ಕೆ ಹೋಗ್ತಾ ಪೆನ್ಗೊಂಡ ಹತ್ರ ಒಂದು ದೊಡ್ಡ ಫ್ಯಾಕ್ಟರಿ ಇದೆ. ಟಾಟಾದವರೆಲ್ಲ ಕಾರ್ಗಳು ಮ್ಯಾನುಫ್ಯಾಕ್ಚರ್ ಆಗಿ ಇವತ್ತು ನೀವು ನೋಡಿದ್ರೆ ಆತ್ಮನಿರ್ಭರ್ ಭಾರತ್ ಅಂತ ಹೇಳಿ ಇಂಪೋರ್ಟೆಡ್ ಕಾರ್ಸ್ ಗಿಂತ ಜಾಸ್ತಿ ಟಾಟಾ ಕಾರ್ಗಳು, ಮಾರುತಿ ಕಾರ್ಗಳು, ಇಲ್ಲೇ ಮ್ಯಾನುಫ್ಯಾಕ್ಚರ್ ಇಂದ ಕಾರ್ಗಳನ್ನ ಜನಗಳು ಉಪಯೋಗಿಸ್ತಾ ಇದ್ದಾರೆ. ಐಫೋನ್ ಇಲ್ಲೇ ಆಗ್ತಾ ಇದೆ. ಆಲ್ಸೋ ಮ್ಯಾಟರ್ಸ್. ಸೊ ಇದನ್ನು ಯೋಚನೆ ಮಾಡಬೇಕು. ನೆಕ್ಸ್ಟ್ 3ನೇ ಪಾಯಿಂಟ್, FMCG ಕನ್ಸಂಪ್ಷನ್ ಬಗ್ಗೆ ನೀವು ಹೇಳಿದ್ರಿ. ನೋಡಿ ಅಜಿತ್, ಆ ಕನ್ಸಂಪ್ಷನ್ ಡೇಟಾ ನೀವು ಬರೀ HUL, HLL ದೊಡ್ಡ ಕಂಪನಿಗಳು ಇಟ್ಕೊಂಡು ಹೇಳಕ್ಕಾಗಲ್ಲ. ಬಿಕಾಸ್ ಆಫ್ ಆತ್ಮನಿರ್ಭರ್ ಭಾರತ್ ಆಗ್ಬೋದು ಅಥವಾ ಬಿಕಾಸ್ ಆಫ್ ಈ ಮುದ್ರಾ ಯೋಜನೆ ಆಗ್ಬೋದು, ಸಣ್ಣ ಅನ್ಬ್ರಾಂಡೆಡ್ ಐಟಮ್ಸ್, ಸಣ್ಣ ಪಟ್ಟಣಗಳಲ್ಲಿ ಟೈರ್ 2, ಟೈರ್ 3 ನಗರಗಳಲ್ಲಿ ನಿಮಗೆ ಸಣ್ಣ ಬ್ರ್ಯಾಂಡ್ಗಳು ಸಹ ಇವತ್ತು ದೊಡ್ಡದಂತ ಈ ಡಿಮಾರ್ಟ್, ಬಿಗ್ ಬಜಾರ್ ಅಂತ ಬ್ರ್ಯಾಂಡ್ಗಳಲ್ಲಿ ಹೋಗಿ ನೀವು ನೋಡಿದ್ರೆ ನಿಮಗೆ ಲೈನಿಗೆ HUL, HLL ಪಕ್ಕ ಈ ಬ್ರ್ಯಾಂಡ್ಗಳು ಬಂದು ಕೂತಿದೆ ನೀವು. ಸೊ ಜನಗಳ ಕನ್ಸಂಪ್ಷನ್ ಆ ಕಡೆನೂ ಜಾಸ್ತಿ ಆಗ್ತಿದೆ. ಕೇವಲ ಯಾವುದೋ 2 ದೊಡ್ಡ ಮಲ್ಟಿ ನ್ಯಾಷನಲ್ ಕಂಪನೀಸ್ ಹೇಳಿದ ತಕ್ಷಣ ಕನ್ಸಂಪ್ಷನ್ ಕಡಿಮೆ ಆಗೋಯ್ತು ಅಂತ ನಾವು ಕನ್ಸಂಪ್ಷನ್ ಕಡಿಮೆ ಆಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ.
There is a lacuna in that strategy also. There is a lacuna in that assumption also. Lot of unbranded. ನೀವು ಇವಾಗ GRB ಅಂತ ಫಾರ್ ಒಂದು ಎಕ್ಸಾಂಪಲ್ ಕಂಪನಿ, ಅಲ್ಲ ನಾನು ಇನ್ನೊಂದು ಸ್ವಲ್ಪ ಅರ್ಥ, ಹಿಂದೂಸ್ತಾನ್ ಯೂನಿಲಿವರ್ ಅನ್ನುವಂಥ ಕಂಪನಿ FMCG ಗೂಡ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅಂದರೆ ನಾವು ದಿನಬಳಕೆ ವಸ್ತುಗಳನ್ನು ಅವ್ರು ಹೇಳ್ತಾ ಇದ್ದಾರೆ ನಮ್ಮದು ಮಾರಾಟ ಕಡಿಮೆ ಆಗಿದೆ ಅಂತ. ಮೋಹನ್ ಅವ್ರದ್ದು ವಾದ ಏನಂದ್ರೆ ಪತಂಜಲಿ ಅವ್ರ ಮಾರಾಟ ಜಾಸ್ತಿ ಆಗಿದೆ, ಯಾಕೆ ಸಾರಿ ಅಜಿತ್, ಟೇಕ್ GRB ಬರೀ ತುಪ್ಪ ಮಾಡ್ತಾ ಇದ್ರು. ಇವತ್ತು ಯು ಹ್ಯಾವ್ ಲಾಟ್ ಆಫ್ ಅದರ್ ಏನ್ ಹೇಳ್ತಾರೆ ಅದಕ್ಕೆ, ಈ ಚಕ್ಲಿ, ಕೋಡ್ಬೆಳೆ, ನಿಪ್ಪಟ್ಟು ಆ ತರದೆಲ್ಲ ಬರ್ತಾ ಇದೆ. ಮತ್ತೆ ನಂದಿನಿ ತಗೊಳ್ಳಿ, ನೀವು ಬರೀ ಹಾಲು, ತುಪ್ಪ, ಪೇಡ ಮಾಡ್ತಿದ್ದು ನಂದಿನಿ ನಿಮ್ಗೆ ಇವಾಗ FMCG ಪ್ರಾಡಕ್ಟ್ಸ್ ಎಲ್ಲ ಬರಕ್ ಶುರುವಾಗಿದೆ ನಿಮ್ಗೆ ಔಟ್ಲೆಟ್ ಗಳಲ್ಲಿ. ಈ ರೀತಿಯಾಗಿ ಸುಮಾರು ಲೋಕಲ್ ಬ್ರಾಂಡ್ಸ್. ನಾನು ಹೇಳೋದು ಹಿಂದೂಸ್ತಾನ್ ಯೂನಿಲಿವರ್ ಮಾರ್ಕೆಟ್ ಶೇರ್ ಕಡಿಮೆ ಆಗಿರಬಹುದು, ಟೋಟಲ್ ಕನ್ಸಂಪ್ಷನ್ ಹಂಗೆ ಇದೆ. ಲಾಸ್ಟ್ ಪಾಯಿಂಟ್ FDI ವಿಚಾರದಲ್ಲೂ ಅಷ್ಟೇ ಅಜಿತ್, ದೇರ್ ಈಸ್ ಎ ಪ್ಯಾರಾಡೈಮ್ ಶಿಫ್ಟ್. ಟೆಕ್ ಡ್ರಿವನ್ FDI ಬರ್ತಾ ಇತ್ತು ಕಳೆದ 8-9 ವರ್ಷದಿಂದ. ಒಪ್ಕೊಳ್ತೀರಲ್ವಾ ನೀವು? ಯಾವ್ದೋ ಯೂನಿಕಾರ್ನ್ಸ್ ತಗೊಂಡ್ರೆ ನಿಮ್ಗೆ ಆದಷ್ಟು ಟೆಕ್ ಡ್ರಿವನ್ ಇತ್ತು. ಈಗ ಸ್ಲೋ ಆಗಿ ಯಾವಾಗ ವಿಶ್ವನಾಥ್ ಭಟ್ರು ಹೇಳ್ದಂಗೆ ಜಗತ್ನಲ್ಲಿ ನಡೆದಂತ ಕೆಲವೊಂದು ಬದಲಾವಣೆಗಳಲ್ಲಿ ನಿಮ್ಗೆ ಆ ಟೆಕ್ ಡ್ರಿವನ್ FDI ಯಾವಾಗ ಕಡಿಮೆ ಆಯ್ತೋ ಎಲ್ಲ ಈಗ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಬರ್ತಾ ಇದೆ. ನೀವು ಸೆಮಿ ಕಂಡಕ್ಟರ್ ಚಿಪ್ಪೆ ತಗೊಳ್ಳಿ, ಅಷ್ಟೇ ಯಾಕೆ ಮೊನ್ನೆ ಡಾವೋಸ್ ಅಲ್ಲಿ ನಡೆದಂತ ಸಮ್ಮೇಳನದಲ್ಲಿ ಕರ್ನಾಟಕಕ್ಕೆ ಇಷ್ಟೇನೋ MOU ಬಂತು ಅಂತ ಹೇಳಿ ಇದೇ ಕಾಂಗ್ರೆಸ್ ಸರ್ಕಾರನವರು ಹಾಕೊಂಡಿರ್ಲಿಲ್ಲ. ಹಾಗಾದ್ರೆ ಅದೆಲ್ಲ FDI ನಾನು ಸೆಕ್ಟರ್ ವೈಸ್ FDI ಡಿಸ್ಕಸ್ ಮಾಡ್ತಿರ್ತೀನಿ. ಟೋಟಲ್ ಗ್ರಾಸ್ FDI ನಾನು ಎಕ್ಸಾಕ್ಟ್ಲಿ ಗ್ರಾಸ್ FDI. ಐ ಆಮ್ ಕಮಿಂಗ್ ದೇರ್. ನಾನು ನಿಮ್ಗೆ ಹೇಳಿದ್ನಲ್ಲ, ಆ ಟೆಕ್ ಡ್ರಿವನ್ ಒಂದು ಬೂಸ್ಟ್ ಇತ್ತು ನಿಮ್ಗೆ ಇಡೀ ಜಗತ್ನಲ್ಲೇ ಕಳೆದ 8-9 ವರ್ಷಗಳಲ್ಲಿ. ಅದು ಯಾವಾಗ ಕೋವಿಡ್ ನಿಂದ ಆಗ್ಬೋದು ಅಥವಾ ಈ ವಾರದಿಂದ ಆಗ್ಬೋದು, ಎಲ್ಲಿ ಸಮಸ್ಯೆ ಆಯ್ತು ಬೇರೆ ಬೇರೆ ಕಂಟ್ರಿಗಳಲ್ಲಿ, ಅಮೆರಿಕ ಅಂತ ದೇಶದಲ್ಲಿ, ಆಬ್ವಿಯಸ್ಲಿ ಅದು ಕಡಿಮೆ ಆಯ್ತು. ಸೊ ಈಗ ಬೇರೆ ಸೆಕ್ಟರ್ಸ್ಗೆ FDI ಶಿಫ್ಟ್ ಆಗಿದೆ, ಹಾಗೆ ಆಗುತ್ತೆ. ಅದು ಬೆಲೆ ಏರಿಕೆ, ನಿರುದ್ಯೋಗ, ಎರಡು ಬ್ಲಾಕಿಂಗ್ ಪಾಯಿಂಟ್ಸ್ ಬರ್ತವೆ. ಶಂಕರ್ ಶೆಟ್ಟರ್, ಅಲ್ಲ 15 ಕೋಟಿ ಜನ ನರೇಗಾಗೆ ಎನ್ರೋಲ್ ಮಾಡ್ಕೊಂಡಿದ್ದಾರೆ. 15 ಕೋಟಿ ಜನ ನರೇಗಾದಲ್ಲಿ. ಈಗ ನಾವು ಮೊದಲು ವಿಚ್ ಆರ್ ದ ಪ್ರಾಬ್ಲಮ್ಸ್ ಇಂಡಿಯಾ ಇಸ್ ಫೇಸಿಂಗ್ ಅಂತ ಇತ್ತು, ಹೌದಲ್ವಾ? ಅದರಲ್ಲಿ ಮೊದಲಿಂದ ಏನಿತ್ತು, ಪಾಪ್ಯುಲೇಷನ್ ಪ್ರಾಬ್ಲಮ್ ಅಂತಿತ್ತು, ನಂತರ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇತ್ತು, ಫಾರ್ಮರ್ಸ್ ಪ್ರಾಬ್ಲಮ್ ಅಂತ ಇತ್ತು. ಆಲ್ಮೋಸ್ಟ್ ಈಗ ನಮ್ಮದು ಪಾಪ್ಯುಲೇಷನ್ ಪ್ರಾಬ್ಲಮ್ ಸಾಲ್ವ್ ಆದ. ಈಗ ಮೊದಲು ನಮಗೆ ಮಾಲ್ತುಷನ್ ಥಿಯರಿ ನೋಡಿರ್ಬೋದು ನೀವು, ಅದ್ರಲ್ಲಿ ಹೇಳ್ತಾನೆ ಆಗ ಪಾಪ್ಯುಲೇಷನ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ವರ್ಲ್ಡಲ್ಲಿ, ನಮ್ದಲ್ಲ. ಅಲ್ಲ ಕೇಳಿ, ಈಗ ಅದಲ್ಲ, ಇಟ್ ಇಸ್ ಅನ್ ಅಡ್ವಾಂಟೇಜ್. ಈಗ ಇಟ್ ಇಸ್ ನಾಟ್ ಎ ಲ್ಯಾಬಿಲಿಟಿ, ಇಟ್ ಇಸ್ ಅನ್ ಅಸೆಟ್. ಭಾರತ ಹೆಂಗೆ ಯಾಕೆ ಪ್ರಪಂಚದ ಎಕನಾಮಿಕ್ 14% ಮಾಡ್ತಿದೆ ಅಂದ್ರೆ ನಾವು ಬಿಕಾಸ್ ಆಫ್ ಪಾಪ್ಯುಲೇಷನ್. ಈಗ ಪಾಪ್ಯುಲೇಷನ್ ನಾಟ್ ಎ ಲ್ಯಾಬಿಲಿಟಿ, ಇಟ್ ಇಸ್ ಅನ್ ಅಸೆಟ್ ಫಾರ್ ಎವ್ರಿ ಕಂಟ್ರಿ. ನಿಮ್ಗೆ ಗೊತ್ತಿಲ್ಲ, ಕೆಲವು ಫಾರಿನ್ ಕಂಟ್ರೀಸ್ಗಳಲ್ಲಿ ಆಸ್ಟ್ರೇಲಿಯಾದಲ್ಲಿ ಇನ್ಸೆಂಟಿವ್ ಕೊಡ್ತಾರೆ ಮಗು ಹುಟ್ಟಿದ್ರೆ. ಆಕ್ಚುಲಿ ನಿಜವಾಗ ಆಸ್ಟ್ರೇಲಿಯಾ, ಚೈನಾದಲ್ಲಿ ಅಂತ ಪಾಪ್ಯುಲೇಷನ್ ನಂಬರ್ 1 ಇದ್ದ ಕಂಟ್ರಿ ಈ ಈಗ ಅವ್ರ ಪಾಪ್ಯುಲೇಷನ್ ಟೂ ಮಚ್ ಮಾಡಿಬಿಟ್ರು, ಮಕ್ಕಳೇ ಇಲ್ಲ. ಆಕ್ಚುಲಿ ಒಂದೊಂದು ಮಕ್ಕಳು ಇರಲಿಲ್ಲ ಒಂದೊಂದು ಫ್ಯಾಮಿಲಿಗೆ. ಈಗ ಅದನ್ನ 2 ಮಾಡಿ 3 ಮಾಡಿ ಇನ್ಸೆಂಟ್, ಯಾಕಂದ್ರೆ ಅವ್ರಿಗೆ ಗೊತ್ತಾಯ್ತು ಪಾಪ್ಯುಲೇಷನ್ ಇಲ್ಲದೆ ನಮ್ದು ಗ್ರೋತ್ ಆಗಲ್ಲ ಅಂತ. ಪಾಪ್ಯುಲೇಷನ್ ಬೇಸಿಕ್ ರಿಸೋರ್ಸ್ ಫಾರ್ ಏನು. ಈಗ ನಮ್ಮ 5th ಪ್ಲೇಸ್ ಬರಬೇಕಾದ್ರೆ ಮೇಜರ್ ರೀಸನ್ ಇಸ್ ಪಾಪ್ಯುಲೇಷನ್, ನಾಟ್ ಫಾರ್ ದ ಗೌರ್ಮೆಂಟ್. ಅಲ್ಲ, ಗೌರ್ಮೆಂಟ್ ಆಕ್ಷನ್ಸ್ ಉಂಟು, ಇಲ್ಲ ಅಂತಿಲ್ಲ. ಜನಸಂಖ್ಯೆ ಸಮಸ್ಯೆ ಅಲ್ಲ, ಈಗ ಸಂಪನ್ಮೂಲಗಳ ಜನಸಂಖ್ಯೆ ಇದ್ದರೆ ಒಳ್ಳೇದಂತ ಈಗ ಎಲ್ಲ ಇಟ್ ಇಸ್ ಪ್ರೂವ್ಡ್ ಇನ್ ದಿ ವರ್ಲ್ಡ್. ಆಕ್ಚುಲಿ ಈಗ ನೀವು ಟಾಪ್ 3 economies ಇನ್ ವರ್ಲ್ಡ್ ಅಂತ ಹೇಳ್ತಾರೆ. ಆಗ್ತದೆ ನಾವು ಇದು ಯಾರು ಟಾಪ್ 3 ಟಾಪ್ ಪಾಪ್ಯುಲೇಷನ್ ಇನ್ ದಿ ಕಂಟ್ರಿ. ನಂಬರ್ 1 ಇಂಡಿಯಾ, ನಂಬರ್ 1 and 2 ಇಂಡಿಯಾ, ಚೈನಾ. 3rd ಇಸ್ ಪಾಪ್ಯುಲೇಷನಲ್ಲಿ ಇಸ್ ಅಮೆರಿಕಾ. 30-40 crores ಪಾಪ್ಯುಲೇಷನ್ ಉಂಟು. ಸೊ ಇದು ಟಾಪ್ 3 economies ಈಗ ಬರುವುದು. ಈಗ ಇಲ್ಲ, ನಾವು ಬರೋದಿದ್ರೆ ಯಾರು ಟಾಪ್ ಪಾಪ್ಯುಲೇಷನ್ ಇರ್ತಾರೆ 3 countries, ಅವರೇ ಟಾಪ್ 3 economies. ಅರ್ಥ ಆಯ್ತಲ್ಲ? ಲೆಕ್ಕ ಹಾಕಿ. ದಿಸ್ ಈಸ್ ಕೊರಲೇಷನ್. ನಾನು ಹೇಳೋದು ಇಟ್ ಈಸ್ ಎ ಕೊರಲೇಷನ್. ಆಕ್ಚುಲಿ ಎಲ್ಲಿ ಪಾಪ್ಯುಲೇಷನ್ ಇರ್ತದೆ ಅಲ್ಲಿ ಇಕಾನಮಿಕ್ಸ್ ನಾಚೆ. ನಾವೇನು ಹಿಂದೆ ಉಳಿದಿವೆ ಬಿಕಾಸ್ ಆಫ್ ಇತ್ತೀಚೆ ಒಳ್ಳೆ ರೂಲಿಂಗ್ ಆಯಿತು, ಇಂಪ್ರೂವ್. ಮತ್ತೆ ಈಗ ನಿಮ್ಮ ಇದು ಹೇಳ್ತಾರೆ GDP ಗ್ರೋತ್ ಅಂತ. ಅಲ್ಲ, ಇಂಡಿಯಾ ಇಸ್ ನಾಟ್ ನಂಬರ್ 1 ಅಲ್ಲಿ ನಾನೀಗ ನೋಡಿದೆ. ಆಕ್ಚುಲಿ ವೆಚ್ ಆರ್ ದ ಟಾಪ್ 5 countries ಹೈಯೆಸ್ಟ್ ರೇಟ್ ತೆಗೆದು 5 ಬರುವುದಿಲ್ಲ ಇಂಡಿಯಾ. ಫಸ್ಟ್ ಕಮ್ಸ್ ಗಯಾನ ಅಂತ ಬರ್ತದೆ, ಸೆಕೆಂಡ್ ಮಕೌ ಡೆಫಿನೆಟ್ಲಿ ಇಟ್ ಇಸ್ ದೇರ್. ಆಯ್ತಲ್ಲ. ಪರ್ಸೆಂಟ್ 3rd ಇಸ್ ಫಿಜಿ ಅಂತ ಬರ್ತದೆ. ಅದರಲ್ಲಿ 5ನೇ ಪ್ಲೇಸ್ ಲಿಬಿಯಾ ಅಂತ ಉಂಟು. ಲಿಬಿಯಾ ಗೊತ್ತಿಲ್ಲ, ಗಡಫಿದ್ದು ಡಿಕ್ಟೇಟರ್ಶಿಪ್ ಕಂಟ್ರಿ, ಒಂದ್ಸಲ ಕೊಲಾಪ್ಸ್ ಆದ ಕಂಟ್ರಿ ಉಂಟು. ನಾವು ಹೇಳ್ತೇವಲ್ಲ, ಸೊ 7 ಪಾಯಿಂಟ್ ಇಟ್ ಇಸ್ ಗೂಗಲ್ ಹೇಳಿ ಸುಳ್ಳು ಹೇಳಲ್ಲ, ದ ಲೇಟೆಸ್ಟ್ ಡೆವಲಪ್ಮೆಂಟ್ ಗೂಗಲ್ ಹೇಳೋದು. ಸೊ ನಾವು ಟಾಪ್ economies ಅಂತ ಹೇಳ್ತೇವಲ್ಲ, ಇಟ್ ಈಸ್ ಅಲ್ಲ. ಮತ್ತೇನು ಗೊತ್ತಾ, ಈಗ ಯಾರು ಪರ್ ಕ್ಯಾಪಿಟಲ್ ಇನ್ಕಮ್ಗೆ ಉತ್ತರ ಕೊಟ್ಟೇ ಇಲ್ಲ. ಆಕ್ಚುಲಿ ಅಲ್ಲ, ಕಂಪ್ಯಾರಿಸನ್ ಆಗಲ್ಲ. ಅದಕ್ಕೆ ಅಲ್ಲ, ಆಗಲ್ಲ. ಬಟ್ ಹೇಳ್ತೇವಲ್ಲ, ವಿ ಆರ್ ದಿ ಟಾಪ್ ನಂಬರ್ 1 ಗ್ರೂಪ್, ವಿ ಆರ್ ನಾಟ್ ನಂಬರ್ 1. ಅಲ್ಲ, ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್, ಫ್ಯಾಕ್ಟ್ಸ್ ಅಲ್ಲ. ಚೈನಾ ಹಾಕಿಲ್ಲ, ಚೈನಾ ಇಸ್ ಬಿಗ್. ಕೆನಡಾ ಜಾಗ್ರಫಿ ನೋಡಿದ್ರೆ ಜಾಗ್ರಫಿಕಲ್ ನೋಡಿದ್ರೆ ಕೆನಡಾ ಬರಬೇಕಿತ್ತು, ರಷ್ಯಾ ಬರಬೇಕಿತ್ತು, ಚೈನಾ ಬರಬೇಕಿತ್ತು. ನಾವು ಇಲ್ಲಿ ರೇಸ್ ಆದಂತ ಬೇಸಿಕ್ ಅಸೆಟ್ ಇಸ್ ಪಾಪ್ಯುಲೇಷನ್. ಆಸ್ ಆನ್ ಟುಡೇ ವಿ ಆರ್ ಡೆವಲಪಿಂಗ್ ಅಂತ ಹೇಳಿ ಈ ಪ್ಯಾನಲ್ ನಲ್ಲಿ ರೇಸ್ ಆದಂತ ಒಂದು ಇಂಪಾರ್ಟೆಂಟ್ ಪ್ರಶ್ನೆಗೆ ಉತ್ತರ ನಾವು ಇನ್ನೂ ಕಂಡುಕೊಳ್ಳಿಲ್ಲ. ಅನಿಲ್ ತಡಕಲ್ ಅವರು ರೇಸ್ ಮಾಡಿದಂತಹ ಪ್ರಶ್ನೆ. ಸರ್, ಈಗ ಮೋಹನ್ ಅವರು ಹೇಳಿದ್ದಕ್ಕೆ ಒಂದ್ ನಿಮಿಷ, ನೀವು ರೇಸ್ ಮಾಡಿದ ಕ್ವಶನ್ ಒಂದ್ ನಿಮಿಷ ಸರ್. ನನಗೇನೋ ಒಂದು ತಿಳುವಳಿಕೆ ಇತ್ತು, ಸರಿನಾ ತಪ್ಪಾ ಅಂತ ನನಗೆ
ಏನು ಪರ್ ಕ್ಯಾಪಿಟಲ್ ಇನ್ಕಮ್ ಪ್ರಶ್ನೆ ಬಂತು. ಭಾರತ ಈಗ ಪ್ರಪಂಚದ 5ನೇ ದೊಡ್ಡ ಎಕನಾಮಿ, 2014ರಲ್ಲಿ 10ನೇ ದೊಡ್ಡ ಎಕನಾಮಿ ಆಗಿತ್ತು, ಈಗ 5ನೇ ದೊಡ್ಡ ಎಕನಾಮಿ ಆಗಿದೆ, ಮುಂದಿನ 5 ವರ್ಷಗಳಲ್ಲಿ 3ನೇ ಅತಿ ದೊಡ್ಡ ಎಕನಾಮಿ ಆಗುತ್ತೆ. ಎಕನಾಮಿಯ ಗಾತ್ರ ಬೆಳೀತಾ ಹೋದಂಗೆ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗತ್ತೆ, ಸರಾಸರಿ ಆದಾಯ ಜಾಸ್ತಿ ಆಗುತ್ತಾ. 143ನೇ ಸ್ಥಾನದಲ್ಲಿರುವ ಭಾರತದ ಪರ್ ಕ್ಯಾಪಿಟಲ್ ಇನ್ಕಮ್ ಎಲ್ಲಿಗೆ ಬರುತ್ತೆ ಅಂತ ಆ ಪ್ರಶ್ನೆ ಎದ್ದ ಸಂದರ್ಭದಲ್ಲಿ ಭಾರತದ ಜನಸಂಖ್ಯೆ ಅಷ್ಟು ಜಾಸ್ತಿ ಆಗಿದೆ, ಪರ್ ಕ್ಯಾಪಿಟಲ್ ಇನ್ಕಮ್ ಆ ಲೆವೆಲ್ಗೆ ಜಾಸ್ತಿ ಆಗೋದು ಕಷ್ಟ ಇದೆ ಅಂತ. ಆವಾಗ ಅನಿಲ್ ತಡ್ಕಲ್ ಕೇಳಿದ್ರು, ಹಾಗಿದ್ರೆ ಚೈನಾದಲ್ಲಿ ಯಾಕಾಗೋದಿಲ್ಲ ಅಂತ. 1990ಯಲ್ಲಿ ಚೀನಾದ ಎಕನಾಮಿ ಭಾರತದ ಎಕನಾಮಿ ಹೆಚ್ಚು ಕಡಿಮೆ ಸಮಾನವಾಗಿದ್ದದ್ದು. ಈಗ ಚೀನಾ ಹೆಂಗೆ 18 ಟ್ರಿಲಿಯನ್ ಬಿಲಿಯನ್ ಎಕನಾಮಿ ಆಗಿದೆ, ನಾವ್ಯಾಕೆ ಇನ್ನು $5 ಟ್ರಿಲಿಯನ್ ಎಕನಾಮಿಯ ಕನಸು ಕಾಣ್ತಾ ಇದ್ದೀವಿ ಅಂತ. ಅನಿಲ್ ಕರೆಕ್ಟಾ ತಪ್ಪ ನನ್ನ ಪ್ರಶ್ನೆ? ಅದ್ರ ಜೊತೆ 1985ರಿಂದ 90 ಕಂಪ್ಯಾರಿಸನ್ ತಗೊಂಬಿಡಿ, ವಿವರ್ ಈಕ್ವಲ್. ಅಜಿತ್, ಇವಾಗ ಮೋಹನ್ ಅವರು ಹೇಳ್ತಾ ಇದ್ರು, ಎಷ್ಟು ಮೋಹನ್ ಅವರೇ, ಇದು ಬಡರೇಖೆಯಿಂದ ಮೇಲ್ ಬಂದಿರುವಂತ ನಂಬರ್ ವಾಟ್ ಇಸ್ 24,84,00,000 ಜನ ಬಡ ಇದರಿಂದ ಮೇಲ್ ಬಂದಿದ್ದಾರೆ ಅಂತ ಹೇಳಿ. ಗುಡ್. ಇನ್ ಕೇಸ್ ಅಕಸ್ಮಾತ್ ಹಂಗಾಗಿದ್ರೆ ಆನ್ ವಾಟ್ ಎಂಪ್ಲಾಯ್ಮೆಂಟ್ ಮಾಡಿ ಅವರಿಗೆ ಎಂಪ್ಲಾಯ್ಮೆಂಟ್ ಸಿಗ್ತಾ, ಫುಡ್ ಗ್ರೇನ್ಸ್ ಕೊಟ್ರ. ಫಾರ್ ಯುವರ್ ಕೈಂಡೆಸ್ಟ್ ಇನ್ಫಾರ್ಮೇಶನ್, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ವಾಸ್ ಬಾಟ್ ಬೈ ಅಸ್, ನಾಟ್ ಬೈ ದ್ಯಾಮ್. ಒಂದು. ಆಮೇಲೆ ₹3 ವಾಸ್ ಬೀನ್ ಕಲೆಕ್ಟೆಡ್ ಫ್ರಮ್ ದ ಪೀಪಲ್. ₹3 ಅಕ್ಕಿಗೆ, ₹2 ಗೋಧಿಗೆ ತಗೊಂತ ಇದ್ರು, ಅದರಿಂದ ದುಡ್ಡು ಕಲೆಕ್ಟ್ ಆಗ್ತಾ ಇತ್ತು. ಲಾಸ್ಟ್ ಗೌರ್ಮೆಂಟ್ ಒಳಗಡೆ, ಲಾಸ್ಟ್ ಬಜೆಟ್ ಒಳಗಡೆ ವಿಚ್ ವಾಸ್ ಮೇಡ್ ಫ್ರೀ. Which was made free. That was one of the very good move by the government. There is no objection about it. But ನಾನು ಇಲ್ಲಿ ಹೇಳ್ತಿರೋದೇನು ಅಂತಂದ್ರೆ, ಇವತ್ತು ಮಾಲ್ ನ್ಯೂಟ್ರಿಷನ್ ಅನ್ನೋ ವಿಚಾರ ಅಂದ್ರೆ ಅವ್ರು ಹೇಳ್ಬೇಕಾದ್ರೆ ಹೇಳ್ತಾ ಇದ್ರು, ಮಲ್ಟಿ ಡೈಮೆನ್ಷನಲ್ ಅನ್ನೋ ಒಂದು ಪದವನ್ನು ಬಳಕೆ ಮಾಡಿದ್ರು. ಮಲ್ಟಿ ಡೈಮೆನ್ಷನಲ್ ನೀತಿ ಆಯೋಗ ಬಳಕೆ ಮಾಡಿದ್ರು. ಅಲ್ಲ, ನೀತಿ ಆಯೋಗ ಸ್ವಾಮಿ, ನಿಮ್ದು ಅಲ್ಲ, ನೀತಿ ಆಯೋಗ ಬಳಕೆ ಮಾಡಿದೆ. ಸೊ ಈಗ ಮಾಲ್ ನ್ಯೂಟ್ರಿಷನ್ ವಿಚಾರದಲ್ಲಿ 121 ಕಂಟ್ರಿಯಲ್ಲಿ 107ನೇ ಕಂಟ್ರಿಯಲ್ಲಿ ಭಾರತ ನಿಂತ್ಕೊಳ್ತದೆ. ಈಗ ಮಲ್ಟಿ ಡೈಮೆನ್ಷನಲ್ ನಾವು ಡೆವಲಪ್ ಆಗಿದ್ರೆ ಆರ್ ದಿಸ್ ಫ್ಯಾಕ್ಟ್ಸ್ ಆರ್ ರಾಂಗ್? ಎಲ್ಲಿ ಸರ್ ಅದು? ಯಾವ ಸರ್, ಈಗ ಅನ್ಎಂಪ್ಲಾಯ್ಮೆಂಟ್ ಇಷ್ಟೊಂದು ಜಾಸ್ತಿ ಇದೆ ಅಂತ ಗೊತ್ತಾದ ಮೇಲೂ ಸಹ, ಇವತ್ತಿಗೂ ಸಹ ಅಜಿತ್, ಐ ಟೆಲ್ ಯು, ಐ ಡೋಂಟ್ ವಾಂಟ್ ಟು ಡ್ರ್ಯಾಗ್ ದ ಸಬ್ಜೆಕ್ಟ್. ಲೆಟ್ ಮಿ ಜಸ್ಟ್ ಬಿ ವೆರಿ ಕ್ಲಿಯರ್ ಆನ್ ಟು ವಾಟ್ ಐ ವಾಂಟೆಡ್ ಟು ಟೆಲ್. ಈಗ ಬಜೆಟ್ ಎಸ್ಟಿಮೇಟ್ ವರ್ಸಸ್ ರಿವೈಸ್ ಎಸ್ಟಿಮೇಟ್. ಬಜೆಟ್ ಎಸ್ಟಿಮೇಟೆಡ್ ಅಂತಂದ್ರೆ ಲಾಸ್ಟ್ ಇಯರ್ ಬಜೆಟ್ನಾಗೆ ನಾನು ₹100 ಒಂದು ಸೆಕ್ಟರ್ಗೆ ಇಟ್ಟಿದ್ದೀನಿ ಅನ್ಕೊಳ್ಳಿ. ಈಗ ಎಸ್ಟಿಮೇಟೆಡ್ ಬಜೆಟ್ ಈ ವರ್ಷ ಎಷ್ಟು ಖರ್ಚು ಮಾಡಿದ್ದೀರಿ ಅನ್ನೋದನ್ನ ನಿರ್ಮಲಾ ಸೀತಾರಾಮನ್ ಅವ್ರು ಹೇಳ್ತಾರೆ. ಅದ್ರ ಬಗ್ಗೆ ನಾನು ಕಾತುರದಿಂದ ಕಾಯ್ತಾ ಇದ್ದೀನಿ. ರೆವಿನ್ಯೂ ರಿಸಿಟ್ ವರ್ಸಸ್ ರೆವಿನ್ಯೂ ಎಕ್ಸ್ಪೆಂಡಿಚರ್. ನನಗೆ ದುಡ್ಡು ಎಷ್ಟು ಬಂತು, ದುಡ್ಡು ಎಷ್ಟು ಖರ್ಚು ಮಾಡಿದೆ ಅನ್ನೋದ್ರ ಬಗ್ಗೆ ನಾನು ಕಾತುರದಿಂದ ಕಾಯ್ತಾ ಇದ್ದೀನಿ. ರೆವಿನ್ಯೂ ಡೆಫಿಸಿಟ್ ವರ್ಸಸ್ ಫಿಸಿಕ್ ಡೆಫಿಸಿಟ್. ಈಗ ಫಾರ್ ಎಕ್ಸಾಂಪಲ್ ನನ್ನ ರೆವಿನ್ಯೂ ರಿಸಿಟ್ಸ್ ಫಿಸಿಕ್ ಡೆಫಿಸಿಟ್ ನಮಗೆ ಡಿಫ್ರೆನ್ಸೇ ಗೊತ್ತಿಲ್ಲ ಅಂತಂದ್ಮೇಲೆ ಈ ಡಿಸ್ಕಷನ್ ನಾನು ತಗೊಂಡು ಮುಂದೆ ಆಗದೇ ಇಲ್ಲ. You can't take it forward. ಇವತ್ತು ಇಲ್ಲೇನಾಗ್ತಾ ಇದೆ, ಫಾರ್ ನೋ ರೀಸನ್ ವಿ ಆರ್ ಕೀಪ್ ಆನ್ ಡಿಸ್ಕಸಿಂಗ್ ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ವರ್ಸಸ್ ಕ್ಯಾಪಿಟಲ್ ರಿಸಿಟ್ಸ್. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದ್ರೆ, ನನ್ನ ಹತ್ರ LIC ಇದೆ, LIC ಒಳಗಿರುವಂಥದ್ದು ಶೇರ್ ನಾನು ಮಾರಿದ್ದೀನಿ, ಅದ್ರೊಳಗೆ ಬಂದಿರೋದನ್ನು ತಗೊಂಡೋಗಿ ನಾನು ರೋಡ್ ಡೆವಲಪ್ಮೆಂಟ್ ಮಾಡಿದ್ದೀನಿ. ಸರ್, ಒಂದ್ ಸೆಕೆಂಡ್ ಸರ್, ಯಾಕೆ ಈ ವಿಚಾರವನ್ನು ನಾನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ವಿ ಆರ್ ಮಿಕ್ಸಿಂಗ್ ಎವ್ರಿಥಿಂಗ್ ಅಂಡ್ ವಿ ಆರ್ ಟಾಕಿಂಗ್. ಯಾವ್ದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ನಿಮ್ಮ ಪ್ರಶ್ನೆಗಳನ್ನು ಕೇಳಿಸ್ಕೊಂಡ್ರೆ ನನ್ನ ವೀಕ್ಷಕನ ವೊಕ್ಯಾಬ್ಯುಲರಿಗೆ 2 ಶಬ್ದಗಳು ಆಡ್ ಆಗ್ಬೋದು. ದಯವಿಟ್ಟು ಇದು ಅಲ್ಲ, ಸಂಪೂರ್ಣವಾಗಿ ಟೈಮ್ ಕೊಟ್ರೆ ನಾನು ಈಸಿಯಾಗಿ ಹೇಳಬಲ್ಲೆ. ನನಗೆ ಇಂಟರಪ್ಟ್ ಮಾಡ್ತಾ ಹೋದ್ರಿ. ಜನಸಾಮಾನ್ಯರ ಭಾಷೆಯಲ್ಲಿ ಮಾತಾಡೋಣ. ಜನಸಾಮಾನ್ಯರ ಭಾಷೆ ಇದು ಇಂಗ್ಲಿಷಿನ ಎಕನಾಮಿ ಚಾನಲ್ ಅಲ್ಲ. ಯಾವುದೋ ಕಂಪನಿ CEO ಕೂತ್ಕೊಂಡು ನೋಡ್ತಿದ್ದಾರೆ ಅಂತ ಅನ್ಕೋಬೇಡಿ ದಯವಿಟ್ಟು. ಜನಸಾಮಾನ್ಯ ಕನ್ನಡಿಗರು ನನ್ನ ಚಾನಲ್ ನೋಡ್ತಾರೆ. ಅಡ್ರೆಸ್ಸಿಂಗ್ ದಮ್. ಈಗ ನಿರುದ್ಯೋಗ ಅಂತ ಮಾತಾಡಿದ್ರೆ ಜನಸಾಮಾನ್ಯರಿಗೆ ಅರ್ಥ ಆಗುತ್ತೆ. ಬೆಲೆ ಏರಿಕೆ ಅಂತ ಮಾತಾಡಿದ್ರೆ ಜನಸಾಮಾನ್ಯನಿಗೆ ಅರ್ಥ ಆಗುತ್ತೆ. ಫಾರಿನ್ ಇಂದ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆಯಾ ಅಂದ್ರೆ ಜನಸಾಮಾನ್ಯನಿಗೆ ಅರ್ಥ ಆಗುತ್ತೆ. ಆ ಭಾಷೆಯಲ್ಲಿ ನಿಮಿಷ, ನನ್ನ ತಲೆಯಲ್ಲಿ ಕೊರಿತಾ ಇರುವ ಪ್ರಶ್ನೆ, 1985-90ರ ವೇಳೆಯಲ್ಲಿ ನಾವು ಚೀನಾ ಒಂದೇ ಇದ್ವಿ. ಯಾಕೆ ಚೀನಾ ಆಪರಿಶೂಟಪ್ ಆಗ್ಬಿಡ್ತು? ಭಾರತ ಯಾಕೆ ತನ್ನ ಗ್ರೋತ್ ನಲ್ಲಿ ಲಾಸ್ಟ್ ಡೆಕೇಡ್? ಅದನ್ನೇ ಪ್ರಧಾನಮಂತ್ರಿಗಳು ಹೇಳೋದು. 2004 ಇಂದ 2014 ಇಟ್ ವಾಸ್ ಎ ಲಾಸ್ಟ್ ಡೆಕೇಡ್. ಇಟ್ ವಾಸ್ ಎ ಲಾಸ್ಟ್ ಡೆಕೇಡ್. ಇಟ್ ವಾಸ್ ಎ ಡೆಕೇಡ್ ಆಫ್ ಕರಪ್ಷನ್. ಇಟ್ ವಾಸ್ ಎ ಡೆಕೇಡ್ ಆಫ್ ಕರಪ್ಷನ್ ಇನ್ ಆಲ್ ಮಿನಿಸ್ಟ್ರಿ, ಆಲ್ ದ ಡಿಪಾರ್ಟ್ಮೆಂಟ್, ಬೈ ಆಲ್ UPA ಗವರ್ನಮೆಂಟ್, ಆಲ್ ಮಿನಿಸ್ಟರ್ಸ್. ಇಟ್ಸ್ ಎ ಲಾಸ್ಟ್ ಡೆಕೇಡ್. ದಟ್ಸ್ ಅ ಪೊಲಿಟಿಕಲ್ ಆನ್ಸರ್. ಮೋಹನ್ ಅವರು ಒಂದು ನಿಮಿಷ ಇರ್ರಿ, ಅದಕ್ಕೆ ಉತ್ತರ ಕೊಡ್ತೀನಿ. ಈಗ ಮೋಹನ್ ಅವರು ಹೇಳಿದ್ರು 2004ರಿಂದ 2014ವರೆಗೂ ನಡೆದಂತ ಘೋಟಾಲಗಳಿಂದ ಈ ದೇಶ ಹಿಂದೆ ಬಿತ್ತು ಅಲ್ವಾ ಸರ್? ಕರೆಕ್ಟ್ ಅಲ್ವಾ ಸರ್? ನಾನು ಒಪ್ಪಲ್ಲ, ನೀವು ಹೇಳಿದ್ದೀನಿ. ಅವ್ರು ಹೇಳಿರೋದನ್ನ ನಾನು ಹೇಳ್ತಾ ಇರೋದು. ಅಕಸ್ಮಾತ್ ಘೋಟಾಲ ಆಗಿದ್ರೆ ಕಡ್ಲೆಪುರಿ ತಿಂತಾ ಇದಾರಾ?
ಇವ್ರು ಕಡ್ಲೆಪುರಿ ತಿಂತಾರೆ ರಾಜಕೀಯ ಚರ್ಚೆ. ಅಲ್ಲ, ಬೆಳಗ್ಗೆ 2014ರಿಂದ 2024 ಎಷ್ಟು ಜನರಿಗೆ ಶಿಕ್ಷೆ ಕೊಡೋದ್ರಲ್ಲಿ ಸಫಲರಾದ್ರಿ? ಅನಿಲ್, ನಾನೊಂದು ಪ್ರಶ್ನೆಯನ್ನ ಕೇಳಿದೆ. ಆ ಪ್ರಶ್ನೆಗೆ ಅವರೊಂದು ಉತ್ತರ ಕೊಟ್ಟಿದ್ದಾರೆ. ಏನಂತ? ಅವರು ಬಿಜೆಪಿ ವಕ್ತಾರರಾಗಿ ಕೊಟ್ಟಿರುವ ಉತ್ತರ. ಕರೆಕ್ಟ್. ಅದಕ್ಕೆ ನೀವು ಕಾಂಗ್ರೆಸ್ ವಕ್ತಾರರಾಗಿ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ರಿ. ಅವ್ರಿಗೆ ಯಾಕೆ ರಿಯಾಕ್ಟ್ ಮಾಡ್ತಿದ್ದೀರಿ? ಏನಂತ? 1985ರಿಂದ 90 ತನಕ ಇಂಡಿಯಾ ಚೀನಾ ಒಂದೇ ಇತ್ರಿ ಎಕನಾಮಿಲಿ. Correct. ಯಾಕೆ ಈಗ ಚೀನಾ $18 ಟ್ರಿಲಿಯನ್ ಎಕನಾಮಿ, ನಾವ್ಯಾಕೆ ಇನ್ನು $5 ಟ್ರಿಲಿಯನ್ ಆಗುವ ಕನಸಿನಲ್ಲೇ ನನ್ನ ಇದ್ದೀವಿ? ಸ್ನೇಹಿತರು ಬಾರಿ ಕಾತರದಿಂದ ಕಾಯ್ತಾ ಇದ್ದಾರೆ, ನೀವು ಉತ್ತರ ಕೊಡಬೇಕು ಅಂತ ಹೇಳಿ ಉತ್ತರ ಕೊಡ್ತೀನಿ. ಈಗ 1947ರಲ್ಲಿ ಬರೀ 1999 ಇಂದ ನೀವು ತಗೊಂಡ್ಬಿಟ್ಟು ಇದನ್ಯಾಕೆ ಅಂತ ಪಾಯಿಂಟ್ ಮಾಡೋದಕ್ಕಿಂತ 1947ರಿಂದ ಅದಕ್ಕಿಂತ ಹಿಂದೆ ಹೋಗೋಣ. 1839 ಒಂದ್ ನಿಮಿಷ, 1839 ಇಂದ 1947 ಇಂದ 1999 ತನಕ ವಾಟ್ ವಾಸ್ ದ ಇಂಡಿಯಾ? ಏನಿತ್ತು? ಈ ದೇಶವನ್ನ, ಈ ದೇಶದ ಪ್ರಧಾನಮಂತ್ರಿ ಆಗುವಂಥದ್ದು ಸೆಲ್ಫ್ ಸುಸೈಡ್ ಮಾಡ್ಕೊಳ್ಳುವಂಥ ಸ್ಥಿತಿ ಅವತ್ತು. ಈ ದೇಶದ ಸಾಲ ಎಷ್ಟಿತ್ತು ಗೊತ್ತೇನ್ರಿ? ಈ ದೇಶದಲ್ಲಿ ಎಷ್ಟು ವಿಮಾನ ಇದ್ವಿ ಗೊತ್ತಿತ್ತೇನ್ರಿ ನಿಮಗೆ? ಈ ದೇಶದಲ್ಲಿ ಎಂತ ಡೈವರ್ಸ್ಡ್ ಕಂಟ್ರಿ ಅನ್ನೋದು ಗೊತ್ತಿತ್ತೇನ್ರಿ ನಿಮಗೆ? ಈ ದೇಶದೊಳಗೆ ಇರುವಂತ ಬಾಧ್ಯತೆಗಳು ಎಷ್ಟಿತ್ತು ಅಂತ ನೋ ರೀಸನ್. ಒಂದ್ ನಿಮಿಷ ಆಯ್ತು. ಈಗ ಲೆಟ್ ಮಿ ಟೆಲ್ ಯು, 2004 ಇಂದ 2014 ತನಕ ವಾಟ್ ವಾಸ್ ದ ಎಕನಾಮಿಕ್ ಡೆವಲಪ್ಮೆಂಟ್? What was the economic development? Listen. 1947 ಆಗಸ್ಟ್ 15 ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋದ್ರು. ಎಷ್ಟಿತ್ತು ಸರ್ ಆಸ್ತಿ? ಕೇಳಿಸ್ಕೊಳ್ಳಿ, ಪೂರ್ತಿ ಕೇಳಿಸ್ಕೊಂಬಿಡಿ. 200 ವರ್ಷಗಳ ಮಹಾನ್ ಲೂಟಿ ದರೋಡೆ ಅದು. ಅಲ್ವಲ್ಲ ಸರ್? ಕೇಳಿಸ್ಕೊಳ್ರಿ, 200 ವರ್ಷಗಳ ಲೂಟಿ ದರೋಡೆ. ಅದಕ್ಕೆ ಮುಂಚೆ 700 ವರ್ಷ ಭಾರತ ಏನೇನು ಅನುಭವಿಸ್ತು. ಮೈ ಡಿಯರ್ ಫ್ರೆಂಡ್ ಅನಿಲ್, ಬ್ರಿಟಿಷರ್ 1947 ಆಗಸ್ಟ್ 15 ನಮ್ಮನ್ನ ಲೂಟಿ ಮಾಡಿ ಬಿಟ್ಟು ಹೋದಾಗ್ಲೂ ಭಾರತ ಪ್ರಪಂಚದ 10ನೇ ದೊಡ್ಡ ಎಕನಾಮಿ ಆಗಿತ್ತು. ಸರ್ ನೋ ಯು ಆರ್ ಮೇಕಿಂಗ್ ಅ ರಾಂಗ್ ಸ್ಟೇಟ್ಮೆಂಟ್. ಎಲ್ಲಿದ್ದೀರಿ ನೀವು? ವಾಟ್ ಆರ್ ಯು ಸೇಯಿಂಗ್? 1947ರಲ್ಲಿ ವಿ ವರ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಎಕನಾಮಿನ. ಎಷ್ಟನೇ ಅಲ್ಲ, ಅಬ್ಸಲ್ಯೂಟ್ಲಿ ಇಲ್ಲ. ಏನ್ ಸಮಸ್ಯೆ ಅನಿಲ್, ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಅನಿಲ್, ನೀವು ರಾಹುಲ್ ಗಾಂಧಿ ಆಗ್ಬೇಡಿ. ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಬಡತನದಿಂದ ಕಿತ್ತಿ ತಿಂತಾಯ್ತು ದೇಶ. ಒಂದು ಶಬ್ದದಲ್ಲಿ ಉತ್ತರಿಸಬಹುದಾದ ಪ್ರಶ್ನೆ ಕೇಳ್ತಾ ಇದ್ದೀನಿ. 1947 ಭಾರತದ ಎಕನಾಮಿ ಎಷ್ಟನೇ ಸ್ಥಾನದಲ್ಲಿ ಇತ್ತು? ಕಿತ್ತಿ ತಿನ್ನುವಂತ ಬಡತನ ಅದು ಎಷ್ಟನೇ ಸ್ಥಾನ? 100ನೇ ಸ್ಥಾನದಲ್ಲಿತ್ತ, 120ನೇ ಸ್ಥಾನದಲ್ಲಿತ್ತ, 140ನೇ ಸ್ಥಾನದಲ್ಲಿತ್ತ, ಅಥವಾ 195ನೇ ಸ್ಥಾನದಲ್ಲಿತ್ತ? ಯಾವ ಸ್ಥಾನದಲ್ಲಿತ್ತು ಕೇಳ್ತಾ ಇದ್ದೀನಿ ನಾನು. ಓಕೆ, ಈಗ ನೀವೇನು ಎಷ್ಟನೇ ಸ್ಥಾನದಲ್ಲಿತ್ತು ಅಂತ ಹೇಳಿದ್ರಿ? 10. ಹೌದು. ಆ ಪ್ಯಾರಾಮೀಟರ್ ನ ಮೆಜರ್ ಮಾಡಿದ್ಯಾರು? ಮೆಜರ್ ಮಾಡಿದ್ದಾರೆ ಹೇಳಿ ಆ ಪ್ಯಾರಾಮೀಟರ್ ನ. ಅವಾಗ ಪ್ಯಾರಾಮೀಟರ್ ಮೆಜರ್ ಮಾಡೋದಕ್ಕೆ ಮೆಜರ್ಮೆಂಟ್ ಪ್ಯಾರಾಮೀಟರ್ ಇತ್ತ? ವಾಟ್ ಆರ್ ಯು ಸೇಯಿಂಗ್? ಪ್ಯಾರಾಮೀಟರ್? ನೀವು ಯಾವ ಪ್ಯಾರಾಮೀಟರ್ ಬಗ್ಗೆ ಮಾತಾಡ್ತಾ ಇದ್ದೀರಿ? ಸುಮ್ಮನೆ ಈ ಸುಳ್ಳು ಮಾತಾಡೋದೆಲ್ಲ ನಿಮ್ ಬಿಜೆಪಿ ಆಫೀಸ್ ಒಳಗಡೆ ಏನ್ ಮಾತಾಡ್ತಾ ಅಟ್ಲೀಸ್ಟ್ ಗೌರೀಶ್ ಅವರು ಅಪೊಲಿಟಿಕಲ್ ಅಂತ ಅನ್ಕೊಂಡು ಕೇಳ್ತಾರೆ. ಒಂದ್ ನಿಮಿಷ. ಅನಿಲ್ 1947ರಲ್ಲಿ ಭಾರತ ಕಿತ್ತು ತಿನ್ನುವ ಬಡತನದಲ್ಲಿತ್ತು, ಅನಕ್ಷರತೆ ಇತ್ತು, ಯಾವ ಕ್ಷೇತ್ರದಲ್ಲೂ ಡೆವಲಪ್ ಆಗಿರಲಿಲ್ಲ. ಅದೆಲ್ಲವನ್ನೂ ಅಕ್ಸೆಪ್ಟ್ ಮಾಡ್ಕೊಂಡು ನಾನು ಕೇಳ್ತಾ ಇದ್ದೀನಿ, ಪ್ರಪಂಚದ ಎಕನಾಮಿಗಳಲ್ಲಿ ಭಾರತದ ಸ್ಥಾನ ಎಷ್ಟನೆಯದ್ದಾಗಿತ್ತು? 1947. ನಾವು ಯಾರು 1947 ಅಲ್ವೇ ಅಲ್ಲ. ನಾವು ಜನರೇಷನ್ ವೈ ಅಥವಾ ಜನರೇಷನ್ ಝಡ್ ಅವರು. ನಾವು 1947 ಬಗ್ಗೆ, ಇಕನಾಮಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಂಕಿ ಅಂಶಗಳ ಪ್ರಕಾರ
ಬಡತನ ಎಷ್ಟೇ ಇರಲಿ ಏನೇ ಇರಲಿ ಅಂಕಿ ಅಂಶಗಳ ಪ್ರಕಾರ ಭಾರತ ಪ್ರಪಂಚದ 6ನೇ ಇಕನಾಮಿಕ್ ರಾಷ್ಟ್ರ. ಒಂದು ಎರಡನೇದು ನಾನು 10ನೇ ಎಕನಾಮಿಕ್ ರಾಷ್ಟ್ರ ಆಗಿತ್ತು ಅಂದಿದ್ದೆ. ಭಾರತದಲ್ಲಿ ಬಡತನವನ್ನು ನಾವು ನೋಡ್ತೀರಾ ನೀವು 1940 ಭಾರತದಲ್ಲಿ ಬಡತನ ನೋಡ್ತೀರಾ ನೀವು ಓವರ್ ಆಲ್ ಇಕನಾಮಿಕ್ ಇಂಡೈಸಸ್ ನೋಡ್ಬೇಕು, ಅದರ ಮೇಲೆ ನೀವು ಕಂಪೇರ್ ಮಾಡಬೇಕು. ಅದರ ಮೇಲೆ ಈಗ ಇಂಡಿಯಾದ GDP ಫಾರ್ ಎಕ್ಸಾಂಪಲ್ ಫೋರ್ತ್ ಅಂತ ಉಂಟು, ನೆಕ್ಸ್ಟ್ ರಷ್ಯಾ, ಅಮೆರಿಕ ಅಂಡ್ ಚೈನಾ, ಇಂಡಿಯಾ ಇಸ್ ಫೋರ್ತ್ ಅಂತ 1947 ಅಲ್ಲಿ. ನಾನೀಗ ಗೂಗಲ್ ಹತ್ರ ಕೇಳಿ ಲೆಟ್ ಅಸ್ ಡಿಬೇಟ್. ಅಲ್ವಾ ಫೋರ್ತ್ ಅಂತ ಉಂಟು. ಅಲ್ಲ ಈಗ ನನಗೆ ಏನ್ ಮಾತಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ವಿಜಯ ಸಾಮ್ರಾಜ್ಯರು ಆಡ್ಬೇಕಾದ್ರೆ ಈ ದೇಶ ಎಲ್ಲಿತ್ತು, ಮುಘಲ್ ಆಡ್ಬೇಕಾದ್ರೆ ಈ ದೇಶ ಎಲ್ಲಿತ್ತು, ಆವಾಗ ನಂಬರ್ 1 ಎಕನಾಮಿಕ್ ಕಂಟ್ರಿ ಆಗಿತ್ತು. ನನ್ನ ಜನರಲ್ ನಾಲೆಜ್ ಅನ್ನು ವಿಸ್ತರಿಸಿಕೊಳ್ಳೋದಕ್ಕೆ ನಾನು ಕೇಳಿರುವಂತಹ ಪ್ರಶ್ನೆಗೆ ಒಂದು ಉತ್ತರ ಬೇಕಾಗಿದೆ. ಚೈನಾ ಯಾಕೆ ಶೂಟಪ್ ಆಯ್ತು, ಭಾರತ ಯಾಕೆ ನಿಧಾನಗತಿ ಆಯ್ತು? ತಮ್ಮಿಂದನೇ ಉತ್ತರ ದಯವಿಟ್ಟು ಅನ್ಇಂಟರಪ್ಟೆಡ್ ಆಗಿ ಕೇಳಿಸ್ಕೊಳ್ಳಿ. ಅವರ ಉತ್ತರದ ಬಗ್ಗೆ ಯಾರಿಗಾರು ಅಬ್ಜೆಕ್ಷನ್ ಇದ್ರೆ ರೇಸ್ ಮಾಡೋಣ, ನನ್ನನ್ನು ಸೇರಿದಂತೆ. ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ಬರ್ತೀನಿ. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ವಿಶ್ವನಾಥ್ ಭಟ್ರು 2 ನಿಮಿಷದ ಸಮಯ ಅಂದ್ರು. ಸರ್ 3 ನಿಮಿಷ ಸಮಯ ತಗೊಳ್ಳಿ, ದಯವಿಟ್ಟು 1 ನಿಮಿಷ. ಭಾರತಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ಬಂದಾಗ ನಮಗೊಬ್ಬರಿಗೆ ಅಲ್ಲ, ಅಲ್ಲಿಂದ ಒಂದು 5-6 ವರ್ಷದ ಕಾಲಘಟ್ಟದಲ್ಲಿ ಏಷ್ಯಾದಲ್ಲಿ ಅನೇಕ ರಾಷ್ಟ್ರಗಳಿಗೆ ಸ್ವಾತಂತ್ರ್ಯ. ಅದರ ಜೊತೆ ಸರ್ ಒಂದೇ ಒಂದು ಸಣ್ಣ, ನಾನು 1985-90ರ ದಶಕದಲ್ಲಿ ಭಾರತ ಚೀನಾ ಎಕನಾಮಿ ಆಲ್ಮೋಸ್ಟ್ ಈಕ್ವಲ್ ಇತ್ತು ಅಂದಾಗ, ಭಾರತ 10ನೇ ದೊಡ್ಡ ಎಕನಾಮಿ ಆಗಿತ್ತು 1947ನಲ್ಲಿ ಅಂದಾಗ, ನೆನಪಿಟ್ಕೊಳ್ಳಿ ಪ್ರತಿಯೊಬ್ಬರು ಈ ಪ್ಯಾನಲ್ನಲ್ಲಿರುವಂಥವ್ರು ನಾವು ಯಾವ ವೀಕ್ಷಕರ ಮುಂದೆ ಕೂತ್ಕೊಂಡು ಮಾತಾಡ್ತಿದ್ದೀವಿ ಅಂದರೆ ಅವ್ರ ಕೈಯಲ್ಲಿ ಸ್ಮಾರ್ಟ್ಫೋನ್ ಇದೆ. ಸ್ಮಾರ್ಟ್ಫೋನ್ ಇದೆ, 1 ನಿಮಿಷದಲ್ಲಿ ಟೈಪ್ ಮಾಡಿ ಅಜಿತ್ ಮಾತಾಡಿದ ಸತ್ಯನಾ ಸುಳ್ಳ, ಅನಿಲ್ ಚೆಕ್ ಮಾಡ್ಕೊಂಡ್ಬಿಡ್ತಾರೆ. ನಾವು ಹೇಳಿದ್ದು ಫ್ಯಾಕ್ಚುಲಿ ಇನ್ಕರೆಕ್ಟ್ ಅಂದರೆ ಇವನು ಅವಿವೇಕಿ ಅಂತ ಅನ್ಕೊಂಡು ಮುಂದಿನ ಸಲ ನಾವು ಸ್ಕ್ರೀನ್ ಮೇಲೆ ಬಂದಾಗ ಚಾನೆಲ್ ಚೇಂಜ್ ಮಾಡ್ತಾರೆ. ಆ ಎಚ್ಚರಿಕೆಯೊಂದಿಗೆ ಎಲ್ಲರೂ ಮಾತಾಡೋಣ ದಯವಿಟ್ಟು. ಒಂದು ಸ್ಮಾರ್ಟ್ ಜನ ಸ್ಮಾರ್ಟ್ಫೋನ್ ಇಟ್ಕೊಂಡು ಕೂತ್ಕೊಂಡು ಆಗೋದಿಲ್ಲ ಇವತ್ತಿನ ಕಾಲದಲ್ಲಿ. 3 ನಿಮಿಷಕ್ಕಿಂತ ಜಾಸ್ತಿ ನಮ್ಮ ಸುಳ್ಳು ನಡೆಯೋದಿಲ್ಲ. That's exactly what I wanted to tell. Yes, ವಿಚಾರ ಇಷ್ಟೇ. ಈಗ ನಾನು 1985-1990 ತನಕ ಭಾರತ ಚೀನಾ ಎಕನಾಮಿಕಲಿ ಸೇಮ್ ಪೊಸಿಷನ್ ಅಲ್ಲಿ ಇತ್ತು ಅಂದ್ರೆ ಚೆಕ್ ಮಾಡ್ಕೋತಾರೆ ಜನ, ಹೌದಾ ಅಂತ ಅಷ್ಟೇ. ಎಷ್ಟು $1 ಟ್ರಿಲಿಯನ್ ಎಕನಾಮಿ ಅವ್ರದ್ದಾಗಿತ್ತು, ಎಷ್ಟು $1 ಟ್ರಿಲಿಯನ್ ಎಕನಾಮಿ ನಮ್ದಾಗಿತ್ತು ಅಂತ. ಎಸ್ ವಿಶ್ವನಾಥ್, ನಾನು ಹೇಳಿದ ಕುಂಚೂರಿ ನಾನು ವಾಟ್ ಯು ಕಾಲ್ ಎಕನಾಮಿಕ್ ಸ್ಪಿನ್ ಕೊಡ್ತೀನಿ ನಿಮ್ಮ ಮಾತಿಗೆ. ವಿಚಾರ ಇಷ್ಟೇ, ನಮಗೆ ಸ್ವಾತಂತ್ರ್ಯ ದೊರೆತಾಗ ಏಷ್ಯಾ ಖಂಡದ ಅನೇಕ ರಾಷ್ಟ್ರಗಳಿಗೆ +- ಒಂದು 5-6 ವರ್ಷದಲ್ಲಿ ಸ್ವಾತಂತ್ರ್ಯ ಸಿಕ್ತು. ಮುಂದಿನ 40 ವರ್ಷಗಳಲ್ಲಿ ಅವರು ಯಾವ ಮಟ್ಟದ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವುದು ಅಂದರೆ ದೇ ವರ್ ಕಾಲ್ಡ್ ಏಷ್ಯನ್ ಟೈಗರ್ಸ್. ಸೌತ್ ಕೊರಿಯಾ ಇರ್ಬೋದು, ಯಾವುದೇ ಸಿಂಗಾಪುರ್, ಯು ಟೇಕ್ ಎನಿಥಿಂಗ್. ನಮ್ಮ ಇವ್ರು ಹೇಳ್ಬೋದು ಅನಿಲ್ ಅವರು, ಸಾರ್ ಅವ್ರದ್ದು ಪಾಪ್ಯುಲೇಷನ್ ಇಶ್ಯೂ ಅಂತ. ಟೇಕ್ ದ ಕೇಸ್ ಆಫ್ ಚೈನಾ. 1979ರಲ್ಲಿ ರಾಜಕೀಯವಾಗಿ ಎಲ್ಲ ದೃಷ್ಟಿಯಲ್ಲೂ ಭಾರತಕ್ಕಿಂತ ಅತ್ಯಂತ ಕೆಳಗೆ ಇದ್ದಂಥ ದೇಶ. 1986 ಒಂದು ವರ್ಷ ಹೆಚ್ಚು ಕಮ್ಮಿ ಇದೆ, ಭಾರತಕ್ಕಿಂತ $3 ಬಿಲಿಯನ್ GDP ಕಡಿಮೆ ಇದ್ದಂತಹ ದೇಶ. ಅಂತಹ ಚೀನಾ ಮುಂದಿನ 30 ವರ್ಷಗಳಲ್ಲಿ ಯಾವ ಮಟ್ಟದ ಆರ್ಥಿಕ ಅಭಿವೃದ್ಧಿಯ ಯಶೋಗಾಥೆಯನ್ನು ಸಾಧಿಸಿತು ಅಂದರೆ ಇವತ್ತಿನ ದಿನ ಅವರು ನಮ್ಮ ಭಾರತದ GDPಗಿಂತ 5.5 ಪಟ್ಟು ಜಾಸ್ತಿ. ವಾಟ್ ಈಸ್ ಸೆಡ್ ಈಸ್ ಅಬ್ಸಲ್ಯೂಟ್ಲಿ ರೈಟ್. $17 ಟ್ರಿಲಿಯನ್. ನಾವು ಯಾತಕ್ಕೆ, ನಮ್ದು ಎಷ್ಟಾಗಿದೆ ಗೊತ್ತಾ? ಆವಾಗ ಎಷ್ಟಿತ್ತು ಅದರ ಒಂದು 10 ಪಟ್ಟಾಗಿದೆ. ನಮ್ಮದು $3.7 ಟ್ರಿಲಿಯನ್ ಆಗಿದ್ದೀವಿ. ನಾವು ಯಾಕೆ ಹೀಗೆ ಉಳಿದ್ವಿ? ನನಗನ್ಸೋದು ಏನು ಗೊತ್ತಾ, ನಮ್ಮಲ್ಲಿ ಅಗಾಧವಾದ ಮಾನವ ಸಂಪನ್ಮೂಲ ಇದೆ, ಅತ್ಯಂತ ಮೇಧಾವಿ ಮತ್ತು ಸಮರ್ಥ ನೈಸರ್ಗಿಕ ಸಂಪನ್ಮೂಲ ಇದೆ, ಮಾನವ ಸಂಪನ್ಮೂಲ ಇದೆ. ಇದಕ್ಕೆಲ್ಲ ಯಾಕೆ ಹೀಗಾಯಿತು? ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ಒಂದು ಸಿಂಪಲ್ ಥಿಂಗ್ ಹೇಳ್ತೀನಿ ಕೇಳಿ, ನಾನು ಯಾರಿಗೂ ಅವಮಾನ ಮಾಡ್ತಿಲ್ಲ. ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಬೇಕಾಗಿತ್ತೋ ಅದರ ವಿರುದ್ಧವಾಗಿ ನಾವು ಚಿನ್ನವನ್ನು ಅಡ ಇಡುವ ಮಟ್ಟಕ್ಕೆ ಹೋದ್ರಿ. ನಾ ಯಾರ ಮೇಲೆ ದೋಷಾರೋಪಣೆ ಮಾಡ್ತಾ ಇಲ್ಲ. ವಿ ಪ್ಲೆಡ್ಜ್ಡ್ ದ ಗೋಲ್ಡ್ ಆಫ್ ದಿಸ್ ಕಂಟ್ರಿ. ಅಷ್ಟೇ ಅಲ್ಲ, 2004ರಿಂದ 2014 ತನಕ ಈ 10 ವರ್ಷಗಳಲ್ಲಿ ಅವ್ರು ಹೇಳಿರೋದು ತಪ್ಪಿರ್ಬೋದು. ಬಟ್ ಐ ಟೆಲ್ ಯು ಒನ್ ಥಿಂಗ್, ಮೊರ್ಗ್ಯಾನ್ ಸ್ಟ್ಯಾನ್ಲಿ ಎಂಬ ಜಗತ್ತಿನ ಅತ್ಯಂತ ಪ್ರಸಿದ್ಧವಾದ ಸಂಸ್ಥೆ ಏನಿದೆ, ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ, ಭಾರತವನ್ನು ಇಂಡಿಯಾ, ಇಂಡೋನೇಷ್ಯಾ, ಟರ್ಕಿ, ಬ್ರೆಜಿಲ್, ಸೌತ್ ಆಫ್ರಿಕಾ ಈ 5 ರಾಷ್ಟ್ರಗಳ ಫ್ರೆಜೈಲ್ 5 ಎಂಬ ಒಂದು ಗುಂಪಿಗೆ ಸೇರಿಸ್ತು. ಅಂದರೆ ಆರ್ಥಿಕವಾಗಿ ಯಾವ ಕ್ಷಣದಲ್ಲಾದರೂ ನೆಲಕಚ್ಚಲಿರುವ ರಾಷ್ಟ್ರಗಳ ಗುಂಪಿಗೆ
ನೆನಪಿಟ್ಕೊಳ್ಳಿ ಸರ್, ಒಂದು ದೇಶದ ಹೇಳಿದ್ದೇನೆ ಹೇಳಬೇಕಾಗತ್ತೆ ಸರ್, ಬ್ಯಾಂಕ್ಗಳಿಲ್ಲ ಅಂದರೆ ದೇಶ ಮುಳುಗಿ ಹೋಗುತ್ತೆ. 2014ರಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳು ಮುಳುಗಿ ಹೋಗೋ ಪರಿಸ್ಥಿತಿಯಲ್ಲಿತ್ತು. ಇವತ್ತು ಏನಾಗಿದೆ ಅಂತ ನೀವು ಕೇಳ್ತಿದ್ದೀರಲ್ಲ, ಅದಕ್ಕೆ ಉತ್ತರ ಒಂದೇ ನಿಮಿಷದಲ್ಲಿ ಹೇಳ್ತೀನಿ. ಜಗತ್ತಿನಲ್ಲಿ ಬ್ಯಾಂಕ್ಗಳು ಮುಳುಗಿ ಹೋಗ್ತಾ ಇದೆ. ಇವನ್ ಏನು ಬೇಡ ಸರ್, ವಿ ಆರ್ ಟೆಲಿಂಗ್, ನಾವು ಬ್ಯಾಂಕ್ ಫೈನಾನ್ಷಿಯಲ್ ಹೆವನ್ ಅಂತ ಕರೀದು ಯಾವ್ದು ಹೇಳಿ, ಸ್ವಿಟ್ಜರ್ಲೆಂಡ್. ನಿಮ್ಮ ದುಡ್ಡನ್ನು ಸೇಫ್ ಆಗಿರ್ತಾರೆ ಅಂತ. ಆ ದೇಶದ 167 ವರ್ಷ ಇತಿಹಾಸ ಇರುವ $1 ಟ್ರಿಲಿಯನ್ ನೆಟ್ವರ್ಕ್ ಇರುವಂತಹ ಕ್ರೆಡಿಟ್ ಸ್ವಿಸ್ ಬ್ಯಾಂಕ್ ಮುಳುಗಿ ಹೋಯಿತು. ನಮ್ಮ ದೇಶದಲ್ಲಿ ಏನಾಗಿದೆ ಸರ್, 2014ರಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರದಲ್ಲಿ ಮುಳುಗಿ ಹೋಗುತ್ತಿದ್ದ ರಾಷ್ಟ್ರೀಕೃತ ಬ್ಯಾಂಕುಗಳು ಇವತ್ತು ಸಮಗ್ರವಾಗಿ 1,04,000 ಕೋಟಿ ರೂಪಾಯಿ ನಿವ್ವಳ ಲಾಭ ಮಾಡಿದೆ. 1,04,000 ಕೋಟಿ. ಲೆಟ್ ಎನಿಬಡಿ ಚೆಕ್ ಇಟ್. ಇಟ್ ಈಸ್ ಅ ರಿಮಾರ್ಕಬಲ್ ಅಚೀವ್ಮೆಂಟ್. ಇಫ್ ದಿಸ್ ಈಸ್ ನಾಟ್ ಅಚೀವ್ಮೆಂಟ್, ಯು ಪ್ಲೀಸ್ ಡಿಫೈನ್ ಮಿ ವಾಟ್ ಈಸ್ ಅಚೀವ್ಮೆಂಟ್. ಸರ್, ಈ ದೇಶನ ಈ ಸಮಸ್ಯೆಗೆ ಕಾರಣ ಏನು ಗೊತ್ತಾ? ರಾಜಕೀಯವಾಗಿ ನಾನು ಹೇಳೋದಿಲ್ಲ. ಮನಮೋಹನ್ ಸಿಂಗ್ ಇವರ ಬಗ್ಗೆ ತುಂಬ ಹೊಗಳ್ತಾರಲ್ಲ, ನಿಮ್ಮ ಕೇಳಿ ಒಂದು ಪ್ರಶ್ನೆ ಕೇಳ್ತೀನಿ. ಒಂದು 30 ಸೆಕೆಂಡಲ್ಲಿ 1972ರಿಂದ 75 ತನಕ ಮನಮೋಹನ್ ಸಿಂಗ್ ಅವರು ಭಾರತದ ಹಣಕಾಸು ಸಚಿವಾಲಯದ ಚೀಫ್ ಎಕನಾಮಿಕ್ ಅಡ್ವೈಸರ್ ಆಗಿದ್ದರು. ಪ್ಲೀಸ್ ಚೆಕ್ ಇಟ್. ಆ ಸಂದರ್ಭದಲ್ಲಿ ಸರ್ ಇವರೇ ದಯವಿಟ್ಟು ಇದನ್ನು ಯು ನೋ ಬೆಟರ್, ಹಿ ನೋಸ್ ಇಟ್, ಈಸ್ ಅ ಚಾರ್ಟರ್ಡ್ ಅಕೌಂಟೆಂಟ್. ಆವಾಗ ಭಾರತದ ಟ್ಯಾಕ್ಸ್ ರೇಟ್ ಎಷ್ಟಿತ್ತು ಗೊತ್ತಾ ಸರ್? ಪರ್ಸನಲ್ ಟ್ಯಾಕ್ಸ್ ರೇಟ್ ನಿಮ್ಗೆ ಆಶ್ಚರ್ಯ ಆಗ್ಬೋದು ಅಜಿತ್ ಅವರೇ, 85 ಪ್ಲಸ್ 10% ಸರ್ಚಾರ್ಜ್ ಪ್ಲಸ್ ಅಂದರೆ 8.5%, 93.5%. ಅಷ್ಟು ಜಾಸ್ತಿ ಆಗಲಿಲ್ಲ. 1973ನಲ್ಲಿ 15% ಸರ್ಚಾರ್ಜ್ ಮಾಡಿದ್ರು. ಅಂದರೆ 85% ಪ್ಲಸ್ ಅದರ 15% ಅಂದರೆ 97.5% ಟ್ಯಾಕ್ಸ್. ಅಜಿತ್ ಅವರು 10 ಲಕ್ಷ ರೂಪಾಯಿ ದುಡಿದ್ರೆ 9,70,000 ರೂಪಾಯಿ ತೆರಿಗೆ ಕಟ್ಟಿ 30,000 ರೂಪಾಯಿ ಮನೆ ತಗೊಂಡು ಹೋಗ್ಬೇಕು. ಟೆಲ್ ಮಿ ವಿಚ್ ಕಂಟ್ರಿ ಇನ್ ದ ವರ್ಲ್ಡ್ ವಿಲ್ ಪ್ರಾಸ್ಪೆರ್? ಈ ದೇಶದ ಆರ್ಥಿಕ ನಾಶಕ್ಕೆ ಕಾಂಗ್ರೆಸ್ ಗೌರ್ನಮೆಂಟ್ ಇಸ್ ಸಿಂಗ್ಯುಲರ್ಲಿ ರೆಸ್ಪಾನ್ಸಿಬಲ್. ನಮ್ಮ ಜೊತೆಲಿ ಇರೋರು ಎಲ್ಲ ಎಲ್ಲೆಲ್ಲಿ ಹೋದ್ರು ಸರ್? ಯಾಕೆ ನಾವು ಇವತ್ತು ರಿವೈವ್ ಆಗ್ತಿದ್ದೀವಿ? ವಿ ಆರ್ ರಿವೈವ್ ಆಗ್ತಾ ಇದ್ದೀವಿ ಇವಾಗ. ಟೇಕ್ ಇಟ್ ಫ್ರಮ್ ಗೌರೀಶ್ ಅವರೇ, ನಿಮ್ಮ ದೃಷ್ಟಿಕೋನದಲ್ಲಿ ಚೈನಾ ಅಂದರೆ ರಾಕೆಟ್ಗೆ ಇಗ್ನೈಟ್ ಮಾಡ್ದಂಗೆ ಝುಮ್ ಅಂತ 30 ವರ್ಷದಲ್ಲಿ ಟೇಕ್ ಆಫ್ ಆಗ್ಬಿಡ್ತು. ಭಾರತ ನಿರೀಕ್ಷಿತ ಮಟ್ಟದಲ್ಲಿ ಯಾಕೆ ಆಗಲಿಲ್ಲ? ಅಂದರೆ ವೈ ಆರ್ ವಿ ಸ್ಟಿಲ್ $3.7 ಟ್ರಿಲಿಯನ್ ಎಕಾನಮಿ? ಒಂದು ಪಾಯಿಂಟ್ ನಾವು ಏನು ಕನ್ಸಿಡರ್ ಮಾಡ್ಬೋದು ಇಲ್ಲಿ ಅಂತಂದರೆ, ಇನ್ 1990ಯಲ್ಲಿ ನಾವು ಫ್ರೀ ಟ್ರೇಡ್ ಪಾಲಿಸಿನ ತರಬೇಕಾದ್ರೆ ನಾವು ಎಷ್ಟು ಇಂಪ್ಲಿಮೆಂಟ್ ಮಾಡಿದ್ವೋ ಅದಕ್ಕಿಂತ ಎಕ್ಸಲರೇಟೆಡ್ ಅನ್ನ ಚೈನಾ ಇಂಪ್ಲಿಮೆಂಟ್ ಮಾಡ್ತು. ನಾವು ಫ್ರೀ ಟ್ರೇಡ್ ಪಾಲಿಸಿ, ಯಾರಾದರೂ ಬನ್ನಿ ಇಲ್ಲಿ ಬಿಸ್ನೆಸ್ ಮಾಡಿ, 5 ವರ್ಷ ಮಾಡಿ, ಉಳಿದದನ್ನ ಟ್ಯಾಕ್ಸ್ ಕಟ್ಟಬೇಡಿ, ಉಳಿದ ಮತ್ತೆ ಒಂದು ದೃಷ್ಟಿಕೋನವನ್ನು ಮತ್ತೊಮ್ಮೆ ಸಬ್ಸ್ಟಾನ್ಶಿಯೇಟ್ ಮಾಡುವಂತಹ ಸೆಂಟೆನ್ಸ್ ಅನ್ನ ಗೌರೀಶ್ ಅವರು ಹೇಳಿದ್ರು. ಪಾಲಿಸಿ ಆಫ್ ಕೋರ್ಸ್ ಇಂಪಾರ್ಟೆಂಟ್, ಕಾನೂನುಗಳು ಇಂಪಾರ್ಟೆಂಟ್, ಬಟ್ ಕಾನೂನು ತಂದ್ವಿ, ಪಾಲಿಸಿ ತಂದ್ವಿ ಇಲ್ಲ, ಇಂಪಾರ್ಟೆಂಟ್ ಆಗೋದಿಲ್ಲ. ಕರೆಕ್ಟ್. ಅಷ್ಟೇ ಅಲ್ಲ, ಅದರ ಮೇಲೆ ವರ್ಕ್ ಹೆಂಗ್ ಮಾಡಿದ್ರಿ ಅನ್ನೋದು ಇಂಪಾರ್ಟೆಂಟ್. ಅದು ಚೈನಾ ಸೂಪರ್ ಎಕ್ಸಲರೇಟೆಡ್ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋಯ್ತು. ಆನಂತರ ಕಂಟಿನ್ಯೂಸ್ ಮಾನಿಟರಿಂಗ್ ಮಾಡ್ಕೊಂಡು ಬಂತು. ಅದು ಕಂಟಿನ್ಯೂಸ್ ಮಾನಿಟರಿಂಗ್. ಈಗ ಫಾರ್ ಎಕ್ಸಾಂಪಲ್, ಎಲ್ಲಿ ವಿಶ್ವದ ಎಲ್ಲೇ ಕಂಪನಿಗಳು ಇರೋದ್ರೆ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಇಸ್ ಚೈನಾ. ನಾವು ಇಂಡಿಯಾದಲ್ಲಿ ಇವಾಗ ಫಾಕ್ಸ್ಕಾನ್ ಇವಾಗ ಬಂತು. ಮ್ಯಾನುಫ್ಯಾಕ್ಚರಿಂಗ್ ಹಬ್ ಇಸ್ ಚೈನಾ. ಫಾಕ್ಸ್ಕಾನ್ ಡೈರೆಕ್ಟರ್ ಹೇಳ್ತಾರೆ, ಒಂದು iPhone 15ಗೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಎಷ್ಟು ಆಗಬಹುದು ಅಂತ ಸಭೆಯಲ್ಲಿ ಕೇಳ್ತಾರೆ. ಫಾರ್ ಎಕ್ಸಾಂಪಲ್, US ಅಲ್ಲಿ $1,000 ಒಂದು iPhone 15ಗೆ $1,000. ಒಬ್ರು ಹೇಳ್ತಾರೆ $120, $150 ಅಂತ. ಚೈನಾದನ್ನು ಹೇಳ್ತಾನೆ, ಇಲ್ಲ ನಾನು $10ಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀನಿ ಅಂತಾನೆ. $10ಗೆ ಮ್ಯಾನುಫ್ಯಾಕ್ಚರ್. ಸೆಕೆಂಡ್ ಒನ್ ಇಸ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಇನ್ವೆಸ್ಟ್ಮೆಂಟ್ಸ್. ಲ್ಯಾಂಡ್ ಚೈನಾ ಇಂಡಿಯಾಕ್ಕಿಂತ ಕಂಪೇರ್ ಮಾಡಿದ್ರೆ ಜಿಯೋಗ್ರಫಿಕಲಿ ಚೈನಾ ದೊಡ್ಡದು. ಲ್ಯಾಂಡ್ ಇನ್ನ ಇದೆ. ಲ್ಯಾಂಡ್ ರಿಫಾರ್ಮ್ಸ್ ರೂಲ್ಸ್ ಫ್ರಮ್ 1990 ಚೈನಾ ಬ್ರಾಟ್ ಇಟ್. ಅಲ್ಲ, ಚೈನಾದು ಇಂಡಿಯಾದು ಕಂಪೇರ್ ಮಾಡಬೇಕಾದ್ರೆ ಎಲ್ಲಿ ಸಡಿಲತೆ? ಈಗ ಇವಾಗ ನಾವು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಆಫ್ 1958 ಇವಾಗಲೂ ಫಾಲೋ ಮಾಡ್ತಾ ಇದೀವಿ ನಾವು. ಏನ್ ಡೆವಲಪ್ಮೆಂಟ್ಸ್ ಇದೆ? ಫಾರ್ ಎಕ್ಸಾಂಪಲ್, ಕರ್ನಾಟಕದ ತಗೊಳ್ಳಿ, 2000 ಕೋವಿಡ್ ಟೈಮಲ್ಲಿ 78B, 79B ಸ್ವಲ್ಪ ಸಡಿಲ ಮಾಡ್ಬಿಟ್ರು. ನಾನ್ ಕೃಷಿಕನೂ ಕೃಷಿ ಭೂಮಿನ ತಗೋಬಹುದು ಅನ್ನೋ ರೂಲ್ಸು. ಸೊ ಈ ತರ ಪಾಲಿಸಿ ಚೇಂಜಸ್ ಆಗ್ತಾ ಇದ್ರೆ ದಿಸ್ ಆರ್ ಆಲ್ ವಿಲ್ ಎಫೆಕ್ಟ್ ದ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಸ್ ಅಂತ ನಾನು ಹೇಳೋದು. ನಾನು ಭಾರತದ ಗ್ರೋತ್ ಅನ್ನು ನೆಗೆಟ್ ಮಾಡಿ ಮಾತಾಡ್ತಿಲ್ಲ. ಅಫ್ಕೋರ್ಸ್ ಬೆಳೆದಿದ್ದೀವಿ. 1990ರಲ್ಲಿ ನಾವು ಮಕ್ಕಳಾಗಿದ್ವಿ. ಅವಾಗ ನಾವು ಒಂದು ಕಾರ್ ತಗೊಳ್ಳಬಹುದು ಅನ್ನೋ ಕಲ್ಪನೆ ಕೂಡ ಬರೋಕ್ಕೆ ಸಾಧ್ಯ ಇರಲಿಲ್ಲ ರೀ. ಅಲ್ಲಿಂದ ಇಲ್ಲಿ ತನಕ ದೇಶ ಬೆಳೆದಿದೆ. ಆದರೆ ನಮ್ಮ ಗಡಿಗೆ ತಾಗಿಕೊಂಡೇ ಇರುವ ಚೀನಾ ಎಷ್ಟು ಬೆಳೀತು ನಮಗಿಂತ?
ಅದು ಯಾಕೆ ಬೆಳೀತು, ವೇರ್ ವಿ ವೆಂಟ್ ರಾಂಗ್, ಅಂದರೆ ಅಷ್ಟ್ಯಾಕೆ ನಾವು ಬೆಳೀಲಿಲ್ಲ ಅನ್ನೋ ಪ್ರಶ್ನೆ. ಓಪನ್ ಮೈಂಡ್ ಇದ್ರೆ ಸಾಕು ಸರ್. Yes. ಮೊನ್ನೆ BIS ಅಂತ ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸೆಟ್ಲ್ಮೆಂಟ್ ಅಂತ ಒಂದು ಫಿಗರ್ ಕೊಟ್ಟಿದೆ. ಒಂದು 2000 ಮೊನ್ನೆ ಅಂದರೆ ಮೊನ್ನೆ ಅಲ್ಲ, 2019 ಕೊನೆ ತ್ರೈಮಾಸಿಕದಲ್ಲಿ ಡಿಸೆಂಬರ್ನಲ್ಲಿ ಏನು ಹೇಳಿದೆ ಗೊತ್ತಾ ಸರ್? ದೀಸ್ ಆರ್ ವೆರಿ ಸ್ಮಾಲ್ ಥಿಂಗ್, ಪೀಪಲ್ ಲೈಕ್ ಯು ಕ್ಯಾನ್ ಅಪ್ರಿಷಿಯೇಟ್ ಇಟ್. ಅದೇನು ಅಂದರೆ 47 ವರ್ಷಗಳಲ್ಲಿ ಫೈನಾನ್ಷಿಯಲ್ ಇನ್ಕ್ಲೂಷನ್ ಕ್ಷೇತ್ರದಲ್ಲಿ ಯಾವ ಮಟ್ಟದ ಪ್ರಗತಿ ಆಗ್ತಿತ್ತು 47 ವರ್ಷಗಳಲ್ಲಿ, ಅದರನ್ನು ಭಾರತ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಕೇವಲ 6 ವರ್ಷದಲ್ಲಿ ಸಾಧನೆ ಮಾಡಿದೆ ಅಂತ ಸ್ವಿಟ್ಜರ್ಲೆಂಡಿನ ಬೇಸಲ್ನಲ್ಲಿರೋ ಬ್ಯಾಂಕ್ ಆಫ್ ಇಂಟರ್ನ್ಯಾಷನಲ್ ಸೆಟ್ಲ್ಮೆಂಟ್ ಆಗಿದೆ. ನಾನು ಯಾಕೆ ಹೇಳಿದೆ ಅಂದರೆ ಈ ತರಹದ ಒಂದು 8-10 ಪ್ರಮುಖವಾಗಿರೋ ಟ್ರಾನ್ಸ್ಫಾರ್ಮೇಷನ್ ತಂದರೆ ಖಂಡಿತ ನಾವು ಇನ್ನೊಂದು ಚೈನಾಕ್ಕಿಂತ ನಾವೇನು ಹೇಳ್ತಿದ್ದೀವಿ 2047 ಅಂತ, ಸರ್ಟನ್ಲಿ ವಿ ಕ್ಯಾನ್ ಬಿಕಮ್ ಎ $30 ಟ್ರಿಲಿಯನ್ ಎಕಾನಮಿ. ಅಂದರೆ ಎಲ್ಲರ ಅಭಿವೃದ್ಧಿಯನ್ನು ಒಳಗೊಂಡಂತಹ ರಾಷ್ಟ್ರವಾಗ್ಬೋದು. ಇದು ಇವತ್ತು ನನಗೂ ನಿಮಗೂ ನಂಬಿಕೆ ಬರೋದಿಲ್ಲ. ಯಾಕಂದರೆ ನಾವು ಇಷ್ಟು ತನಕ ಯಾವ ಥರ ಇದ್ವಿ ಅಂದರೆ ಈ ದೇಶದ ಹಣೆ ಬರವೇ ಇಷ್ಟು ಅಂತ. ನೋ ಸರ್, ಯಾವ ದೇಶ ನಿಮಗೆ 2 ಲಸಿಕೆಗಳನ್ನು ಮೊದಲ ಬಾರಿಗೆ ಕಂಡುಹಿಡಿತು ಇವತ್ತವರು ಸರ್ 471 ಸ್ಟಾರ್ಟಪ್ ಸರ್ 2016ರಲ್ಲಿ ಸರ್. ಅಜಿತ್ ಅವರೇ ಇವತ್ತು ಎಷ್ಟಿದೆ ಹೇಳಿ? 1,14,448 ಆಸ್ ಆರ್ 31 ಡಿಸೆಂಬರ್. ಯಾವ ಮಟ್ಟಕ್ಕೆ ಪ್ರಗತಿ ಆಗ್ತಿದೆ ಗೊತ್ತಾ? ಡಿಜಿಟಲ್ ಟ್ರಾನ್ಸಿಷನ್ ನಂಬರ್ 1. ಈ ಸ್ಟಾರ್ಟ್ಅಪ್ ಭೂಮಿನ ಪರಿಣಾಮ ಏನು ಆಯ್ತು ಅನ್ನೋದು ಗೊತ್ತಾಗಕ್ಕೆ ಇನ್ನೊಂದು 2 ವರ್ಷ ಬೇಕಾಗುತ್ತೆ. ನಿಜವಾಗ್ಲೂ ಲಾಭ ಆಯ್ತಾ ಅಥವಾ ಅದೊಂದು ಸುಮ್ಮನೆ ಬೂಮ್ ಆಗಿ ಸ್ಟಾರ್ಟ್ಅಪ್ ಅಂತಾಗಿ ಇನ್ನೊಂದು 2 ವರ್ಷ ಸಮಯ ಬೇಕಾದಕ್ಕೆ. ಸೊ ಈಗಲೇ ಕನ್ಕ್ಲೂಷನ್ಗೆ ಬಂದುಬಿಡೋದು ಬೇಡ. ಗೌರೀಶ್, ಸಿಂಪಲ್ GDP ಗ್ರೋತು ಅಥವಾ ಇಕನಾಮಿಕ್ ಗ್ರೋತ್ ಹೇಗಾಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಇಂಡಿಯಾ ಈಸ್ ಕಂಪೌಂಡಿಂಗ್ ಎಟ್ 8% ಸರಾಸರಿ ಪ್ರಗತಿ ಇದೆ ಅಂತಂದರೆ $1 ಟ್ರಿಲಿಯನ್ ಇಂದ $2 ಟ್ರಿಲಿಯನ್ ಹೋಗಬೇಕು ಅಂದ್ರೆ 9 ರಿಂದ 10 ವರ್ಷ ಬೇಕು. 9 ವರ್ಷ, 8% ಅಲ್ಲಿ 9 ವರ್ಷ ಬೇಕು. ಇನ್ನ 9 ವರ್ಷ 2 ರಿಂದ 3 ಹೋಗಲ್ಲ, ಅದು 2 ರಿಂದ 4 ಹೋಗುತ್ತೆ. 4 ಹೋಗುತ್ತೆ. ಸೊ ಈಗ ಕಂಪೌಂಡಿಂಗ್ ಇಂಟ್ರೆಸ್ಟ್ 4 ರಿಂದ 8 ಹೋಗುತ್ತೆ. ಅದು ಈಗ ಆ ಟೈಮಲ್ಲಿ ಯಾವ ಗವರ್ಮೆಂಟ್ ಇದೆ ನಾವು 4 ರಿಂದ 8 ತಂದಿದ್ದೀವಿ ಅಂತ ಹೇಳಕ್ ಆಗುದಿಲ್ಲ. 1 ರಿಂದ ಕಂಪ್ಲೀಟ್ ಮಾಡಬೇಕು. ಅದಕ್ಕೆ ಕ್ರೆಡಿಟ್ ಎಲ್ರಿಗೂ ಹೋಗುತ್ತೆ. ಅದು ಎಲ್ಲ ಪಾರ್ಟಿಗಳಿಗೂ ಹೋಗುತ್ತೆ, ಎಲ್ಲ ಗವರ್ಮೆಂಟ್ಗೆ ಹೋಗುತ್ತೆ. ಅದು ಒಬ್ಬರೇ ಅಂತ ತಗೊಳಕ್ ಆಗುದಿಲ್ಲ. ಶೆಟ್ರೆ ನೋಡಿ, ಈಗ ಗ್ರೌತ್ ಎಲ್ಲ ಹೇಳಿತ್ತು, ದೇಶ ಡೆವಲಪ್ ಆಗೋದು, ದೇಶಲ್ಲೂ ಜನರು ಡೆವಲಪ್ ಆಗಬೇಕಂತ ನಮ್ದು. ಆ್ಯಕ್ಚುಲಿ ಖಾಲಿ ದೇಶ ಡೆವಲಪ್ ಫಸ್ಟ್ ನಾವು ಮೊದಲು ಹೇಳ್ತೇವೆ ರೋಟಿ ಕಪಡ ಮಕಾನ್ ಅಥವಾ ಫುಡ್ ಕ್ಲೋದಿಂಗ್ ಶೆಲ್ಟರ್. ಅದನ್ನು ಫಸ್ಟ್ ಇನ್ಇಕ್ವಾಲಿಟಿ ಆಫ್ ಇನ್ಕಮ್ ಇಂಡಿಯಾದಲ್ಲಿ ಹೈಯೆಸ್ಟ್ ಉಂಟು. ಬಡವನಾಗಿರ್ತಾನೆ, ಶ್ರೀಮಂತರು, ಆ ಗ್ಯಾಪ್ ಉಂಟಲ್ಲ, ಇನ್ಇಕ್ವಾಲಿಟಿ ಬಡವ ಶ್ರೀಮಂತ, ಆ ಗ್ಯಾಪ್ ರಿಡ್ಯೂಸ್ ಆಗಬೇಕು, ಆಗಲೇ ದೇಶದ ಅಭಿವೃದ್ಧಿ ಆಗ್ತದೆ. ಸೊ ರೋಟಿ ಕಪಡ ಮಕಾನ್, ಈಗ ರೋಟಿ ಆಲ್ಮೋಸ್ಟ್ ಸಿಗ್ತದೆ ನಿಮಗೆ, ಫುಡ್ ಸೆಕ್ಯೂರಿಟಿ ಸಿಗ್ತದೆ. ಮಕಾನ್ ಈಗ ಪ್ರತಿಯೊಬ್ಬರಿಗೆ ಎಷ್ಟೋ ಜನ ಇಂಡಿಯಾದಲ್ಲಿ ಮನೆಯಲ್ಲದವರು ಇದ್ದಾರೆ. ನಿಮ್ಮ ಆಶಯಕ್ಕೆ ನನ್ನ ಸಂಪೂರ್ಣ ಸಹಮತಿ ಇದೆ. ಮಾರ್ಗ ಏನು ಅನ್ನೋ ವಿಷಯದಲ್ಲಿ ಯಾವ ಮಾರ್ಗದೊಂದಿಗೆ ಒಬ್ಬ ಮನುಷ್ಯನಿಗೆ ನನ್ನ ಪ್ರಕಾರ ಅನ್ಯಾಯ ಅಂದ್ರೆ ಏನು ಗೊತ್ತಾ? ನನ್ನ ಪ್ರಕಾರ ಅನ್ಯಾಯ ಅವನಿಗೆ ದುಡಿಯುವ ಕ್ಷಮತೆ ಇದ್ದು ಅವಕಾಶ ಇಲ್ಲದೆ ಇದ್ದದ್ದು ಮಾತ್ರ ಅನ್ಯಾಯ. ಅವಕಾಶ ಇಲ್ಲದೆ ಇದ್ದದ್ದು ಮಾತ್ರ ಅನ್ಯಾಯ. ಎಂಪ್ಲಾಯಬಿಲಿಟಿ ಅದನ್ನ ಹೊರತುಪಡಿಸಿ ನೀವು ಅಂದ್ರೆ ನಾನು ದುಡಿಯುವುದಕ್ಕೆ ಬೇಕಾದ ಸ್ಕಿಲ್ಗಳನ್ನೇ ಬೆಳೆಸ್ಕೊಳ್ಳೋದಿಲ್ಲ, ವಾಟ್ ಐ ಸೆಡ್ ಜಾಬ್ ಕ್ರಿಯೇಷನ್ ಸ್ಕಿಲ್ಗಳನ್ನೇ ಬೆಳೆಸ್ಕೊಳ್ಳೋದಿಲ್ಲ ಅಂದ್ರೆ ಒಂದ್ಸಲ ನೀವು ಜಾಬ್ ಕ್ರಿಯೇಷನ್ ಆತನನ್ನ ಸರ್ಕಾರ ಒಂದೇ ಅಲ್ಲ, ಭಾರತದ ಸರ್ಕಾರ ಒಂದೇ ಅಲ್ಲ, ದೇವಲೋಕದ ಸರ್ಕಾರ ಬಂದ್ರೆ ಅವ್ನು ಉದ್ಧಾರ ಮಾಡೋದಕ್ಕಾಗಲ್ಲ. ದೇವಲೋಕದ ಸರ್ಕಾರ ಜಾಬ್ ಕ್ರಿಯೇಷನ್ ವೆರಿ ಇಂಪಾರ್ಟೆಂಟ್. ಹೈರ್ ಮಾಡಬೇಕು ಅಂದ್ರೆ 25 ಜನ ಇಂಟರ್ವ್ಯೂ ಮಾಡಬೇಕು. ನೀವು ಹೇಳಿದ ಜಾಗಕ್ಕೆ ಊಬರ್ ಓಲಾ ಅವನ್ ಬರಲ್ಲ, ಅವ್ರು ಹೇಳಿದ ಜಾಗಕ್ಕೆ ನಾವು ಹೋಗ್ಬೇಕು. ಒಬ್ಬ ಪ್ಲಂಬರ್ ಎಲೆಕ್ಟ್ರಿಷಿಯನ್ ಬೇಕು ಅಂದ್ರೆ ಬರಲ್ಲ ಮನೆಗೆ. ಜನರಲೈಸ್ ಮಾಡ್ತಿಲ್ಲ. ಒಬ್ಬ ಮನುಷ್ಯನಿಗೆ ಇಂಥ ಭಾರತದಂತ ಬೆಳೆಯುತ್ತಿರುವ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರದಲ್ಲಿ ಅನ್ಯಾಯ ಅಂದ್ರೆ ದುಡಿಯುವುದಕ್ಕೆ ಬೇಕಾದ ಸ್ಕಿಲ್ಗಳನ್ನು ಅವನು ಬೆಳೆಸ್ಕೊಂಡಿದ್ದಾನೆ ಮತ್ತು ದುಡಿಯುವುದಕ್ಕೆ ತಯಾರಾಗಿದ್ದಾನೆ, ದುಡಿಯುವ ಕ್ಷಮತೆ ಅವನಲ್ಲಿದೆ, ಅವಕಾಶ ಇಲ್ಲ ಅನ್ನೋದಿದೆಯಲ್ಲ, ಅದು ಮಾತ್ರ ಅನ್ಯಾಯ. ಅದೊಂದೇ ಅನ್ಯಾಯ. ಅದೊಂದೇ ಅನ್ಯಾಯ. ಅದನ್ನು ಹೊರತುಪಡಿಸಿದ್ರೆ ಜಾಬ್ ಕ್ರಿಯೇಷನ್ ಶುಡ್ ಬಿ ಡನ್, ಮ್ಯಾಕ್ಸಿಮಮ್ ಜಾಬ್ ಕ್ರಿಯೇಷನ್. ಅದಕ್ಕೆ ಮೋದಿ ಅವರು 2 ಕೋಟಿ ಕೆಲಸ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ವರ್ಷಕ್ಕೆ, ಅದನ್ನು ಇಂಪ್ಲಿಮೆಂಟ್ ಮಾಡಿ. ಓಕೆ ಅಜಿತ್, ಈಗ ಸಾಹೇಬ್ರು ಮಾತಾಡ್ತಿರ್ಬೇಕಾದ್ರೆ 1999ರಿಂದ ಹೆಂಗೆ ಚೈನಾ ಮತ್ತು ಇಂಡಿಯಾ ಡೆವಲಪ್ ಆಯಿತು ಆ್ಯಂಡ್ ಎಷ್ಟು ಸರ್ ಅದು 10 ಲಕ್ಷ ದುಡಿದ್ರೆ ಎಷ್ಟು ಟ್ಯಾಕ್ಸ್ ಸರ್? 10 ಲಕ್ಷ ದುಡಿದ್ರೆ ಎಷ್ಟು ಟ್ಯಾಕ್ಸ್ ಸರ್? 9,70,000 ರೂಪಾಯಿ ಟ್ಯಾಕ್ಸ್. ಅದು ಯಾವ ಇಶ್ಯೂ ಸರ್? ನಿಮಗೆ ಇವರು ಚೀಫ್ ಎಕನಾಮಿಕ್ ಅಡ್ವೈಸರ್ ಆಗಿದ್ದರು ಮನಮೋಹನ್ ಸರ್. ಅಲ್ಲಲ್ಲ ಸರ್, ಸರ್ 1972 to 1976 ಒಳಗಡೆ ಚೀಫ್ ಎಕನಾಮಿಕ್ ಅಡ್ವೈಸರ್ ಆಗಿರ್ತಾರೆ ಮನಮೋಹನ್ ಸಿಂಗ್ ಅವರು. ಅವ್ರು ಹೇಳ್ತಿರುವಂಥದ್ದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.